ओम अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। नमः ओं विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिनिते नाम्ने नमस्ते सारस्वते देवे गौरवाणी प्रचारिणे निर्विशेषशून्यवादि पाश्चात्यदेशतारिणे वाञ्छाकल्पतरुभ्यश्च कृपासिन्धुभ्य एव च पतितानां पावनेभ्यो वैष्णवेभ्यो नमो नमः। श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद हरे कृष्ण 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 हरे 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 राम 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 हरे। ಸ್ವಾಮಿಯವರ ಜೀವನ ಚರಿತ್ರೆಯನ್ನ ಚರ್ಚೆ ಮಾಡ್ತಾ ಇದ್ದೇವೆ. 6 ಗೋಸ್ವಾಮಿಗಳಲ್ಲಿ ಸನಾತನ ಗೋಸ್ವಾಮಿಯವರು ಹಿರಿಯರು ಅಂತ ಹೇಳಿದ್ರೆ ವಯಸ್ಸಿನಲ್ಲಿ ಕೂಡ, ಮತ್ತೆ ರೂಪ ಗೋಸ್ವಾಮಿಯವರು ಅವ್ರ ಬಗ್ಗೆ ನಾವು ಆಗ್ಲೇ ಚರ್ಚೆ ಮಾಡಿದ್ವಿ ಪೂರ್ವದಲ್ಲಿ. ಅವರಿಗೆ ಗುರುಗಳಾದಂತವ್ರು ಸನಾತನ ಗೋಸ್ವಾಮಿಯವರು. ರೂಪ ಗೋಸ್ವಾಮಿಯವರು ತಮ್ಮ ಅಣ್ಣನಾದಂತಹ ಸನಾತನ ಗೋಸ್ವಾಮಿಯವರನ್ನ ಗುರು ಅಂತ ಪರಿಗಣಿಸ್ತಾ ಇದ್ರು ಅಲ್ವಾ. ಅದರಿಂದ ಅಂತಹ ಮಹಾನುಭಾವರ ಬಗ್ಗೆ ಇವಾಗ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಕಳೆದ ಬಾರಿ ನಾವು ಸನಾತನ ಗೋಸ್ವಾಮಿಯವರು ಸನಾತನ ಗೋಸ್ವಾಮಿ ಅವರಿಗೆ ಚೈತನ್ಯ ಮಹಾಪ್ರಭು ಅವರು ಯಾವ ಉಪದೇಶವನ್ನ ಕೊಡ್ತಾರೆ ಅದಕ್ಕೆ ಸನಾತನ ಶಿಕ್ಷಾ ಅಂತಾನೆ ಹೆಸರು. ಚೈತನ್ಯ ಚರಿತಾಮೃತದ ಮಧ್ಯ ಲೀಲೆ ಏನಿದೆ ಅದರಲ್ಲಿ ಸುಮಾರು 3-4 ಅಧ್ಯಾಯಗಳಲ್ಲಿ ಅದು ಬರುತ್ತೆ. 22ನೇ ಅಧ್ಯಾಯ ವಿಶೇಷವಾಗಿ ಅದು ಅದಕ್ಕೇನೆ ಮೀಸಲಾಗಿಟ್ಟಿದ್ದಾರೆ ಕೃಷ್ಣದಾಸ ಗೋವಿರಾಜ ಗೋಸ್ವಾಮಿ ಅವರು. ಅದರಿಂದ ನಾವು ದೀರ್ಘವಾಗಿ ಆ ಉಪದೇಶಗಳ ಸಾರವನ್ನ ನಾವು ಚರ್ಚೆ ಮಾಡಿದ್ವಿ. ಉಪದೇಶಗಳು ಇನ್ನೂ ಬಹಳಷ್ಟು ಇವೆ, ಆದರೆ ನಮ್ಮ 1 ಗಂಟೆಯ ಚರ್ಚೆಗೆ ಎಷ್ಟು ನಾವು ಮಾಡೋಕ್ಕಾಗುತ್ತೋ ಅಷ್ಟು ನಾವು ಚರ್ಚೆ ಮಾಡಿದ್ವಿ. ಇವತ್ತು ಅದಾದ ಮೇಲೆ ಅಂದ್ರೆ ಸನಾತನ ಶಿಕ್ಷಾ ವಾರಾಣಸಿಯಲ್ಲಿ ಚೈತನ್ಯ ಮಹಾಪ್ರಭು ಅವರು ಸನಾತನ ಗೋಸ್ವಾಮಿ ಅವರಿಗೆ ಯಾವ ಉಪದೇಶವನ್ನ ಕೊಡ್ತಾರೆ, ತದನಂತರ ಏನು ಜರುಗತ್ತೆ ಅದರ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡ್ತೀವಿ. ಆಯ್ತಾ. ಸನಾತನ ಗೋಸ್ವಾಮಿಯವರು ಪ್ರಧಾನವಾಗಿ ಅದಾದ ಮೇಲೆ ವೃಂದಾವನದಲ್ಲಿ ಮತ್ತೆ ಜಗನ್ನಾಥಪುರಿಯಲ್ಲಿ ಚೈತನ್ಯ ಮಹಾಪ್ರಭು ಸ್ಥಳವಾದಂತಹ ಜಗನ್ನಾಥಪುರಿಯಲ್ಲಿ ತದನಂತರ ತಮ್ಮ ಲೀಲೆಗಳನ್ನ ತೋರಿಸ್ತಾರೆ. ಅದರಿಂದ ಆ ಲೀಲೆಗಳನ್ನ ಇವತ್ತು ನಾವು ಚರ್ಚೆ ಮಾಡ್ತೀವಿ. ನನ್ನ ಸ್ಕ್ರೀನ್ ಅನ್ನ ಶೇರ್ ಮಾಡ್ಕೊತಾ ಇದ್ದೀನಿ, ಒಂದೇ ನಿಮಿಷ. ಎಲ್ಲರಿಗೂ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಓಕೆ. ಸನಾತನ ಗೋಸ್ವಾಮಿ ಅವರ ಚರ್ಚೆ ಆರಂಭದಲ್ಲಿ ಅವರ ಪ್ರಣತಿ ಮಂತ್ರ, ಇದನ್ನು ನಾವು ಅನೇಕ ಬಾರಿ ಚರ್ಚೆ ಮಾಡಿದ್ದೀವಿ. ಒಂದೇ ನಿಮಿಷ, ನಾನು ವಿಡಿಯೋ ಈ ಕಡೆ ಮಾಡ್ಬಿಡ್ತೀನಿ. ಒಂದು ನಿಮಿಷ. ಓಕೆ. ವೈರಾಗ್ಯಯುಗ್ ಭಕ್ತಿ ರಸಂ ಪ್ರಯತ್ನೈರ್ ಅಪಾಯಯನ್ ಮಾನ್ ಅನಭೀಪ್ಸು ಮಂಧಂ ಕೃಪಾಂಬುಧಿರ್ ಯಹ ಪರದುಃಖ ದುಃಖಿ ಸನಾತನಂ ತಂ ಪ್ರಭುಮಾಶ್ರಯಾಮಿ. ಇದನ್ನ ರಘುನಾಥ್ ದಾಸ್ ಗೋಸ್ವಾಮಿ ಬರೆದಿದ್ದಾರೆ. ವೈರಾಗ್ಯ ಮತ್ತೆ ಭಕ್ತಿ ರಸ ಅಂತ ಹೇಳಿದ್ರೆ ವೈರಾಗ್ಯ ಅನ್ನೋದು ಅದರಲ್ಲಿ ಇರಲೇಬೇಕು. ಅದರಿಂದ ವೈರಾಗ್ಯ ಯುಗ್ ಭಕ್ತಿ ರಸಂ ಪ್ರಯತ್ನೈಹಿ ಅಪಾಯಯತ್. ಇಚ್ಛೆ ಇಲ್ಲದೆ ಇದ್ದಂತಹ ನನಗೆ ವೈರಾಗ್ಯ ಯುಕ್ತವಾದಂತಹ ಭಕ್ತಿ ರಸವನ್ನ ಪ್ರಯತ್ನದಿಂದ ಕುಡಿಸಿದಂಥವರು ಸನಾತನ ಗೋಸ್ವಾಮಿ ಅಂತ ರಘುನಾಥ ದಾಸ್ ಗೋಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಅಪಾಯಯತ್ ಮಾಂ ಅನಭೀಪ್ಸುಂ ಅಂಧಂ. ನನಗೆ ಇಚ್ಛೆ ಇರಲಿಲ್ಲ ಆದ್ರೂ ನನಗೆ ಕೊಡಿಸ್ತಾರೆ. ಮತ್ತೆ ಅಂಧನಾಗಿದ್ದಂತಹ ನನಗೆ
ಆ ಭಕ್ತಿ ರಸವನ್ನ ಕುಡಿಸ್ತಾರೆ. ಕೃಪಾಂಬುಧಿ, ಕೃಪೆಯ ಸಾಗರವಾಗಿರ್ತಕ್ಕಂಥವರು, ಪರದುಃಖ ದುಃಖಿ, ಇತರರ ದುಃಖದಲ್ಲಿ ದುಃಖವನ್ನ ಪಡುವಂಥವರು ಅಂತಹ ಪ್ರಭುವಾದಂತಹ ಸನಾತನ ಗೋಸ್ವಾಮಿಯವರನ್ನ ನಾನು ಆಶ್ರಯಿಸ್ತೇನೆ. ಇದೀಗ ಮುಂದಕ್ಕೆ ಹೋಗೋಣ, ಆಯ್ತಾ. ಇವಾಗ ಇನ್ನು ಸುಮಾರು 52 ನಿಮಿಷ ಇದೆ ಇವಾಗ. ಅದರಲ್ಲಿ ಎಷ್ಟರವರೆಗೆ ನಾವು ಚರ್ಚೆ ಮಾಡೋದಕ್ಕಾಗತ್ತೆ ಅಂತ ನೋಡೋಣ. ಇವರ ಜೀವನ ಚರಿತ್ರೆ ಬಹಳ ಅಪಾರವಾದಂತಹದ್ದು. ನಾನು ಕೂಡ ಈ PPTಯನ್ನ ಮಾಡ್ತಾ ಇರಬೇಕಾದ್ರೆ ನೋಡ್ತಾ ಇದ್ದೆ, ಎಷ್ಟು ಮಾಹಿತಿ ಇದೆ ಅಂತ ಹೇಳಿದ್ರೆ, ಇವಾಗ ಲಭ್ಯವಾಗಿರ್ತಕ್ಕಂಥ ಮಾಹಿತಿನೇ ಅಪಾರವಾಗಿರ್ತಕ್ಕಂಥದ್ದು, ಸಮುದ್ರದಂತೆ ಇದೆ ಅಲ್ವಾ. ಅನೇಕ ಸನ್ಯಾಸಿಗಳ ಪ್ರವಚನಗಳನ್ನ ಬಿಟ್ಟು ಮೂಲ ಗ್ರಂಥಗಳನ್ನ ನಾವು ನೋಡಿದ್ರೆ ಚೈತನ್ಯ ಚರಿತಾಮೃತ, ಚೈತನ್ಯ ಭಾಗವತ, ಚೈತನ್ಯ ಮಂಗಲ, ಅದಲ್ಲದೇನೆ ಅನೇಕ ಇಂಟರ್ನೆಟ್ನಲ್ಲೇ ಅನೇಕ ವೆಬ್ಸೈಟ್ಗಳಲ್ಲಿ ಸನಾತನ ಗೋಸ್ವಾಮಿಯವರ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ನಾವು ಪಡ್ಕೋತೀವಿ. ಆದರೆ ನಮ್ಮ ವರಿಷ್ಠ ಸನ್ಯಾಸಿಗಳು ಇಸ್ಕಾನ್ನಲ್ಲಿ ಯಾವ ಚರ್ಚೆಯನ್ನು ಮಾಡಿದ್ದಾರೆ ಅದಕ್ಕೆ ಮಾತ್ರ ಸೀಮಿತವಾದಂತಹ ಚರ್ಚೆ. ಅದರ ಜೊತೆಗೆ ಒಂದಷ್ಟು ಆಸಕ್ತಿಯುತವಾದಂತಹ ವಿಷಯಗಳನ್ನ ಇಲ್ಲಿ ನಾನು ಹಂಚ್ಕೋತೀನಿ, ಆಯ್ತಾ. ಸೊ ಸನಾತನ ಶಿಕ್ಷಾ ಪ್ರಸಂಗ ಏನಾಗತ್ತೆ ಅಂದ್ರೆ, ಚೈತನ್ಯ ಮಹಾಪ್ರಭು ಅವರು ಸನಾತನ ಗೋಸ್ವಾಮಿ ಅವರಿಗೆ ತಮ್ಮ ಉಪದೇಶವನ್ನ ವಾರಾಣಸಿಯಲ್ಲಿ ಏನು ಕೊಡ್ತಾರೆ, ತದನಂತರ ಸನಾತನ ಗೋಸ್ವಾಮಿ ಅವರು ಅಲ್ಲಿಂದ ವೃಂದಾವನಕ್ಕೆ ಹೋಗ್ತಾರೆ. ಏನಕ್ಕೆ ಅಂದ್ರೆ ಚೈತನ್ಯ ಮಹಾಪ್ರಭುಗಳೇ ಅವರಿಗೆ ಹೇಳಿರ್ತಾರೆ, ವೃಂದಾವನಕ್ಕೆ ಹೋಗಿ ಆ 4 ಉಪದೇಶಗಳು ಏನಿದೆ ಅದನ್ನ ಪೂರೈಸಬೇಕು ಅಂತ. ಆ 4 ಉಪದೇಶಗಳನ್ನ ನಾವು ಮುಂಚೆ ಅನೇಕ ಬಾರಿ ಚರ್ಚೆ ಮಾಡಿದ್ದೀವಿ. ಅದರಿಂದ ವೃಂದಾವನಕ್ಕೆ ಹೋಗ್ತಾರೆ. ವೃಂದಾವನದಲ್ಲಿ ಸುಬುದ್ಧಿರಾಯರು, ಹಿಂದೆ ರೂಪ ಗೋಸ್ವಾಮಿಯವರು ಮತ್ತೆ ಅನುಪಮ ಅವರಿಬ್ರು ಹೋಗಿದ್ದಾಗ ಕೂಡ ಸುಬುದ್ಧಿರಾಯರೇನೆ ಅವರನ್ನ ವೃಂದಾವನದ ಸುತ್ತಲೂ ಕರ್ಕೊಂಡು ಹೋಗಿ 12 ಅರಣ್ಯಗಳನ್ನ ಮತ್ತು ಮುಖ್ಯವಾಗಿರ್ತಕ್ಕಂಥ ಲೀಲಾ ಸ್ಥಳಿಗಳನ್ನ ತೋರಿಸಿರ್ತಾರೆ ಅಂತ ನಾವು ನೋಡಿದ್ವಿ. ಅದೇ ರೀತಿ ಸನಾತನ ಗೋಸ್ವಾಮಿ ಅವರನ್ನ ಕೂಡ ಅದೇ ಸುಬುದ್ಧಿರಾಯರು ವೃಂದಾವನದ ಸಂಪೂರ್ಣವಾದಂತಹ ದರ್ಶನವನ್ನ ಮಾಡಿಸ್ತಾರೆ. 12 ಅರಣ್ಯಗಳನ್ನ ಅವರಿಗೆ ತೋರಿಸ್ತಾರೆ. ಅಲ್ಲಿ ಪ್ರತಿಯೊಂದು ದಿನವೂ ಕೂಡ ಸನಾತನ ಗೋಸ್ವಾಮಿಯವರು ಬೇರೆ ಬೇರೆ ಮರಗಳ ಕೆಳಗಡೆ ಮಲಗ್ತಾ ಇದ್ರು ಅಲ್ವಾ. ಇದನ್ನ ಕೇಳೋದಕ್ಕೆ ನಾವು ಅನೇಕ ಬಾರಿ ಕೇಳಿರೋದ್ರಿಂದ ಇವಾಗ ನಮ್ಗೆ ಅದು ಬಹಳ ರೂಢಿಯಾಗಿ ಅದ್ರ ಬಗ್ಗೆ ನಾವು ಯೋಚಿಸೋದೇ ಇಲ್ಲ. ಪ್ರತಿಯೊಂದು ದಿವಸ ಬೇರೆ ಮರದ ಕೆಳಗಡೆ ಮಲ್ಕೋಬೇಕಂತ ಹೇಳಿದ್ರೆ ಅವ್ರಿಗೆ ಯಾವುದ್ರ ಮೇಲೂ ಯಾವುದೇ ರೀತಿಯಾದಂತಹ ಕಿಂಚಿತ್ ಆಸಕ್ತಿ ಕೂಡ ಇಲ್ಲ ಅಂತ ಅರ್ಥ ಅಲ್ವಾ. ಯಾವ ವಸ್ತುವಿನ ಮೇಲೆ ಸ್ವಲ್ಪ ಮಟ್ಟಕ್ಕೂ ಆಸಕ್ತಿ ಇಲ್ಲ ಅಂತ ಅರ್ಥ ಅಲ್ವಾ. ನಮ್ಮ ಮನೆಯಲ್ಲೇನೆ ಪ್ರತಿಯೊಂದು ದಿವಸ ಬೇರೆ ಬೇರೆ ರೂಮ್ನಲ್ಲಿ ನಾವು ಮಲಗಬೇಕಂತ ಹೇಳಿದ್ರೆ ನಮ್ಗೆ ಸ್ವಲ್ಪ ಮನಸ್ಸು ತಳಮಳ ಆಗತ್ತೆ ಅಲ್ವಾ. ಆ ರೂಮ್ನಲ್ಲಿ ಚೆನ್ನಾಗಿದೆ, ನಾನು ಯಾವಾಗಲೂ ಅಲ್ಲೇ ಮಲಗಕ್ಕೆ ಇಷ್ಟಪಡ್ತೀನಿ ಅಂತ ನಮಗನ್ಸುತ್ತೆ. ಆದರೆ ಗೋಸ್ವಾಮಿಗಳೆಲ್ಲರೂ ಕೂಡ ಪ್ರತಿಯೊಂದು ದಿವಸ ಬೇರೆ ಬೇರೆ ಮರಗಳ ಕೆಳಗಡೆ ಮಲಗ್ತಾ ಇದ್ರು ಅಲ್ವಾ. ತದನಂತರ ಸುಬುದ್ಧಿರಾಯರಿಗೆ ಅವರು ವಿಧೆ ಹೇಳಿ ಅವರು ಜಗನ್ನಾಥಪುರಿಗೆ ಬರ್ತಾರೆ. ಏನಕ್ಕೆ ಅಂದ್ರೆ ಚೈತನ್ಯ ಮಹಾಪ್ರಭುಗಳ ನೆನಪು ಅವರನ್ನ ಕಾಡುತ್ತೆ. ಮತ್ತಷ್ಟು ಅವರ ನಿಕಟವಾದಂತಹ ಸಾನ್ನಿಧ್ಯವನ್ನ, ಅವರ ಸಂಘವನ್ನ ಪಡಿಬೇಕು ಅಂತ ಹೇಳಿ ಅಲ್ಲಿಂದ ಅಂದ್ರೆ ವೃಂದಾವನದಿಂದ ಪೂರಿ ಜಗನ್ನಾಥಿಗೆ ಬರ್ತಾರೆ. ಪೂರಿ ಜಗನ್ನಾಥ ಬಹಳ ವಿಶ್ವ ಪ್ರಸಿದ್ಧವಾದಂತಹ ಕ್ಷೇತ್ರ, ಅಲ್ಲಿಗೆ ಬರ್ತಾರೆ. ಆದರೆ ಬರಬೇಕಾದ್ರೆ ಅವರು ಒಬ್ಬರೇ ಬರ್ತಾ ಇದ್ರು. ಅದರಲ್ಲೂ ಜಾರಿಖಂಡರ ಅರಣ್ಯದ ಮೂಲಕನೇ ಅದೇ ಮಾರ್ಗದಲ್ಲಿ ಬರ್ತಾ ಇದ್ರು ಸನಾತನ ಗೋಸ್ವಾಮಿ ಅವರು. ಅದರಿಂದ ಆ ದಾರಿಯಲ್ಲಿ ಏನಾಗತ್ತೆ, ಒಂದು ಕಡೆ ಅವರು ಒಂದ್ ಸ್ವಲ್ಪ ಅಶುದ್ಧವಾದಂತಹ ಜಲವನ್ನ ಸ್ವೀಕರಿಸ್ತಾರೆ, ಅಶುದ್ಧ ನೀರನ್ನ ಕುಡಿತಾರೆ. ನೋಡಿ, ಒಬ್ಬರೇ ಪ್ರಯಾಣ ಮಾಡ್ತಾ ಇದ್ದಾರೆ, ಅದು ಅರಣ್ಯದಲ್ಲಿ. ಆ ರೀತಿ ಪ್ರಯಾಣ ಮಾಡೋದಕ್ಕೆ ಎಷ್ಟು ಧೈರ್ಯ ಬೇಕು ಅಲ್ವಾ. ಈ ಎಲ್ಲ ಗೋಸ್ವಾಮಿಗಳ ಜೀವನ ಚರಿತ್ರೆಯಲ್ಲಿ ನಾವು ಒಂದು ಸಮಾನವಾದಂತಹ ವಿಷಯವನ್ನ ನೋಡ್ತೀವಿ. ಯಾವುದಕ್ಕೂ ಅವರು ಅಂಜೋದಿಲ್ಲ ಅಲ್ವಾ. ರಘುನಾಥ್ ದಾಸ್ ಗೋಸ್ವಾಮಿ ಅವರ ಜೀವನದಲ್ಲಿ ಮುಂದಕ್ಕೆ ಇದಾದ ಮೇಲೆ ಸನಾತನ ಗೋಸ್ವಾಮಿ ಅವರಾದ್ಮೇಲೆ ನಾವು ರಘುನಾಥ್ ದಾಸ್ ಗೋಸ್ವಾಮಿ ಅವ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಅವರ ಜೀವನ ಚರಿತ್ರೆಯಲ್ಲಿ ಕೂಡ ನಾವು ನೋಡ್ತೀವಿ, ಅವರು ಒಬ್ರೇನೆ ಮನೆಯನ್ನ ಬಿಟ್ಟು ಜಗನ್ನಾಥಪುರಿಗೆ ಬರಬೇಕಾದ್ರೆ ಒಬ್ರೇನೆ ಕಾಡಿನ ಮಾರ್ಗದಲ್ಲಿ ಓಡ್ಕೊಂಡು ಬರ್ತಾರೆ. 12 ದಿವಸಗಳಲ್ಲಿ ಕೇವಲ 3 ದಿವಸ ಮಾತ್ರ ಅವರು ಅಂದ್ರೆ 12 ದಿವಸಗಳಲ್ಲಿ 3 ದಿವಸ ಅಲ್ಲ, 3 ಬಾರಿ ಮಾತ್ರ ಅವರು ದೇಹಕ್ಕೆ ಪ್ರಸಾದವನ್ನ, ಆಹಾರವನ್ನ ಸ್ವೀಕರಿಸಿರ್ತಾರೆ ಅಲ್ವಾ. ಏನಕ್ಕೆ ಅಂದ್ರೆ ಚೈತನ್ಯ ಮಹಾಪ್ರಭುಗಳನ್ನ ನೋಡ್ಬೇಕು ಎಂಬಂತಹ ತೀವ್ರ ಆಸೆ
ಅವರಲ್ಲಿ ಎಷ್ಟು ಇರುತ್ತೆ ಅಂತ ಹೇಳಿದ್ರೆ, ಅವರು ಓಡ್ಕೊಂಡು ಯಾವುದ್ರ ಬಗ್ಗೆನೂ ಯೋಚನೆ ಮಾಡದೆ, ದೇಹದ ಬಗ್ಗೆ ಯೋಚನೆ ಮಾಡದೆ, ಕೇವಲ ಆ ಗುರಿಯನ್ನ ಮುಟ್ಟಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಯೋಚಿಸ್ತಾ ಇರ್ತಾರೆ. ಅದರಿಂದ ಸನಾತನ ಗೋಸ್ವಾಮಿಯವರು ಜಾರಿಖಂಡದ ಅರಣ್ಯದ ಮೂಲಕ ಬರಬೇಕಾದ್ರೆ, ಹಿಂದೆ ಚೈತನ್ಯ ಮಹಾಪ್ರಭುಗಳು ಕೂಡ ಇದೇ ಅರಣ್ಯದ ಮೂಲಕ ವೃಂದಾವನಕ್ಕೆ ಹೋಗಿರ್ತಾರೆ. ಅದೇ ಅರಣ್ಯದ ಮಾರ್ಗದಿಂದ ವೃಂದಾವನದಿಂದ ಪೂರಿಗೆ ಇವಾಗ ಅಂದ್ರೆ ಉಲ್ಟಾ ದಿಕ್ಕಿನಲ್ಲಿ ಅವರು ಬರ್ತಾ ಇರ್ತಾರೆ. ಅಲ್ಲಿ ಒಂದ್ ಸ್ವಲ್ಪ ಅಶುದ್ಧ ಜಲವನ್ನ ಸ್ವೀಕರಿಸ್ತಾರೆ. ಅದರಿಂದ ಏನಾಗತ್ತೆ ಅಂದ್ರೆ ಅವರ ಶರೀರದ ಮೇಲೆ ಎಲ್ಲಾ ಕಡೆಯಲ್ಲೂ ಗುಳ್ಳೆಗಳು ಬಂದ್ಬಿಡತ್ತೆ. ನಮಗೂ ಎಷ್ಟೊಂದ್ಸತಿ ಆಗತ್ತೆ ಅಲ್ವಾ? ಸೊ ಆ ಗುಳ್ಳೆಗಳು ಬಂದಾದ ಮೇಲೆ ಆ ಕೇವಲ ಗುಳ್ಳೆಗಳು ಮಾತ್ರ ಬರೋದಿಲ್ಲ, ಆ ಗುಳ್ಳೆಗಳನ್ನ ಮುಟ್ಟಿದ್ರೆ ಅದರಿಂದ ಒಳಗಿಂದ ರಕ್ತ ಮತ್ತೆ ರಕ್ತ ಮತ್ತೆ ಕೀವು ಕೀವು ಅಂತ ಹೇಳಿದ್ರೆ ಇದು ಪಸ್, ಬ್ಲಡ್ ಅಂಡ್ ಪಸ್ ಅಂತ ಹೇಳ್ತೀವಲ್ಲ, ಅದು ಆಚೆ ಬರ್ತಾ ಇರ್ತದೆ. ಇದನ್ನ ನೋಡಿ ಅವ್ರಿಗೆ ಬಹಳ ಆ ದುಃಖವಾಗತ್ತೆ. ಏನಕ್ಕೆ? ಶರೀರದ ಪ್ರಜ್ಞೆ ಅವ್ರಿಗೆ ಇದೆ ಅಂತ ಅಲ್ಲ, ಆದರೆ ಇದೀಗ ಈ ಶರೀರವನ್ನ ನಾನು ಇಟ್ಕೊಂಡು ಜಗನ್ನಾಥಪುರಿಗೆ ಹೋದ್ರೆ ಪ್ರಾಯಶಃ ನಾನು ಚೈತನ್ಯ ಮಹಾಪ್ರಭುಗಳ ದರ್ಶನವನ್ನ ಕೂಡ ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗುವುದಿಲ್ವೇನೋ. ಏನಕ್ಕೆ ಅಂದ್ರೆ ಮಹಾಪ್ರಭು ಜಗನ್ನಾಥ ದೇವಸ್ಥಾನದ ಬಹಳ ನಿಕಟ ವಾಸ ಮಾಡ್ತಾರೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಆದ್ರಿಂದ ನಾನು ದೇವಸ್ಥಾನದ ಹತ್ರ ಮೊದಲನೇದಾಗಿ ನಾನು ಲೇಚ್ಛರ ಸೇವೆಯನ್ನ ಮಾಡಿರೋದ್ರಿಂದ ಅಲ್ಲಿಗೆ ನನ್ನನ್ನು ಸೇರಿಸೋದಿಲ್ಲ. ಎರಡನೇದಾಗಿ ಈ ರೀತಿಯಾದಂತಹ ಗುಳ್ಳೆಗಳ ಶರೀರವನ್ನ ಬೇರೆ ನಾನು ಹೊಂದಿದ್ದೇನೆ, ಆದ್ರಿಂದ ಅಲ್ಲಿಗೆ ಹೋದ್ರೂ ಏನು ಪ್ರಯೋಜನ ಇಲ್ಲ ಅಂತ ಅವ್ರು ಅಂದ್ಕೊಂಡು ನನ್ನ ಜನ್ಮವೇ ಬಹಳ ಕೀಳು ಮಟ್ಟದ್ದು. ಯದ್ಯಪಿ ಅವರ ಜನ್ಮ ಕೀಳು ಮಟ್ಟದಲ್ಲ, ಅವರು ಬಹಳ ಉನ್ನತವಾದಂತಹ ಸಾರಸ್ವತ ಬ್ರಾಹ್ಮಣರ ವಂಶದಲ್ಲಿ ಹುಟ್ಟಿದಂಥವರು. ಆದ್ರೂ ಒಬ್ಬ ವೈಷ್ಣವರ ವಿನಮ್ರತೆ ಆ ರೀತಿ ಇರ್ತದೆ. ನನ್ನ ಜನ್ಮವೇ ಕೀಳು ಮಟ್ಟದ್ದು, ನನ್ನ ಶರೀರ ಈ ರೀತಿಯಾಗಿ ನಿರುಪಯೋಗಿಯಾಗಿದೆ, ನನ್ನ ಜೀವನವೇ ಇವಾಗ ನಿರುಪಯೋಗಿ, ಯಾವುದೇ ರೀತಿಯಾದಂಥ ಉಪಯೋಗ ಇಲ್ಲ ನನ್ನ ಜೀವನದಿಂದ ಅಲ್ವಾ? ಆದ್ರಿಂದ ನಾನೇನ್ ಮಾಡಬೇಕು ಇವಾಗ ಅಂತ ಹೇಳಿದ್ರೆ, ಆ ಜಗನ್ನಾಥಪುರಿಯಲ್ಲಿ ರಥಯಾತ್ರೆ ಯಾವಾಗ ನಡೆಯುತ್ತೆ, ಆ ರಥಯಾತ್ರೆಯಲ್ಲಿ ರಥದ ಕೆಳಗಡೆ ನನ್ನ ಶರೀರವನ್ನ ತಳ್ಳಿ ಆತ್ಮಹತ್ಯೆಯನ್ನ ಮಾಡ್ಕೊಳ್ಳೋದೇ ವಾಸಿ, ಅದೇ ಮೇಲು ಅಂತ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಯಾರು? ಸನಾತನ ಗೋಸ್ವಾಮಿ ಅವರು. ಏನಕ್ಕೆ ಅಂದ್ರೆ ಬಹಳ ಖಿನ್ನರಾಗಿರ್ತಾರೆ ಅವರು. ಏನಕ್ಕೆ ಅವರಿಗೆ ಶರೀರ ಪ್ರಜ್ಞೆ ಇದೆಯಾ ನೋಡಿ, ಆತ್ಮಹತ್ಯೆಯನ್ನ ಮಾಡ್ಕೊಳ್ಳುವಂತಹದ್ದು ಬಹಳ ಒಂದು ಪಾಪಕರ್ಮ ಅಂತಾನೆ ಶಾಸ್ತ್ರ ಹೇಳುತ್ತೆ. ಏನಕ್ಕೆ ಅಂದ್ರೆ ಈ ಶರೀರ ನಮಗೆ ಭಗವಂತ ಆ ಅನೇಕ ಕಾರಣಗಳಿಂದ ನೀಡಿದ್ದಾನೆ. ಅದರಲ್ಲೂ ವಿಶೇಷವಾಗಿ ಅವನಿಗೆ ಭಕ್ತಿ ಸೇವೆಯನ್ನ ಮಾಡುವುದಕ್ಕಾಗಿ ನೀಡಿದ್ದಾನೆ ಅಲ್ವಾ? ಈ ಶರೀರ ಅನ್ನೋದು ಭಗವಂತನ ಕೊಡುಗೆ ನಮಗೆ. ಈ ಶರೀರವನ್ನ ನಾಶ ಮಾಡೋದಕ್ಕೆ ನಮಗೆ ಅರ್ಹತೆ ಇಲ್ಲ, ಆದ್ರಿಂದ ಅದು ಪಾಪಕರ್ಮ. ಆದ್ರೆ ಇಂತಹ ಮಹಾನ್ ವ್ಯಕ್ತಿಗಳಿಗೆ ಯಾವ ರೀತಿಯಾದಂತಹ ಯೋಚನೆ ಬರ್ತಾ ಇದೆ ಅಂತ ಹೇಳಿದ್ರೆ, ಅದರಲ್ಲಿ ಖಂಡಿತವಾಗ್ಲೂ ಯಾವುದೋ ವಿಷಯ ಅಡಗಿರಬೇಕು ಅಂತ ನಮಗೆ ಅನಿಸುತ್ತೆ ಅಲ್ವಾ? ಯಾವ ವಿಷಯ ಅಡಗಿದೆ ಅಂತ ಹೇಳಿದ್ರೆ, ಸನಾತನ ಗೋಸ್ವಾಮಿ ಅವರು ಕೇವಲ ಸೇವೆಯ ಬಗ್ಗೆ ಮಾತ್ರ ಯೋಚಿಸ್ತಾ ಇದ್ದಾರೆ. ಇದೀಗ ಈ ಶರೀರದಿಂದ ನಾನು ಚೈತನ್ಯ ಮಹಾಪ್ರಭುಗಳಿಗೆ ಮತ್ತೆ ಇನ್ನಿತರ ವೈಷ್ಣವರಿಗೆ ಸೇವೆಯನ್ನ ಮಾಡೋದಕ್ಕಾಗತ್ತೋ ಆಗೋದಿಲ್ವೋ? ಆಗೋದಾದ್ರೆ ಈ ಶರೀರದಿಂದ ಉಪಯೋಗ ಇದೆ, ಇಲ್ಲ ಅಂದ್ರೆ ಈ ಶರೀರ ನಿರುಪಯೋಗ ಶರೀರವನ್ನ ಇಟ್ಕೊಳ್ಳೋದಕ್ಕಿಂತ ನಾನು ಶರೀರವನ್ನ ನಾಶ ಮಾಡಿ ಭಗವಂತನ ಚರಣ ಕಮಲಗಳನ್ನ ಸೇರೋದೇ ಮೇಲು ಅಂತ ಅವರು ಯೋಚಿಸ್ತಾ ಇದ್ದಾರೆ. ಅದರಿಂದ ಪುರಿಯಲ್ಲಿ ಆಗಮಿಸ್ತಾರೆ. ಅದು ಅಡ್ಡದಾರಿಯಲ್ಲಿ ಅವರು ಬರ್ತಾರೆ, ಅಂದ್ರೆ ಮುಖ್ಯ ದಾರಿಯಲ್ಲಿ ಬರೋದಿಲ್ಲ. ಏಕೆಂದ್ರೆ ಮುಖ್ಯ ದಾರಿಯಲ್ಲಿ ಅನೇಕ ಪೂಜಾರಿಗಳು ಎಲ್ಲರೂ ಓಡಾಡ್ತಾ ಇರ್ತಾರೆ, ಅದರಿಂದ ಅಲ್ಲಿ ಹೋಗ್ಬಾರ್ದು ಅಂತ ಹೇಳಿ ಮತ್ತೊಂದು ದಾರಿಯನ್ನ ಹಿಡಿದು ಜಗನ್ನಾಥಪುರಿಯಲ್ಲಿ ಆಗಮಿಸ್ತಾರೆ. ಬಂದ ತಕ್ಷಣವೇ ಅವರು ರೂಪ ಗೋಸ್ವಾಮಿಯವರಂತೆ ಸಿದ್ಧ ಬಕುಳ ಅಂತ ಹೇಳಿದ್ರೆ ಹರಿದಾಸ್ ಠಾಕೂರ್ ಅವರ ಕುಟೀರ ಅಲ್ವಾ, ಅಲ್ಲಿಗೆ ಸೀದಾ ಹೊರಟೋಗ್ತಾರೆ. ಇವರೆಲ್ಲರೂ ಕೂಡ ಅಂದ್ರೆ ಯಾವ ಯಾವ ಮಹಾ ವ್ಯಕ್ತಿಗಳು ಮಹಾನುಭಾವರು ಬರ್ತಾ ಇದ್ರು ಜಗನ್ನಾಥಪುರಿಗೆ, ಮೊದಲು ಹರಿದಾಸ್ ಠಾಕೂರ್ ಅವರ ದರ್ಶನವನ್ನ ಮಾಡಿ ನಂತರ ಚೈತನ್ಯ ಮಹಾಪ್ರಭು ಅವರ ದರ್ಶನವನ್ನ ಮಾಡ್ತಾ ಇದ್ರು. ಅವರಿಗೆ ಯಾವ ದರ್ಶನದ ಮೂಲಕ ಚೈತನ್ಯ ಮಹಾಪ್ರಭುಗಳಿಗೆ ಸಂತೋಷವಾಗತ್ತೆ ಅನ್ನೋದರ ಸಂಪೂರ್ಣ ಅರಿವು ಇತ್ತು ಅಲ್ವಾ? ಹರಿದಾಸ್ ಠಾಕೂರರು ನಾಮಾಚಾರ್ಯರು. ಪ್ರತಿ ದಿವಸವೂ 3 ಲಕ್ಷ ಹರಿನಾಮವನ್ನ ಜಪ ಮಾಡ್ತಾ ಇದ್ರು. ಸುಮಾರು 18 ಗಂಟೆಯ ಕಾಲ ಅಲ್ವಾ? 6 ಗಂಟೆಗಳ ಕಾಲ ಅವರು ಉಚ್ಚ ಸ್ವರದಲ್ಲಿ ಹರಿನಾಮ ಜಪವನ್ನ ಮಾಡ್ತಾ ಇದ್ರಂತೆ. ಅದು ಜಪ ಅಲ್ಲ, ಅಂದ್ರೆ ಕೀರ್ತನೆ. 6 ಗಂಟೆ ಕಾಲ ಅದಕ್ಕೆ ಉಪಾಂಶು ಅಂತ ಹೇಳ್ತೀವಿ, ಅಂದ್ರೆ ಮೆಲ್ಲನ ಧ್ವನಿಯಲ್ಲಿ, ಅಂದ್ರೆ
ಆ ತುಂಬಾ ಜೋರಾಗೂ ಅಲ್ಲ, ಮನಸ್ಸಿನಲ್ಲೂ ಅಲ್ಲ. ಅಂದ್ರೆ ನಮಗ್ ಮಾತ್ರ ಕೇಳಿಸೋ ತರ, ಅದಕ್ಕೆ ಉಪಾಂಶು ಅಂತ ಸಂಸ್ಕೃತದಲ್ಲಿ ಹೇಳ್ತಾರೆ. ಆ ರೀತಿಯಲ್ಲೇ ನಾವು ಜಪ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಜಪ ಮಾಡಬೇಕಾದ್ರೆ ಬಹಳ ಜೋರಾಗಿ ಪೂರ್ತಿ ಹಾಲ್ಗೆ ಕೇಳಿಸೋ ತರ ಆ ರೀತಿ ಎಲ್ಲ ಅದು ಮಾಡೋದು ಜಪ ಅಲ್ಲ ಅಂತ ಶಾಸ್ತ್ರ ಹೇಳುತ್ತೆ. ನಮಗೆ ಮಾತ್ರ ಕೇಳಿಸ್ಬೇಕು, ಅಥವಾ ನಮ್ಮ ಪಕ್ಕದಲ್ಲಿ ಒಂದಷ್ಟು ಜನ ಇದ್ರೆ ಅವ್ರಿಗೆ ಮಾತ್ರ ಕೇಳಿಸುವಂತೆ ಮಾಡುವಂತಹದ್ದು ಜಪ ಅಲ್ವಾ. ಮತ್ತೆ ಇನ್ನು 6 ಗಂಟೆ ಕಾಲ ಹರಿದಾಸ್ ಠಾಕೂರರು ತಮ್ಮ ಮನಸ್ಸಿನಲ್ಲಿ ಅವರು ಜಪ ಮಾಡ್ತಾ ಇದ್ರಂತೆ. ಅದರಿಂದ 6 6 6 ನಮಗೆ ಮಾಡ್ಬೇಕಂದ್ರೆ ಸಾಮಾನ್ಯವಾಗಿ 8 ಗಂಟೆ ಆಗತ್ತೆ, 64 ಮಾಲೆಗಳು. ಆದ್ರೆ ಹರಿದಾಸ್ ಠಾಕೂರ್ ಅವರವ್ರಿಗೆ 6 ಗಂಟೆಯಲ್ಲಿ ಮುಗಿಸೋದಕ್ಕೆ ಸಾಧ್ಯವಾಗ್ತಾ ಇತ್ತು ಅಲ್ವಾ. ನಾವು ಮನಸ್ಸಿನಲ್ಲಿ ಯಾವತ್ತೂ ಜಪ ಮಾಡಬಾರ್ದು, ಅದು ಸರಿ ಇಲ್ಲ. ಆದರೆ ಹರಿದಾಸ್ ಠಾಕೂರ್ ಅವರು ಮಾಡ್ಬೋದಾಗಿತ್ತು. ಅವರಿಗೆ ಆ ರೀತಿಯಾದಂತಹ ಆ ಆ, ಪವಿತ್ರತೆ ಅನ್ನೋದು ಅವರಿಗೆ ಇತ್ತು. ಮನಸ್ಸು ಸಂಪೂರ್ಣವಾಗಿ ಪರಿಶುದ್ಧವಾಗಿದ್ದರಿಂದ ಅವರಿಗೆ ಆ ರೀತಿ ಮಾಡೋದಕ್ಕೆ ಆ ಸಾಮರ್ಥ್ಯವಿತ್ತು. ಅದರಿಂದ ಸನಾತನ ಗೋಸ್ವಾಮಿಯವರು ಸಿದ್ಧಬಕುಳಕ್ಕೆ ಹೋಗ್ತಾರೆ. ಅಲ್ಲಿ ಹರಿದಾಸ್ ಠಾಕೂರ್ ಅವರನ್ನ ಸಂಧಿಸಿ ಬಹಳ ಸಂತೋಷರಾಗ್ತಾರೆ. ಇಬ್ರು ಕೂಡ ಬಹಳ ಸಂತೋಷರಾಗ್ತಾರೆ. ಅವಾಗ ಸನಾತನ ಗೋಸ್ವಾಮಿ ಅವರು ಅವರನ್ನ ಸಂಧಿಸಿ ಅವರಿಗೆ ದಂಡವತ್ ಪ್ರಣಾಮಗಳನ್ನು ಸಲ್ಲಿಸಿ ಅವರನ್ನ ತಪ್ಕೊಂಡು ಎಲ್ಲ ಆದಮೇಲೆ ಹರಿದಾಸ್ ಠಾಕೂರ್ ಅವರಿಗೆ ಕೇಳ್ತಾರೆ, ಮಹಾಪ್ರಭುಗಳಲ್ಲಿ ಅಂತ ಕೇಳ್ತಾರೆ. ಮಹಾಪ್ರಭು ಇಲ್ಲಿಲ್ವಾ ಅಂತ ಕೇಳ್ತಾರೆ, ಅಥವಾ ಇಲ್ಲಿಗೆ ಬರೋರಿದ್ದಾರಾ ಅಂತ. ಅವಾಗ ಹರಿದಾಸ್ ಠಾಕೂರ್ ಹೇಳ್ತಾರೆ, ಇನ್ನೇನು ಬರ್ತಾರೆ ನೋಡಿ, ಪ್ರತಿ ದಿವಸ ಜಗನ್ನಾಥನ ದರ್ಶನವನ್ನ ಮಾಡಿ ಆದ ನಂತರ ಇಲ್ಲಿಗೆ ಬರುವಂತಹದ್ದು ಅಲ್ವಾ. ಹರಿದಾಸ್ ಠಾಕೂರ್ ಅವರ ಭಾಗ್ಯವನ್ನ ನೋಡಿ. ಆ, ಅಲ್ಲಿ ದೇವಸ್ಥಾನಕ್ಕೆ, ಜಗನ್ನಾಥನ ದೇವಸ್ಥಾನಕ್ಕೆ ಹೋಗೋದಕ್ಕಾಗ್ತಾ ಇರಲಿಲ್ಲ. ಮುಸಲ್ಮಾನ ಪರಿವಾರದಲ್ಲಿ ಹುಟ್ಟಿದಂಥವರು ಅವರು. ಆದರೆ ಆ ಜಗನ್ನಾಥನೇ ಆ ಆ, ಮತ್ತೊಂದು ರೂಪದಲ್ಲಿ, ಚೈತನ್ಯ ಮಹಾಪ್ರಭುಗಳ ರೂಪದಲ್ಲಿ ಪ್ರತಿ ದಿವಸ ಹರಿದಾಸ್ ಠಾಕೂರ್ ಅವರಿಗೆ ಬಂದು ದರ್ಶನವನ್ನ ನೀಡ್ತಾ ಇದ್ರು ಅಲ್ವಾ. ಅದರಿಂದ ಇನ್ನೇನು ಬಂದ್ಬಿಡ್ತಾರೆ ಅಂತ ಹರಿದಾಸ್ ಠಾಕೂರ್ ಅವರು ಹೇಳ್ತಾರೆ. ಅದೇ ಕ್ಷಣದಲ್ಲಿ ಚೈತನ್ಯ ಮಹಾಪ್ರಭು ಅವರು ಅಲ್ಲಿಗೆ ಬರ್ತಾರೆ. ಅದಕ್ಕೇನೆ ಚೈತನ್ಯ ಮಹಾಪ್ರಭುಗಳಿಗೆ ಅಂದ್ರೆ ಭಗವಂತನಿಗೆ ಚೈತ್ಯ ಗುರು ಅಂತ ಹೇಳ್ತೀವಿ. ಚೈತ್ಯ ಗುರು ಅಂತ ಹೇಳಿದ್ರೆ ನಮ್ಮ ಅಂತರಂಗದಲ್ಲಿ ಇರತಕ್ಕಂತಹ ಗುರು, ಅಂದ್ರೆ ನಮ್ಮ ಅಂತರಂಗದಲ್ಲಿ ವಾಸ ಮಾಡುವಂತಹ ಪರಮಾತ್ಮ ಅವರು ಚೈತ್ಯ ಗುರು ಅಲ್ವಾ. ಅದರಿಂದ ಸನಾತನ ಗೋಸ್ವಾಮಿ ಅವರು ಬಂದಿರೋದ ಬಗ್ಗೆ ಚೈತನ್ಯ ಮಹಾಪ್ರಭುಗಳಿಗೆ ಮುಂಚೆನೆ ಗೊತ್ತಿದೆ. ಅದರಿಂದ ಅಲ್ಲಿಗೆ ತಕ್ಷಣ ಬರ್ತಾರೆ. ಬಂದ ತಕ್ಷಣ ಹರಿದಾಸ್ ಠಾಕೂರ್ ಅವರನ್ನ ಆಲಿಂಗನ ಮಾಡ್ಕೋತಾರೆ. ಆಲಿಂಗನ ಮಾಡಿದಾದ್ಮೇಲೆ ಹರಿದಾಸ್ ಠಾಕೂರ್ ಅವರು ಸನಾತನ ಗೋಸ್ವಾಮಿ ಅವರನ್ನ ಮಹಾಪ್ರಭುಗಳಿಗೆ ಪರಿಚಯ ಮಾಡಿಸ್ಕೊಡ್ತಾರೆ. ಇಲ್ಲಿದ್ದಾರೆ, ಬಂದಿದ್ದಾರೆ ನೋಡಿ ಅಂತ. ಪರಿಚಯ ಅಂತ ಹೇಳಿದ್ರೆ ಇಲ್ಲಿ ಬಂದಿದ್ದಾರೆ ನೋಡಿ ಅಂತ ಹೇಳ್ತಾರೆ. ತಕ್ಷಣ ಮಹಾಪ್ರಭು ಅವ್ರಿಗೆ ಬಹಳ ಸಂತೋಷವಾಗುತ್ತೆ. ಅವರನ್ನ ತಪ್ಕೊಳ್ಳೋಕೆ ಬರ್ತಾರೆ, ಆಲಿಂಗನ ಮಾಡ್ಕೊಳ್ಳೋದಕ್ಕೆ ಬರ್ತಾರೆ. ಆದ್ರೆ ಸನಾತನ ಗೋಸ್ವಾಮಿ ಅವರು ತಕ್ಷಣ ಹೇಳ್ತಾರೆ, ನನ್ನ ಶರೀರದ ಎಲ್ಲಾ ಭಾಗದಲ್ಲೂ ಯಾವುದೋ ಒಂದು ಕೆಟ್ಟ ಕಾಯಿಲೆ ಬಂದಿದೆ, ದಯವಿಟ್ಟು ನನ್ನ ಮುಟ್ಬೇಡಿ ಅಂತ ಹೇಳ್ತಾರೆ. ಆದ್ರೆ ಅದನ್ನ ಅದನ್ನ ಓಗೂಡದೆ ಚೈತನ್ಯ ಮಹಾಪ್ರಭುವರು ಬಲವಂತದಿಂದ ಸನಾತನ ಗೋಸ್ವಾಮಿ ಅವರನ್ನ ಆಲಿಂಗನ ಮಾಡ್ಕೋತಾರೆ. ಅದರಿಂದ ಇಬ್ಬರಿಗೂ ಬಹಳ ಸಂತೋಷವಾಗುತ್ತೆ. ಆದ್ರೆ ಸನಾತನ ಗೋಸ್ವಾಮಿ ಅವರಿಗೆ ಬಹಳ ಮುಜುಗರ ಆಗ್ತಾ ಇರ್ತದೆ. ನನ್ನ ಶರೀರ ಎಷ್ಟು ಕಾಯಿಲೆಯುತವಾದಂತಹ ಶರೀರ, ಅದನ್ನ ಏನಕ್ಕೆ ಮಹಾಪ್ರಭು ಅವರು ತಮ್ಮ ದಿವ್ಯವಾಗಿರ್ತಕ್ಕಂಥ ಶರೀರದಿಂದ ಮುಟ್ತಾ ಇದ್ದಾರೆ ಅಂತ ಬಹಳ ಮುಜುಗರ ಆಗತ್ತೆ ಅವ್ರಿಗೆ ಅಲ್ವಾ. ಆದ್ರೆ ತದನಂತರ ಆ ಸನಾತನ ಗೋಸ್ವಾಮಿ ಅವರಿಗೆ ಮಹಾಪ್ರಭು ಕೇಳ್ತಾರೆ, ಅಲ್ಲಿ ಮಥುರೆಯಲ್ಲಿ ಎಲ್ಲಾ ಭಕ್ತರು ಹೇಗಿದ್ದಾರೆ, ಸುಬುದ್ಧಿರಾಯರು, ಲೋಕನಾಥ ಗೋಸ್ವಾಮಿ ಅವರು ವೃಂದಾವನದಲ್ಲಿ, ಭೂಗರ್ಭ ಗೋಸ್ವಾಮಿ ಅವರು ವೃಂದಾವನದಲ್ಲಿ, ಇವರೆಲ್ಲರೂ ಹೇಗಿದ್ದಾರೆ ಅಂತ ಕೇಳ್ತಾರೆ. ಈ ಇದೀಗ ಮಾತ್ರ ರೂಪ ಗೋಸ್ವಾಮಿ ಅವರು 10 ದಿವಸಗಳ ಹಿಂದೆ ಮಾತ್ರ ಇಲ್ಲಿಂದ ಹೊರಟರು. 10 ತಿಂಗಳ ಕಾಲ ಎಲ್ಲೇ ಇದ್ರು ಅನ್ನೋದನ್ನು ಕೂಡ ಅವರಿಗೆ ತಿಳಿಸ್ಕೊಡ್ತಾರೆ. ನೋಡಿ, ಈ ಅನೇಕ ವರ್ಷಗಳ ಕಾಲ ರೂಪ ಗೋಸ್ವಾಮಿ ಅವರು ಮತ್ತೆ ಸನಾತನ ಗೋಸ್ವಾಮಿ ಅವರು ಸಂಧಿಸಿಯೇ ಇಲ್ಲ, ಭೇಟಿಯೇ ಆಗಿಲ್ಲ. ಅಲ್ಲಿ ರಾಜನ ಆಸ್ಥಾನದಲ್ಲಿ, ನವಾಬ್ ಹುಸೇನ್ ಶಾನ ಆಸ್ಥಾನದಲ್ಲಿ ಯಾವಾಗ ಕೆಲಸ ಮಾಡ್ತಾ ಇರ್ತಾರೆ. ತದನಂತರ ಮೊದಲು ರೂಪ ಗೋಸ್ವಾಮಿ ಅವರು ಮತ್ತೆ ಅನುಪಮ ಇಬ್ರು ನಿವೃತ್ತರಾಗ್ತಾರೆ, ಅದನ್ನ ನಾವು ಕೇಳಿದ್ವಿ. ತದನಂತರ ಅನೇಕ ತಿಂಗಳಾದ್ಮೇಲೆ ಸನಾತನ ಗೋಸ್ವಾಮಿ ಅವರು ಸೆರೆಮನೆಯಿಂದ ತಪ್ಪಿಸ್ಕೊಂಡು ಹೋಗ್ತಾರೆ, ಅಲ್ಲಿಂದ ವಾರಾಣಸಿಗೆ ಬರ್ತಾರೆ ಅಲ್ವಾ. ಸೊ ಒಂದಷ್ಟು ವರ್ಷಗಳ ಕಾಲ ಇದುವರೆಗೆ ಅವರಿಬ್ರು ಭೇಟಿಯಾಗಿಲ್ಲ ಅಲ್ವಾ. ಅದರಿಂದ ಇದೀಗ ಮಾತ್ರ 10 ದಿವಸಗಳ ಹಿಂದೆ ಮಾತ್ರ ರೂಪ ಗೋಸ್ವಾಮಿ ಅವರು ಅವರ ತವರೂರಿಗೆ ಹೋಗಿದ್ದಾರೆ, ಅಲ್ಲಿಂದ ಮತ್ತೆ ವೃಂದಾವನಕ್ಕೆ ಹೋಗ್ತಾರೆ ಅಂತ ಮಹಾಪ್ರಭು ಅವರು ತಿಳಿಸ್ಕೊಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಮತ್ತೊಂದು ವಿಷಯ ಏನ್ ತಿಳಿಸ್ಕೊಡ್ತಾರೆ ಅಂತ ಹೇಳಿದ್ರೆ, ನಿಮ್ಮ ತಮ್ಮನಾದಂತಹ ಅನುಪಮ ಅವರು
ಅವರ ದೇಹಾಂತವಾಯಿತು ಎಂಬುದನ್ನ ರೂಪ ಗೋಸ್ವಾಮಿಯವರು ನನಗೆ ಹೇಳಿದ್ರು ಅನ್ನೋದನ್ನ ತಿಳಿಸ್ಕೊಡ್ತಾರೆ. ಸನಾತನ ಗೋಸ್ವಾಮಿ ಅವರಿಗೆ ಆವಾಗಲೇ ಗೊತ್ತಾಗಿತ್ತು ಅವರು ತಮ್ಮ ಇವಾಗ ಇಲ್ಲ ಅಂತ. ಆಗಿನ ಕಾಲದಲ್ಲಿ ಫೋನು ಅಥವಾ ಇಮೇಲು ಅಥವಾ ವಾಟ್ಸ್ಆ್ಯಪ್ ಆಗಲಿ, ಫೇಸ್ಬುಕ್ ಆಗಲಿ, ಇದು ಇನ್ಸ್ಟಾಗ್ರಾಮ್ ಆಗಲಿ ಏನೂ ಇರಲಿಲ್ಲ. ಇವತ್ತಿನ ದಿವಸ ಯಾವುದೇ ಸುದ್ದಿಯನ್ನ ಯಾವುದೇ ವಿಶ್ವದ ಕೋಣೆಯಿಂದ ಮತ್ತೊಂದು ಕೋಣೆಗೆ ತಲುಪಿಸುವಂತಹದ್ದು ಬಹಳ ಸುಲಭ. ಆದರೆ ಆಗಿನ ಕಾಲದಲ್ಲಿ ಆ ರೀತಿ ಇರಲಿಲ್ಲ ಅಲ್ವಾ. ಅದರಿಂದ ಸನಾತನ ಗೋಸ್ವಾಮಿಯವರು ಅವಾಗ ಅನುಪಮನನ್ನ ನೆನೆಸ್ಕೊಂಡು ಬಹಳ ದುಃಖ ಪಡ್ತಾರೆ. ಶ್ರೀರಾಮಚಂದ್ರನ ಬಹಳ ಪರಿಶುದ್ಧ ಭಕ್ತರಾಗಿದ್ರು ಅನ್ನೋದನ್ನ ಹೇಳ್ತಾರೆ. ಅದೇ ಕ್ಷಣದಲ್ಲಿ ಒಂದು ಕಥೆಯನ್ನ ಕೂಡ ಸನಾತನ ಗೋಸ್ವಾಮಿಯವರು ಮಹಾಪ್ರಭುಗಳಿಗೆ ಹೇಳ್ತಾರೆ ಅನುಪಮನ ವಿಷಯದಲ್ಲಿ. ಏಕೆಂದ್ರೆ ಈ ಮೂರ್ವರು ಕೂಡ ಸನಾತನ ಗೋಸ್ವಾಮಿ, ಈ ರೂಪ ಗೋಸ್ವಾಮಿ ಮತ್ತೆ ಅನುಪಮ ಮೂರ್ವರು ಕೂಡ ಒಂದೇ ಸಮಯದಲ್ಲಿ ಚೈತನ್ಯ ಮಹಾಪ್ರಭುಗಳ ಆಶ್ರಯಕ್ಕೆ ಬರ್ತಾರೆ. ಆದರೆ ಅನುಪಮ ಮೊದಲಿನಿಂದಲೇ ಬಹಳ ತೀವ್ರವಾದಂತಹ ಶ್ರೀರಾಮಚಂದ್ರನ ಭಕ್ತರಾಗಿರ್ತಾರೆ. ಆದ್ರಿಂದ ಚೈತನ್ಯ ಮಹಾಪ್ರಭುಗಳ ಒಂದು ಸ್ಫೂರ್ತಿಯಿಂದ ಅವರು ಒಂದು ರಾತ್ರಿ ಸಂಪೂರ್ಣವಾಗಿ ಕೃಷ್ಣನಾಮವನ್ನ ಜಪ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೆ ಎಷ್ಟೇ ಕೃಷ್ಣನಾಮವನ್ನ ಜಪ ಮಾಡೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಅವರ ಮುಖದಿಂದ ಕೊನೆಗೆ ಶ್ರೀರಾಮನಾಮವೇ ಆಚೆ ಬರ್ತಾ ಇರ್ತದೆ. ಅದರಿಂದ ಮಾರನೇ ದಿವಸ ಬೆಳಿಗ್ಗೆ ಚೈತನ್ಯ ಮಹಾಪ್ರಭುಗಳಿಗೆ ಹೋಗಿ ಅವ್ರು ಹೇಳ್ತಾರೆ, ನಾನು ಸಂಪೂರ್ಣವಾದಂತಹ ರಾತ್ರಿ ನಾನು ಪ್ರಯತ್ನ ಪಟ್ಟೆ, ನಿಮ್ಮ ಇಷ್ಟ ದೈವ ಕೃಷ್ಣ ಅಂತ ಹೇಳಿ ಆ ಕೃಷ್ಣನ ನಾಮ ಜಪವನ್ನ ಸಂಪೂರ್ಣ ರಾತ್ರಿ ಮಾಡೋದಕ್ಕೆ ನಾನು ಪ್ರಯತ್ನ ಪಟ್ಟೆ. ಆದ್ರೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನನ್ನ ಮುಖದಿಂದ ಆ ಶ್ರೀರಾಮಚಂದ್ರನ ಹೆಸರೇ, ಆ ಶ್ರೀರಾಮಚಂದ್ರನ ನಾಮವೇ ಆಚೆ ಬರ್ತಾ ಇದೆಯಾ ಹೊರತು ಕೃಷ್ಣನ ನಾಮ ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಅವಾಗ ಚೈತನ್ಯ ಮಹಾಪ್ರಭು ಅವರು ಅನುಪಮನನ್ನ ತಪ್ಪಿಕೊಂಡು ಹೇಳ್ತಾರೆ, ಹೌದು ಹೌದು, ನೀವು ಶ್ರೀರಾಮಚಂದ್ರನ ನಿತ್ಯ ಪಾರ್ಷದರು, ನಿಮ್ಮ ಸ್ವರೂಪ ಶ್ರೀರಾಮಚಂದ್ರನ ಜೊತೆಯಲ್ಲಿ ಇರ್ತಕ್ಕಂತಹದ್ದು. ಆದ್ರಿಂದ ನೀವು ಶ್ರೀರಾಮಚಂದ್ರನ ನಾಮವನ್ನೇ ಜಪ ಮಾಡಿ, ಏನು ತೊಂದರೆ ಇಲ್ಲ. ಅದರಿಂದ ಇವಾಗ ನಾವನ್ನ ಅಂದ್ಕೊಳಕ್ ಶುರು ಮಾಡ್ಬೋದು, ಇವಾಗ ನಾನು ಕೂಡ ನನ್ನ ಸ್ವರೂಪ ಏನಾದ್ರು ಏನು ಅಂತ ಗೊತ್ತಾಗ್ಬಿಟ್ರೆ ಅವಾಗ ಅದೇ ದೈವತೆಯ ನಾಮವನ್ನ ನಾನು ಜಪ ಮಾಡ್ಬೋದು. ಅಕಸ್ಮಾತ್ ನನ್ನ ಸ್ವರೂಪ ನರಸಿಂಹನ ಜೊತೆಗೆ ಇದ್ರೆ ಅವಾಗ ನರಸಿಂಹನ ನಾಮ ಜಪವನ್ನೇ ನಾನು ಮಾಡ್ಬೋದಲ್ಲ, ಹಾಗಂತ ನಾವು ಅಂದ್ಕೋಬಹುದು. ನೋಡಿ, ಈ ಯಾವ ಕಥೆಯನ್ನ ನಾವು ಚರ್ಚೆ ಮಾಡಿದ್ವಿ, ಅದರಲ್ಲಿ ಇರ್ತಕ್ಕಂತಹ ಪಾತ್ರ ಏನಿದೆ ಅನುಪಮ, ಆ ಅನುಪಮನ ಪಾತ್ರ ಅದು ಬಹಳ ಉನ್ನತವಾದಂತಹದ್ದು. ಅಂದ್ರೆ ಸ್ವರೂಪವನ್ನ ತಿಳಿದುಕೊಳ್ಳುವಂತಹ ಒಂದು ಹಂತವನ್ನ ಅವರಾಗಲೇ ತಲುಪಿದ್ರು. ಆದ್ದರಿಂದ ಚೈತನ್ಯ ಮಹಾಪ್ರಭು ಅವರಿಗೆ ಹೇಳ್ತಾರೆ, ಆದರೆ ನಾವು ಈ ಕ್ಷಣದಲ್ಲಿ ನಾವು ನಮ್ಮ ಸ್ವರೂಪ ಏನಿದೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ನಾವು ಹರೇ ಕೃಷ್ಣ ಮಹಾಮಂತ್ರದ ಜಪವನ್ನ ಏನ್ ಕೊಟ್ಟಿದ್ದಾರೆ ಚೈತನ್ಯ ಮಹಾಪ್ರಭು ಎಲ್ಲರಿಗೂ ಕೂಡ, ಆ ಒಂದೇ ಮಂತ್ರದ ಜಪವನ್ನ ಈ ಸಂದರ್ಭದಲ್ಲಿ ನಾವು ಮಾಡಿದ್ರೆ ಸಾಕು ಅಲ್ವಾ. ಆ ಮಂತ್ರದ ಜಪದಿಂದ ಯಾವಾಗ ನಾವು ಒಂದು ಸರಿಯಾದಂತಹ ಹಂತವನ್ನ ತಲುಪ್ತೀವಿ, ಆವಾಗ ನಮ್ಮ ಗುರುಗಳ ಮೂಲಕ ನಮಗೇನೆ ಸ್ವರೂಪ ಏನು ಅಂತ ಗೊತ್ತಾಗತ್ತೆ. ಅದಾದ್ಮೇಲೆ ಕೂಡ ನಾವು ಹರೇ ಕೃಷ್ಣ ಮಹಾಮಂತ್ರದ ಜಪವನ್ನ ನಾವು ಮಾಡಬಹುದು ಅಲ್ಲ, ಮಾಡಬೇಕು. ನೋಡಿ, ಹರೇ ಕೃಷ್ಣ ಮಹಾಮಂತ್ರದಲ್ಲಿ ಕೃಷ್ಣನ ಹೆಸರು ಇದೆ, ಮತ್ತೆ ರಾಮಚಂದ್ರನ ಹೆಸರು ಕೂಡ ಇದೆ ಅಲ್ವಾ. ಮತ್ತೆ ಹರ ಅಂತ ಹೇಳಿದ್ರೆ ನಮ್ಮ ಶೀಲ ಪ್ರಭುಪಾದರು ಹೇಳ್ತಾರೆ ಶ್ರೀಮತಿ ರಾಧಾರಾಣಿ ಅವರ ಹೆಸರು ಅಲ್ವಾ. ಬೇರೆ ಸಂಪ್ರದಾಯಗಳಲ್ಲಿ ಹರೇ ಅನ್ನೋದು ಹರಿಯ ಹೆಸರು ಅಂತ ಹೇಳ್ತಾರೆ, ಅದು ಕೂಡ ಸತ್ಯನೇ. ಇಲ್ಲಿ ನಮ್ಮ ಸಂಪ್ರದಾಯದಲ್ಲಿ, ವಿಶೇಷವಾಗಿ ಗೌಡಿಯ ವೈಷ್ಣವ ಸಂಪ್ರದಾಯದಲ್ಲಿ ಹರ ಎಂಬಂತಹ ಆ ಸ್ತ್ರೀಲಿಂಗ ಶಬ್ದಕ್ಕೆ ಸಂಬೋಧನೆಯಲ್ಲಿ ಹರೇ ಆಗತ್ತೆ ಅಂತ ಹೇಳ್ತಾರೆ ಅಲ್ವಾ. ಆದ್ರಿಂದ ಶಕ್ತಿ ಮತ್ತೆ ಶಕ್ತಿಮಾನ್ ಇಬ್ಬರ ಹೆಸರು ಕೂಡ ಇದೆ ಅಲ್ಲಿ. ಆದ್ರಿಂದ ನಾವು ಈ ಮಹಾಮಂತ್ರದ ಜಪವನ್ನ ಮಾಡಿದ್ರೆ ಇದೀಗ ಸಾಕು. ಯಾವಾಗ ಆ ಒಂದು ಹಂತವನ್ನ ನಾವು ತಲುಪ್ತೀವಿ ಅವಾಗ ನಮ್ಗೆ ಆ ಸ್ವರೂಪದ ಅರಿವು ಆಗತ್ತೆ, ಆಯ್ತಾ. ಸೊ ಅವಾಗ ಮಹಾಪ್ರಭು ಅವರು ಸನಾತನ ಗೋಸ್ವಾಮಿ ಅವರಿಗೆ ಮತ್ತೊಂದು ಉಪದೇಶವನ್ನ ನೀಡ್ತಾರೆ. ನೀವು ಮತ್ತೆ ಹರಿದಾಸ್ ಠಾಕೂರ್ ಅವರು ಇಬ್ಬರು ಕೂಡ ಈ ನಾಮವನ್ನ ಆಸ್ವಾದಿಸುವುದರಲ್ಲಿ ನಿಪುಣರು, ರಸಾಸ್ವಾದನೆಯಲ್ಲಿ ನಿಪುಣರು. ಆದ್ರಿಂದ ನೀವು ಇಬ್ಬರು ಜೊತೆಯಲ್ಲಿ ಇಲ್ಲೇ ಇದ್ದು ನೀವು ನಾಮಜಪವನ್ನ ಮಾಡಿ. ನಿಮ್ಮ ವಿನಮ್ರತೆಯಿಂದ ನೀವು ದೇವಸ್ಥಾನಕ್ಕೆ ಬರೋದಿಲ್ಲ ಅನ್ನೋದು ನನಗೆ ಗೊತ್ತಿದೆ. ಏನಕ್ಕೆ ಅಂದ್ರೆ ಸನಾತನ ಗೋಸ್ವಾಮಿ ಅವರು ಕೂಡ, ನಾನು ಮ್ಲೇಚ್ಛರಿಗೆ ನಾನು ಸೇವೆ ಮಾಡಿರೋದ್ರಿಂದ, ನಾನು ಸಾರಸ್ವತ ಬ್ರಾಹ್ಮಣರ ಪರಿವಾರದಲ್ಲಿ ಹುಟ್ಟಿದ್ರೂ ಕೂಡ ನನ್ನ ಜನ್ಮ ಕೀಳು ಮಟ್ಟದ್ದು ಅಂತ ಅಂದ್ಕೋತಾ ಇರ್ತಾರೆ. ಅದರಿಂದ ಅವರು ಕೂಡ ಹೋಗೋದಿಲ್ಲ. ಮತ್ತೆ ಮಹಾಪ್ರಭು ಕೂಡ ಯಾವತ್ತೂ ಅವರನ್ನೆಲ್ಲ ಅವರಿಗೆ ಬಲವಂತ ಮಾಡೋದಿಲ್ಲ.
ನೀವು ಬನ್ನಿ ಬನ್ನಿ ಜಗನ್ನಾಥನ ದೇವಸ್ಥಾನಕ್ಕೆ ಅಂತ. ಏನಕ್ಕೆ ಅಂದ್ರೆ ಅನೇಕ ವಿದ್ವಾಂಸರು ಏನ್ ಹೇಳ್ತಾರೆ ಅಂದ್ರೆ ಇದ್ರ ಬಗ್ಗೆ, ಮಹಾಪ್ರಭುಗಳಿಗೆ ಕೂಡ ಆಗಿನ ಕಾಲದ ಯಾವ ಒಂದು ಸೋಷಿಯಲ್ ಕಸ್ಟಮ್ ಇತ್ತು, ಅಂದ್ರೆ ಸಾಮಾಜಿಕ ಒಂದು ಒಂದು ವ್ಯವಸ್ಥೆ ಏನಿತ್ತು ಅದನ್ನ ಅಲುಗಾಡಿಸೋದಕ್ಕೆ ಅವ್ರಿಗೆ ಇಷ್ಟ ಇರಲಿಲ್ಲ. ಹಿ ಡಿಂಟ್ ವಾಂಟ್ ಟು ಡಿಸ್ಟರ್ಬ್ ದ ಸೋಷಿಯಲ್ ಕಸ್ಟಮ್ಸ್ ಎಕ್ಸಿಸ್ಟಿಂಗ್ ಇನ್ ದಟ್ ಡೇ ಅಂತ ಹೇಳ್ತಾರೆ ಅಲ್ವಾ. ಏನಕ್ಕೆ ಅಂದ್ರೆ ಅನಾವಶ್ಯಕವಾಗಿ ಸಮಾಜದ ಜೊತೆಯಲ್ಲಿ ನಾವು ಆ ಯಾವ ವ್ಯವಸ್ಥೆ ನಮಗೇನು ಅದರಿಂದ ತೊಂದರೆ ಆಗ್ತಾ ಇಲ್ಲ, ಆ ರೀತಿಯಾದಂಥ ವ್ಯವಸ್ಥೆಯಲ್ಲಿ ಅನಾವಶ್ಯಕವಾದಂಥ ಪರಿವರ್ತನೆಯನ್ನ ನಾವು ತರೋದಕ್ಕೆ ಹೋದ್ರೆ ಆ ವ್ಯವಸ್ಥೆ ನಾಳೆ ನಮಗೇನೆ ವಿರುದ್ಧ ನಿಂತು ಬಿಡ್ತದೆ, ಆವಾಗ ಬಹಳ ಕಷ್ಟ ಆಗ್ತದೆ ಅಲ್ವಾ. ಅದರಿಂದ ಚೈತನ್ಯ ಮಹಾಪ್ರಭುಗಳು ಅವ್ರಿಗೆ ಏನು ಬಲವಂತ ಮಾಡ್ತಾ ಇರಲಿಲ್ಲ. ಆದರೆ ಮಹಾಪ್ರಭು ಹೇಳ್ತಾರೆ ಸನಾತನ ಗೋಸ್ವಾಮಿ ಅವರಿಗೆ, ಪ್ರತಿ ದಿವಸ ನೀವು ಈ ಸಿದ್ಧ ಬಕುಳದಿಂದಲೇ ಆ ಭಗವಂತನ ದೇವಸ್ಥಾನದ ಚಕ್ರದ ದರ್ಶನವನ್ನ ನೀವು ಮಾಡ್ಬೋದು. ಜಗನ್ನಾಥಪುರಿ ದೇವಸ್ಥಾನ ಪ್ರಥಮವಾಗಿ ಯಾವುದಕ್ಕೆ ಪ್ರಸಿದ್ಧ ಅಂತ ಹೇಳಿದ್ರೆ ಆ ಚಕ್ರಕ್ಕೆ ಅಲ್ವಾ. ಅದರಿಂದ ಚಕ್ರದ ದರ್ಶನವನ್ನ ನೀವು ಮಾಡಿದ್ರೆ ಸಾಕು, ಅದರಿಂದ ಜಗನ್ನಾಥನ ದರ್ಶನವನ್ನ ಮಾಡಿದಷ್ಟೇ ಪುಣ್ಯ ನಿಮ್ಗೆ ಸಿಗ್ತದೆ ಅಂತ ಹೇಳ್ತಾರೆ. ಪ್ರತಿ ದಿವಸ ಚೈತನ್ಯ ಮಹಾಪ್ರಭು ಅವರು ಉಪಲಭೋಗ ಏನಾಗುತ್ತೆ ನೋಡಿ, ಜಗನ್ನಾಥಪುರಿಯಲ್ಲಿ 56 ಭೋಗ ಆಗತ್ತೆ ಅಲ್ವಾ. ಪ್ರತಿ ದಿವಸ ಕೂಡ 56 ಬಾರಿ ಅಲ್ಲಿ ನೈವೇದ್ಯವನ್ನ ಮಾಡ್ತಾರೆ ಅಂತ ನಾವು ಕೇಳ್ಪಟ್ಟಿದ್ದೀವಿ ಅಲ್ವಾ. ವಿಶ್ವದ ಯಾವುದೇ ದೇವಸ್ಥಾನದಲ್ಲೂ ಇಷ್ಟು ಬಾರಿ ನೈವೇದ್ಯವನ್ನ ಮಾಡೋದಿಲ್ಲ. ಜಗನ್ನಾಥಪುರಿ ಅದಕ್ಕೇನೆ ಹೆಸರುವಾಸಿ ಅಲ್ವಾ, ಪ್ರಸಾದದ ಕ್ಷೇತ್ರ ಅಂತಾನೆ ಹೇಳ್ತಾರೆ ಅಲ್ವಾ. ಅಲ್ಲಿ ಯಾವಾಗ ಹೋದ್ರೂ ಕೂಡ ನಿಮ್ಗೆ ಭರ್ಪೂರವಾಗಿ ನಿಮ್ಗೆ ಪ್ರಸಾದ ಸಿಗತ್ತೆ. ಆನಂದ ಬಜಾರ್ಗೆ ಹೋದ್ರೆ ಅಲ್ಲಿ ಅಲ್ಲಿ ನೆನೆಸ್ಕೊಂಡ್ರೆ ನಮ್ಗೆ ರೋಮಾಂಚವಾಗತ್ತೆ ಅಲ್ವಾ. ಎಲ್ಲ ಕಡೆಯಲ್ಲಿ ಹೇಗೆ ಆ ಮಡಿಕೆಗಳಲ್ಲಿ ಇಟ್ಕೊಂಡು, ಇವತ್ತು ಕೂಡ ನಾವು ಯಾವುದೋ ವೈದಿಕ ಕಾಲಕ್ಕೆ ಹೋಗ್ದಂಗೆ ಆಗತ್ತೆ ನಮ್ಗೆ ಅಲ್ವಾ. ವೈದಿಕ ಕಾಲಕ್ಕೆ ಅನೇಕ ಸಾವಿರಾರು ವರ್ಷಗಳ ಹಿಂದೆ ಹೇಗಿದ್ದಿರಬೇಕು ಆ ರೀತಿ ಇವತ್ತು ಕೂಡ ಇಟ್ಕೊಂಡಿದ್ದಾರೆ, ಅಲ್ಲಿ ಎಲ್ಲವನ್ನ ಕೂಡ ಇಟ್ಕೊಂಡಿದ್ದಾರೆ ಅಲ್ವಾ. ಸೊ ಅಲ್ಲಿ ಉಪಲಭೋಗ ಏನಾಗ್ತಾ ಇತ್ತು, ಉಪಲಭೋಗ ಎಷ್ಟೊತ್ತಿಗೆ ಅನ್ನೋದು ನಾನು ನೋಡಿದೆ, ನನಗೇನು ಸಿಗ್ಲಿಲ್ಲ. ಆದ್ರೆ ಸುಮಾರು ಮಧ್ಯಾಹ್ನದ ಕಾಲ ಅಂತ ಚೈತನ್ಯ ಚರಿತಾಮೃತದಲ್ಲಿ ವರ್ಣನೆ ಬರ್ತದೆ. ಆದ್ರೆ ಇವತ್ತು ಎಷ್ಟೊತ್ತಿಗೆ ಇದೆ ಅನ್ನೋದನ್ನ ನಾನು ಹುಡುಕ್ದೆ, ನಂಗೇನು ಸಿಗ್ಲಿಲ್ಲ. ಆದ್ರೆ ಮಧ್ಯಾಹ್ನದ ಕಾಲ ಸುಮಾರು 11-12 ಗಂಟೆ ಕಾಲ ಅಂತ ಇಟ್ಕೊಳ್ಳಿ. ಅಲ್ಲಿ ಉಪಲಭೋಗದ ನಂತರ ಮಹಾಪ್ರಭು ಅವರು ನೇರ ದೇವಸ್ಥಾನದಿಂದ ಸಿದ್ಧ ಬಕುಳಕ್ಕೆ ಬರ್ತಾ ಇದ್ರು. ಒಂದು ದಿವಸ ಅವರು ಸನಾತನ ಗೋಸ್ವಾಮಿ ಅವರಿಗೆ ಹೇಳ್ತಾರೆ, ಈ ಆತ್ಮಹತ್ಯೆಯನ್ನ ಮಾಡ್ಕೊಳ್ಬೇಕು ಅಂತ ಏನು ನೀವು ಅಂದ್ಕೋತಾ ಇದ್ದೀರಾ, ಆ ಒಂದು ಯೋಚನೆಯನ್ನ, ಆ ಚಿಂತನೆಯನ್ನ ಮೊದಲು ನೀವು ತ್ಯಜಿಸಿ, ಅದನ್ನ ನೀವು ತ್ಯಾಗ ಮಾಡಿ, ಅದನ್ನ ನೀವು ನಿಮ್ಮ ತಲೆಯಿಂದ ಹೊರಗೆ ಹಾಕಿ, ಆ ರೀತಿಯಾದಂತಹ ಅಸಂಬದ್ಧವಾದಂತಹ ಯೋಚನೆಯನ್ನ ಮೊದಲು ಹೊರಗೆ ಹಾಕಿ ನೀವು ಅಲ್ವಾ. ಇದು ತಮೋ ಗುಣದ ಪ್ರಭಾವ. ಸನಾತನ ಗೋಸ್ವಾಮಿ ಅವರಲ್ಲಿ ತಮೋ ಗುಣ ಅನ್ನೋದು ಇಲ್ಲವೇ ಇಲ್ಲ. ಆದ್ರೂ ಮಹಾಪ್ರಭುರು ಹೇಳ್ತಾ ಇದ್ದಾರೆ ಅವ್ರಿಗೆ ತಮೋ ಗುಣದ ಪ್ರಭಾವ ಇದು. ಏನಂದ್ರೆ ಅದು ಸಾಮಾನ್ಯವಾಗಿ ಹೇಳ್ತಾ ಇದ್ದಾರೆ. ತಮೋ ಗುಣ ಯಾವಾಗ ಬಹಳ ಹೆಚ್ಚಾಗತ್ತೆ ಆವಾಗ ಈ ರೀತಿಯಾದಂತಹ ನಕಾರಾತ್ಮಕವಾದಂಥ ಯೋಚನೆಗಳು ಒಬ್ಬ ಮನುಷ್ಯನಲ್ಲಿ, ಸಾಮಾನ್ಯ ಮನುಷ್ಯನಲ್ಲಿ ಬರುತ್ತೆ. ಸನಾತನ ಗೋಸ್ವಾಮಿ ಅವರಲ್ಲ, ಆದರೆ ಸಾಮಾನ್ಯವಾದಂತಹ ಮನುಷ್ಯನಲ್ಲಿ ಬರುತ್ತೆ. ಕೃಷ್ಣನಿಂದ ತೀವ್ರವಾದಂಥ ವಿರಹ ಭಾವ ಬಂದ್ರೆ ಆ ಭಾವನೆಯಿಂದ ನೀವು ಆತ್ಮಹತ್ಯೆಯನ್ನ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಅದು ಬೇರೆ ವಿಷಯ. ಸನಾತನ ಗೋಸ್ವಾಮಿ ಅವರಲ್ಲಿ ಅದೇ ಭಾವನೆ ಇರೋದು. ಆದರೆ ಬೇರೆ ಯಾವುದೇ ಕಾರಣದಿಂದ ನೀವು ತಮೋಗುಣ ಪ್ರಭಾವಿತರಾಗಿ ನೀವು ಆತ್ಮಹತ್ಯೆಯನ್ನ ಮಾಡಿಕೊಳ್ಳುವಂತಹ ನೀಚ ಒಂದು ಅಸಂಬದ್ಧವಾದಂತಹ ಯೋಚನೆ ಇದೆ, ಯೋಚನೆ ಏನಿದೆ ಅದನ್ನ ಮೊದಲು ನೀವು ನಿಮ್ಮ ಮನಸ್ಸಿನಿಂದ ತೆಗೆದು ಹಾಕಿ, ಅದು ಸರಿ ಇಲ್ಲ ಅಂತ ಹೇಳ್ತಾರೆ. ಅವಾಗ ಸನಾತನ ಗೋಸ್ವಾಮಿ ಅವರು ಕೇಳ್ತಾರೆ, ಈ ನನ್ನ ಶರೀರದಿಂದ ಏನ್ ತಾನೇ ಪ್ರಯೋಜನ ಇದೆ ಅಂತ ಕೇಳ್ತಾರೆ ಮಹಾಪ್ರಭು ಅವ್ರಿಗೆ. ಅವಾಗ ನೋಡಿ ಮಹಾಪ್ರಭು ಏನ್ ಹೇಳ್ತಾರೆ ಅಂತ ಬಹಳ ಆಸಕ್ತಿಯುತವಾದಂತಹ ಒಂದು ವಿಷಯವನ್ನ ಹೇಳ್ತಾರೆ. ಮಹಾಪ್ರಭು ಹೇಳ್ತಾರೆ, ನಿಮ್ಮ ಶರೀರ ಏನಿದೆ ಅದು ನನ್ನ ಸ್ವತ್ತು, ನನ್ನ ನನ್ನ ಸ್ವತ್ತು ಅಲ್ವಾ. ನನಗೆ ನೀವು ಶರಣು ಹೋದಾದ್ಮೇಲೆ, ನೀವು ನನ್ನಲ್ಲಿ ಶರಣಾಗತಿಯನ್ನ ಮಾಡಿದ ಮೇಲೆ ನಿಮ್ಮ ಶರೀರವಾಗ್ಲಿ, ಎಷ್ಟರ ಮಟ್ಟಕ್ಕೆ ಅಂದರೆ ನಿಮ್ಮ ಪ್ರಾಣವಾಗಲಿ, ಅದು ನಿಮ್ಮ ಅಧಿಕಾರವಲ್ಲ, ಅದು ನನಗೆ ಅದರ ಅಧಿಕಾರ ನನ್ನಲ್ಲಿ ಇರ್ತಕ್ಕಂತಹದ್ದು. ಅದರಿಂದ ನೀವು ನಿಮ್ಮ ಅಧಿಕಾರವಿಲ್ಲದೆ ಇರತಕ್ಕಂಥ ಶರೀರವನ್ನ ನಾಶ ಮಾಡೋದಕ್ಕೆ ಯೋಚನೆ ಮಾಡಕೂಡದು. ಏನಕ್ಕೆ ಅಂದ್ರೆ ಅದಕ್ಕೆ ನಿಮ್ಗೆ ಅರ್ಹತೆ ಇಲ್ಲ ಅಲ್ವಾ. ನಿಮ್ಮ ಶರೀರದಿಂದ ನಾನೇನ್ ಮಾಡ್ತೀನಿ ಮುಂದಕ್ಕೆ ಅಂತ ಹೇಳಿದ್ರೆ, ಜಗದಾದ್ಯಂತ ಎಲ್ಲಾ ಕಡೆಯಲ್ಲೂ ಕೃಷ್ಣ ಭಕ್ತಿಯನ್ನ ನಾನು ಪ್ರಚಾರ ಮಾಡ್ತೀನಿ. ನಿಮ್ಮ ಗ್ರಂಥಗಳ ಲೇಖನದ ಮೂಲಕ ನಾನು ಎಲ್ಲಾ ಕಡೆಯಲ್ಲೂ ಕೃಷ್ಣ ಭಕ್ತಿಯ ಪ್ರಚಾರವನ್ನ ಮಾಡ್ತೀನಿ.
ಅದರಿಂದ ಮತ್ತೆ ಆ ಕ್ಷಣದಲ್ಲಿ ಆ 4 ಉಪದೇಶಗಳನ್ನ ಏನು ನೀಡಿರ್ತಾರೆ ಮುಂಚೆನೆ, ವೃಂದಾವನಕ್ಕೆ ಹೋಗ್ಬೇಕು, ಅಲ್ಲಿ ಗ್ರಂಥಗಳ ರಚನೆಯನ್ನ ಮಾಡಬೇಕು, ಆ ಉತ್ತಮ ನಡವಳಿಕೆಯನ್ನ ತೋರಿಸ್ಬೇಕು, ಲೀಲಾ ಸ್ಥಳಿಗಳನ್ನ ಹುಡುಕಿ ಅದನ್ನ ಪುನರುಜ್ಜೀವಿಸಬೇಕು, ದೇವಸ್ಥಾನಗಳನ್ನ ನಿರ್ಮಿಸಬೇಕು, ಈ 4 ಉಪದೇಶಗಳನ್ನ ಏನು ಕೊಟ್ಟಿರ್ತಾರೆ ಅದನ್ನ ಮತ್ತೆ ಹೇಳಿ, ಈ 4 ಉಪದೇಶಗಳನ್ನ ನೀವು ಬೃಂದಾವನಕ್ಕೆ ಹೋಗಿ ನೀವು ಪಾಲಿಸಬೇಕು ಅಂತ ನಾನು ಇಚ್ಛಿಸ್ತಾ ಇದ್ದೀನಿ. ಆದ್ರೆ ನೀವೇನು ಅನ್ಕೋತಾ ಇದ್ದೀರಾ, ಆತ್ಮಹತ್ಯೆಯನ್ನ ಮಾಡ್ಕೊಳ್ಳೋದ್ರ ಬಗ್ಗೆ ನೀವು ಯೋಚಿಸ್ತಾ ಇದ್ದೀರಲ್ಲ, ಇದು ಸರಿಯಲ್ಲ. ಆವಾಗ ಸನಾತನ ಗೋಸ್ವಾಮಿ ಅವರು ಹೇಳ್ತಾರೆ, ನಾನೊಂದು ಗೊಂಬೆಯಂತೆ ಅಲ್ವಾ, ಗೊಂಬೆ ಆಟವಯ್ಯ ಅಂತ ಇದೆ ಅಲ್ವಾ, ಕನ್ನಡದಲ್ಲಿ ಯಾವುದೋ ಒಂದು ಹಳೆ ಸಿನಿಮಾ ಸಾಂಗ್ ಇದೆ ಅಂತ ಕಾಣುತ್ತೆ. ಅದರಿಂದ ಗೊಂಬೆ ಆಟದಲ್ಲಿ ಆ ಸೂತ್ರಧಾರಿಯ ಪಾತ್ರ ಬಹಳ ಮುಖ್ಯ. ನಾನು ಯಾವತ್ತೂ ಗೊಂಬೆ ಆಟವನ್ನೆಲ್ಲ ನೋಡಿಲ್ಲ, ನಮ್ಮ ಜನಾಂಗದವರು ಕೂಡ ನೋಡಿರ್ಲಿಕ್ಕಿಲ್ಲ ಅನ್ಸುತ್ತೆ. ನಿಮ್ಮಲ್ಲಿ ವಯಸ್ಸಾದವರು ಅದು ಹಳ್ಳಿಲಿ ಇದ್ರೆ ನೀವು ನೋಡಿರಬೇಕು. ಆದರೆ ಗೊಂಬೆ ಆಟದಲ್ಲಿ ವಿಶೇಷವಾಗಿ ನಾವೇನ್ ನೋಡ್ತೀವಿ ಅಂದ್ರೆ ಸೂತ್ರಧಾರಿಯ ಪಾತ್ರ ಎಲ್ಲದಕ್ಕಿಂತ ಮುಖ್ಯ ಅಲ್ವಾ. ಆ ಸೂತ್ರಧಾರಿ ಕಾಣಿಸೋದೇ ಇಲ್ಲ, ಕೊನೆಗೆ ಎಲ್ಲ ಪಾತ್ರ ಪರಿಚಯನೂ ಮಾಡಿಸ್ಬೇಕಾದ್ರೆ ಮಾತ್ರ ಅವನು ಬರ್ತಾನೆ ಅಥವಾ ಬರ್ತಾಳೆ. ಆದರೆ ಸೂತ್ರಧಾರಿ ಇಲ್ಲದೆ ಬೊಂಬೆ ಆಟ ಇಲ್ಲ ಅಲ್ವಾ. ಕೇವಲ ಬೊಂಬೆನ ಇಟ್ಬಿಟ್ರೆ ಅದನ್ನ ನೋಡೋದಕ್ಕೆ ಯಾರು ಕೂಡ ಬರೋದಿಲ್ಲ. ಆದರೆ ಸೂತ್ರಧಾರಿ ಆ ಬೊಂಬೆಗಳನ್ನ ನಡೆಸ್ತಾನೆ, ಒಂದು ಬೊಂಬೆ ಮತ್ತೊಂದು ಬೊಂಬೆಯ ಜೊತೆಗೆ ಮಾತಾಡುವಂತೆ ಅವನು ಮಾಡ್ತಾನೆ ಅಲ್ವಾ. ನೀವು ಸೂತ್ರಧಾರಿ, ನಾನು ಬೊಂಬೆಯ ಹಾಗೆ ಅಲ್ವಾ. ನಾನು ಏನ್ ಮಾಡ್ಬೇಕಂತ ಇದ್ದೀನಿ ಅಂತ ನೀವು ಹೇಳ್ತಾ ಇದ್ದೀರಾ, ಅದೆಲ್ಲದರ ಶ್ರೇಯಸ್ಸು ನಿಮಗೆ ಸೇರಬೇಕು ಅಲ್ವಾ. ಅದರಿಂದ ಅದಾದ ಮೇಲೆ ಮಹಾಪ್ರಭು ಅವರು ಮತ್ತೆ ಸನಾತನ ಗೋಸ್ವಾಮಿ ಅವರನ್ನ ಆಲಿಂಗನ ಮಾಡ್ಕೋತಾರೆ. ಹರಿದಾಸ್ ಠಾಕೂರರು ಆ ಅವಾಗ ಬಹಳ ಸಂತುಷ್ಟರಾಗ್ತಾರೆ. ಚೈತನ್ಯ ಮಹಾಪ್ರಭು ಅವರು ಅಲ್ಲಿಂದ ಹೊರಟ ನಂತರ ಹರಿದಾಸ್ ಠಾಕೂರ್ ಅವರು ನಮ್ಮ ಸನಾತನ ಗೋಸ್ವಾಮಿ ಅವರಿಗೆ ಹೇಳ್ತಾರೆ, ನೀವು ಬಹಳ ಭಾಗ್ಯವಂತರು. ಏನಕ್ಕೆ ಅಂತ ಹೇಳಿದ್ರೆ, ನಿಮ್ಮ ಶರೀರ ಆ ಚೈತನ್ಯ ಮಹಾಪ್ರಭುಗಳ ಸ್ವತ್ತು ಅಂತ ಅವರೇ ಹೇಳ್ತಾ ಇದ್ದಾರೆ. ಅದರಿಂದ ಎಷ್ಟು ಭಾಗ್ಯಶಾಲಿಗಳು ನೀವು ಅಲ್ವಾ. ನಿಮ್ಮ ಶರೀರದಿಂದ ಅನೇಕ ವೈಶ್ವಿಕ ಕಾರ್ಯಗಳನ್ನ ಚೈತನ್ಯ ಮಹಾಪ್ರಭುಗಳು ಮಾಡಿಸ್ಬೇಕು ಅಂತ ಇದ್ದಾರಲ್ಲ, ಎಷ್ಟು ಭಾಗ್ಯಶಾಲಿಗಳು ನೀವು ಅಂತ ಸನಾತನ ಗೋಸ್ವಾಮಿ ಅವ್ರಿಗೆ ಹೇಳ್ತಾರೆ. ಸನಾತನ ಗೋಸ್ವಾಮಿ ಅವರು ಮತ್ತೆ ಅದಕ್ಕೆ ಪ್ರತ್ಯುತ್ತರವಾಗಿ ಹರಿದಾಸ್ ಠಾಕೂರ್ ಅವರನ್ನ ಹೊಗಳೋದಕ್ಕೆ ಶುರು ಮಾಡ್ತಾರೆ. ಚೈತನ್ಯ ಮಹಾಪ್ರಭುಗಳು ಈ ಲೋಕಕ್ಕೆ ಬಂದಿರುವುದು ನಾಮ ಮಹಿಮೆಯನ್ನ ಸಂಪೂರ್ಣ ಲೋಕಕ್ಕೆ ಪರಿಚಯ ಮಾಡಿಸಿಕೊಡುವುದಕ್ಕಾಗಿ. ಮತ್ತೆ ನೀವು ನಾಮಾಚಾರ್ಯರು ಪ್ರತಿ ದಿವಸ 3 ಲಕ್ಷ ನಾಮ ಜಪವನ್ನ ಮಾಡ್ತಾ ಇದ್ದೀರಾ. ಅದಾದ್ಮೇಲೆ ಹೇಳ್ತಾರೆ ನೋಡಿ, ಇದು ಬಹಳ ಮುಖ್ಯ. ಸನಾತನ ಗೋಸ್ವಾಮಿ ಅವರು ಅದಾದ್ಮೇಲೆ ಹರಿದಾಸ್ ಠಾಕೂರ್ ಅವ್ರ ಬಗ್ಗೆ ಅವ್ರಿಗೆ ಹೇಳ್ತಾರೆ, ಕೆಲವರು ಈ ಲೋಕದಲ್ಲಿ ಪ್ರಚಾರ ಕಾರ್ಯವನ್ನ ಬಹಳ ಚೆನ್ನಾಗಿ ಮಾಡ್ತಾರೆ, ಆದರೆ ಅವ್ರಿಗೆ ಉತ್ತಮ ವ್ಯಕ್ತಿತ್ವ ಇರೋದಿಲ್ಲ. ವ್ಯಕ್ತಿತ್ವ ಇಲ್ಲದೆ ಹೋದ್ರೂ ಪ್ರಚಾರವನ್ನ ಮಾಡ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ, ಅವ್ರಿಗೆ ಆ ಒಂದು ವಾಕ್ಪಟುತ್ವ, ವಾಕ್ಚಾತುರ್ಯ ಅನ್ನೋದು ಇರ್ತದೆ. ಅದನ್ನು ಉಪಯೋಗಿಸ್ಕೊಂಡು ಏನೋ ಒಂದು ಮಾತಾಡ್ಬಿಡ್ತಾರೆ. ಆದರೆ ವ್ಯಾಸಾಸನದಿಂದ ಕೆಳಗಡೆ ಇಳಿದಾದ್ಮೇಲೆ ಗೊತ್ತಾಗುತ್ತೆ ಅವರ ವ್ಯಕ್ತಿತ್ವ ಏನು ಅನ್ನೋದು ಎಲ್ಲರಿಗೂ ಗೊತ್ತಾಗುತ್ತೆ. ಅದರಿಂದ ಪ್ರಚಾರ ಚೆನ್ನಾಗಿ ಮಾಡೋರು ಮತ್ತೆ ಪ್ರಚಾರ ಚೆನ್ನಾಗಿ ಮಾಡೋರು ಆದರೆ ವ್ಯಕ್ತಿತ್ವ ಚೆನ್ನಾಗಿ ಇಲ್ಲದೆ ಇರತಕ್ಕಂಥವ್ರು ಅನೇಕರು ಈ ಲೋಕದಲ್ಲಿ ನಾವು ಕಾಣ್ತೀವಿ. ಅದೇ ರೀತಿಯಲ್ಲಿ ಅದಕ್ಕೆ ಉಲ್ಟಾ ಕೂಡ, ಅಂದ್ರೆ ಚೆನ್ನಾಗಿ ವ್ಯಕ್ತಿತ್ವವನ್ನ ಹೊಂದಿರತಕ್ಕಂಥವ್ರು ಆದರೆ ಪ್ರಚಾರವನ್ನ ಮಾಡೋದಕ್ಕೆ ಮುನ್ನಡೆಯದೇ ಇರತಕ್ಕಂಥವ್ರು ಅಂಥವರು ಬಹಳ ಇದ್ದಾರೆ ಅಲ್ವಾ. ನಮ್ಮ ಸಂಸ್ಥೆಯಲ್ಲಿ ಬಹಳಷ್ಟು ಜನ ನಾವು ನೋಡಿದ್ದೀನಿ. ಏನಂದ್ರೆ ಅವ್ರಿಗೆ ಅವರ ವೈಯಕ್ತಿಕ ಜೀವನದಲ್ಲಿ ಅವರ ಅಭ್ಯಾಸಗಳು, ಅವರ ಸಾಧನೆ ಎಷ್ಟು ಅದ್ಭುತವಾಗಿದೆ, ಆದರೆ ಅವರಿಗೆ ಪ್ರಚಾರವನ್ನ ಮಾಡೋದಕ್ಕೆ ಅಷ್ಟು ಆಸಕ್ತಿ ಆಗಿರಲಿ ಅಥವಾ ಆ ರೀತಿಯಾದಂತಹ ಒಂದು ಸ್ವಾಭಾವಿಕವಾದಂತಹ ಒಂದು ಪ್ರತಿಭೆಯಾಗಲಿ ಇರೋದಿಲ್ಲ. ಆದರೆ ನೀವು ಹರಿದಾಸ್ ಠಾಕೂರರೇ, ನೀವು ವ್ಯಕ್ತಿತ್ವವನ್ನ ಒಂದು ಚಿನ್ನದ ಹಾಗೆ ನಿಮ್ಮ ವ್ಯಕ್ತಿತ್ವ ಇದೆ, ಅಪೂರ್ವವಾದಂತಹ ರತ್ನದ ಹಾಗೆ ನಿಮ್ಮ ವ್ಯಕ್ತಿತ್ವ ಇದ್ರೂ ಕೂಡ ನೀವು ಪ್ರಚಾರವನ್ನ ಕೂಡ ಮಾಡ್ತೀರಾ. ಆದ್ದರಿಂದ ನಿಮ್ಮ ತರಹದ ವ್ಯಕ್ತಿಗಳು ಬಹಳ ಬಹಳ ವಿರಳ ಈ ಲೋಕದಲ್ಲಿ ಅಂತ ಸನಾತನ ಗೋಸ್ವಾಮಿ ಅವರು ಹರಿದಾಸ್ ಠಾಕೂರ್ ಅವರಿಗೆ ಹೇಳ್ತಾರೆ. ತದನಂತರ ಮತ್ತೊಂದು ದಿವಸ ನೋಡಿ, ಇದು ಬಹಳ ಮುಖ್ಯವಾದಂತಹ ಒಂದು ಲೀಲೆ. ಮತ್ತೊಂದು ದಿವಸ ಮಹಾಪ್ರಭು ಅವರು ಸನಾತನ ಗೋಸ್ವಾಮಿ ಅವರನ್ನ ಯಮಲ ತೋಟ ಎಂಬಂತಹ ಸ್ಥಳಕ್ಕೆ ಪ್ರಸಾದವನ್ನ ಸ್ವೀಕರಿಸುವುದಕ್ಕಾಗಿ ಕರೀತಾರೆ. ಯಮಲ ತೋಟ ಎಂಬಂತಹ ಸ್ಥಳ, ಅಲ್ಲಿಗೆ ಹೋಗೋದಕ್ಕೆ 2 ಮಾರ್ಗ ಇರ್ತದೆ. ಒಂದು ಸಿಂಹದ್ವಾರ, ಅಂದ್ರೆ ಪೂರ್ವದ್ವಾರ. ಜಗನ್ನಾಥ ದೇವಸ್ಥಾನಕ್ಕೆ ಹೋಗಿ ನೋಡಿದ್ರೆ ಬಹಳ ಬೃಹದಾಕಾರವಾದಂತಹ ದೇವಸ್ಥಾನ, 4 ದ್ವಾರಗಳಿವೆ. ಪೂರ್ವದ್ವಾರಕ್ಕೆ ನೀವು ಸಿಂಹದ್ವಾರ ಅಂತ ಹೇಳ್ತೀವಿ. ಆ ಸಿಂಹದ್ವಾರದಿಂದ ಸೀದಾ ನಡ್ಕೊಂಡು ಹೊಟ್ಟೋಗ್ಬಿಡ್ಬೋದು ಯಮಲ ತೋಟಕ್ಕೆ.
ಅಥವಾ ಮತ್ತೊಂದು ದಾರಿ ಏನು ಅಂತ ಹೇಳಿದ್ರೆ, ಆ ಕಡಲ ತೀರ ಏನಿದೆ ಅಂದ್ರೆ ಬೀಚ್ ಅಲ್ವಾ, ಆ ಕಡಲ ತೀರದ ಮೂಲಕ ನೀವು ನಡ್ಕೊಂಡು ಹೋಗ್ಬೋದು. ಬಹಳ ದೊಡ್ಡದಾದಂತ ಉದ್ದದ ಮಾರ್ಗ ಅದು. ಅದರಿಂದ ಸನಾತನ ಗೋಸ್ವಾಮಿಯವರು ಎರಡನೇ ಮಾರ್ಗವನ್ನ ತಗೋತಾರೆ, ಕಡಲ ತೀರದ ಮೂಲಕ ಹೋಗ್ತಾರೆ. ಆದ್ರೆ ಆ ಮಾಸ ಜ್ಯೇಷ್ಠ ಮಾಸ. ಜ್ಯೇಷ್ಠ ಮಾಸ ಅಂತ ಹೇಳಿದ್ರೆ ಇದೀಗ ವೈಶಾಖ ಅಲ್ವಾ, ಇನ್ನೇನು ಒಂದು ಸುಮಾರು ಇವತ್ತು ನವಮಿ, ಅದರಿಂದ ಇನ್ನು 6 ದಿವಸ ಆದ್ಮೇಲೆ ಶುರು ಆಗುತ್ತೆ. ಅಂದ್ರೆ ಮೇ ಜೂನ್ ಸಮಯ ಬಹಳ ಬಹಳ ಬಿಸಿಲು. ಜಗನ್ನಾಥಪುರಿಯಲ್ಲಿ ವಿಶೇಷವಾಗಿ ಬಹಳ ಬಹಳ ಬಿಸಿಲು. ಆ ಜಗನ್ನಾಥಪುರಿಯಲ್ಲಿ ನೀವು ವಿಂಟರ್ನಲ್ಲಿ ಹೋದ್ರೆ ಕೂಡ, ಶೈತ್ಯ ಕಾಲದಲ್ಲಿ ಹೋದ್ರೆ ಕೂಡ ನೀವು ಅಷ್ಟೊಂದು ಶೈತ್ಯವನ್ನ ಅನುಭವಿಸುವುದಿಲ್ಲ ಅಲ್ಲಿ. ಏನಕ್ಕೆ ಅಂದ್ರೆ ಬಹಳ ಬಿಸಿಲು ಅಲ್ಲಿ. ಅದರಿಂದ ನೀವು ಬೇಸಿಗೆಗಾಲದಲ್ಲಿ ಹೋದ್ರೆ, ಚಳಿಗಾಲದಲ್ಲಿ ಹೋಗದೇನೆ ಬೇಸಿಗೆಗಾಲದಲ್ಲಿ ಹೋಗಿದ್ರೆ ಇನ್ನೂ ಜಾಸ್ತಿ ಅದನ್ನ ಮಿತಿ ಮೀರಿ ಬೇಸಿಗೆ ಇರತ್ತೆ ಅಲ್ಲಿ, ಅಂದ್ರೆ ಮಿತಿ ಮೀರಿ ಬಿಸಿಲು ಇರತ್ತೆ. ಆದ್ರಿಂದ ಆ ಬಿಸಿಲಿನಿಂದ ಆ ಕಡಲ ನೀರಿನ ಆಮ್, ಆ ಇದೇನಿದೆ ಏನಂತಾರೆ, ಆ ಕಡಲ ತೀರದ ಮರಳು, ಆ ಮರಳು ಬಹಳ ಸುಟ್ಕೊಂಡಿರ್ತದೆ. ಆ ಮಾರ್ಗದಲ್ಲೇ ಸನಾತನ ಗೋಸ್ವಾಮಿಯವರು ಹೋಗ್ತಾರೆ, ಮೊದಲಿನ ಮಾರ್ಗದಲ್ಲಿ ಹೋಗೋದಿಲ್ಲ. ಹೋಗ್ಬೇಕಾದ್ರೆ ಬಹಳ ತೊಂದರೆ ಆಗತ್ತೆ ಅವ್ರಿಗೆ. ಆ ಎಷ್ಟು ಕಷ್ಟ ಅದು. ಸುಟ್ಕೊಂಡಿರುವಂತಹ ಮರಳಿನ ಮೇಲೆ, ಕಡಲ ತೀರದ ಮರಳಿನ ಮೇಲೆ ನಿಮ್ಮ ಕಾಲನ್ನ ಇಟ್ಕೊಂಡು ಅಷ್ಟು ದೂರ ಹೋಗ್ಬೇಕಂತ ಹೇಳಿದ್ರೆ ಅಲ್ವಾ. ಕೊನೆಗೆ ಅವರು ತಲುಪ್ತಾರೆ. ಅಲ್ಲಿ ತಲುಪಾದ ಮೇಲೆ ಅವ್ರಿಗೆ ಗೊತ್ತಾಗತ್ತೆ ಚೈತನ್ಯ ಮಹಾಪ್ರಭು ಆಗ್ಲೇ ಪ್ರಸಾದವನ್ನ ಸ್ವೀಕರಿಸಿ ಅವರು ವಿಶ್ರಾಮವನ್ನ ತೆಗೆದುಕೊಳ್ತಾ ಇದ್ದಾರೆ ಅಂತ. ಆದ್ರೆ ಚೈತನ್ಯ ಮಹಾಪ್ರಭು ಅವರನ್ನ ಗಮನಿಸ್ತಾರೆ, ಸನಾತನ ಗೋಸ್ವಾಮಿ ಅವರನ್ನ. ತಮ್ಮ ಉಚ್ಚಿಷ್ಟವನ್ನ ನೀಡೋದಕ್ಕೆ ಗೋವಿಂದನಿಗೆ ಹೇಳ್ತಾರೆ, ಸನಾತನ ಗೋಸ್ವಾಮಿ ಅವರಿಗೆ. ನಂತರ ಅವರ ವಿಶ್ರಾಮವನ್ನ ಮುಗಿಸಿ ಬಂದು ಸನಾತನ ಗೋಸ್ವಾಮಿ ಅವರು ಭೇಟಿಯಾಗಬೇಕಾದ್ರೆ ಅವರು ಗಮನಿಸ್ತಾರೆ, ಅವರ ಕಾಲಿನ ಮೇಲೆ, ಸನಾತನ ಗೋಸ್ವಾಮಿ ಅವರ ಕಾಲಿನ ಮೇಲೆ ಅನೇಕ ಗುಳ್ಳೆಗಳು, ಅನೇಕ ಅದಕ್ಕೇನಂತಾರೆ, ಒಂದು ಬ್ಲಿಸ್ಟರ್ಸ್ ಅಂತ ಹೇಳ್ತೀವಿ ಇದರಲ್ಲಿ ಇಂಗ್ಲಿಷ್ನಲ್ಲಿ ಅಲ್ವಾ. ಅದಕ್ಕೆ ಏನೋ ಒಂದು ಶಬ್ದ ಇದೆ, ಇಲ್ಲಿ ನಾನು ಬರ್ದಿದ್ದೀನಿ ಅಂತ ಕಾಣುತ್ತೆ, ಅದನ್ನ ಬೊಕ್ಕೆ ಬೊಕ್ಕೆ ಅಂತ ಹೇಳ್ತಾರೆ ಅಲ್ವಾ. ಆ ರೀತಿಯ ದಪ್ಪ ದಪ್ಪ ಕೆಂಪಾದಂತಹ ಗುಳ್ಳೆಗಳು ಬರುತ್ತಲ್ಲ, ಬೊಕ್ಕೆಗಳು, ಅದು ಬಂದ್ಬಿಟ್ಟಿರ್ತದೆ. ಅದನ್ನ ಗಮನಿಸ್ತಾರೆ. ಚೈತನ್ಯ ಮಹಾಪ್ರಭು ಹೇಳ್ತಾರೆ, ಹೇಗೆ ಬಂದ್ರಿ ನೀವು ಅಂತ. ಅವಾಗ ಹೇಳ್ತಾರೆ, ಈ ಕಡಲ ತೀರದ ಮಾರ್ಗದಲ್ಲಿ ಬಂದೆ ಅಂತ. ಅವಾಗ ಮಹಾಪ್ರಭು ಕೇಳ್ತಾರೆ, ಆ ಸಿಂಹದ್ವಾರದಿಂದಾನೇ ಬರ್ಬೋದಾಗಿತ್ತಲ್ಲ ಅಂತ. ಅವಾಗ ಸನಾತನ ಗೋಸ್ವಾಮಿ ಅವ್ರು ಹೇಳ್ತಾರೆ, ಇಲ್ಲ, ನಾನು ಕೀಳು ಮಟ್ಟದ ಒಬ್ಬ ವ್ಯಕ್ತಿ. ನನ್ನನ್ನ ನೋಡಿದ್ರೆ ಆ ಪೂಜಾರಿಗಳೆಲ್ಲರೂ ಸಿಂಹದ್ವಾರದಿಂದಲೇ ದೇವಸ್ಥಾನದ ಒಳಗೆ ಹೋಗ್ತಾ ಇರ್ತಾರೆ. ನನ್ನನ್ನ ನೋಡಿ ಅವರ ಮನಸ್ಸು ಕೆಟ್ಟು ಅವರು ಮತ್ತೆ ಹೋಗಿ ಜಗನ್ನಾಥನಿಗೆ ಆ ಸೇವಾಪರಾಧವನ್ನ ಮಾಡುವುದು ನನಗೆ ಬೇಕಾಗಿಲ್ಲ. ಆದ್ದರಿಂದಲೇ ನಾನು ಈ ಮಾರ್ಗದಲ್ಲಿ ನಾವು ಬಂದಿದ್ದೀನಿ ಅಂತ ಹೇಳ್ತಾರೆ. ಬೊಬ್ಬೆ, ಕರೆಕ್ಟ್, ಬೊಬ್ಬೆಗಳು ಅಂತ ಕೂಡ ಹೇಳ್ತಾರೆ ಅಲ್ವಾ, ಬೊಬ್ಬೆಗಳಂತ ಹೇಳ್ತಾರೆ. ಸರಿ. ಸೊ ಇದನ್ನ ಕೇಳಿ ಚೈತನ್ಯ ಮಹಾಪ್ರಭುಗಳಿಗೆ ಬಹಳ ಬಹಳ ಸಂತೋಷವಾಗತ್ತೆ. ಅನ್ನೋದಕ್ಕಿಂತ ಅವ್ರಿಗೆ ಯಾವ ಸದಾಚಾರವನ್ನ ಅವರು ಪಾಲಿಸ್ತಾ ಇದ್ದಾರೆ ಸನಾತನ ಗೋಸ್ವಾಮಿ ಅವರು, ಅದನ್ನ ನೋಡಿ ಮತ್ತಷ್ಟು ಸಂತೋಷವಾಗುತ್ತೆ. ಏನಕ್ಕೆ ಅಂದ್ರೆ ಆ ಮಹಾಪ್ರಭು ಅವ್ರು ಹೇಳ್ತಾರೆ ಸನಾತನ ಗೋಸ್ವಾಮಿ ಅವರಿಗೆ, ಈ ವೈಷ್ಣವ ಸದಾಚಾರ ಏನಿದೆ ಅದೇ ಆ ಒಬ್ಬ ವೈಷ್ಣವನಿಗೆ ಭೂಷಣವಿದ್ದಂತೆ ಅಲ್ವಾ. ವೈಷ್ಣವರು ಭೂಷಣಕ್ಕೋಸ್ಕರ ಯಾವುದೇ ಒಡವೆ ಆಗ್ಲಿ, ಚಿನ್ನದ ಆಭರಣಗಳಾಗ್ಲಿ, ಉಂಗುರ ಆಗ್ಲಿ ಹಾಕೊಳ್ಳೋದು ಬೇಕಾಗಿಲ್ಲ. ಕೇವಲ ತಮ್ಮ ವೈಷ್ಣವ ಸದಾಚಾರವನ್ನ ಉತ್ತಮ ಮಟ್ಟದಲ್ಲಿ ತಮ್ಮ ಜೀವನದಲ್ಲಿ ಪಾಲಿಸಿದರೆ ಸಾಕು. ಅದರಿಂದಲೇ ಅವರ ಜೀವನದಲ್ಲಿ ಭೂಷಣವಂತೆ, ಆ ಸದಾಚಾರವೇ ತಮ್ಮ ಭೂಷಣದಂತೆ ಇರ್ತದೆ ಅಲ್ವಾ. ಸೊ ಅದಾದ್ಮೇಲೆ ಒಂದು ಬಹಳ ಮುಖ್ಯವಾದಂತ ವಿಷಯ ಬರುತ್ತೆ ನೋಡಿ ಇಲ್ಲಿ. ಮಹಾಪ್ರಭು ಅವರು ತಮ್ಮ 4 ಬಹಳ ನಿಕಟವಾದಂತಹ ಪಾರ್ಷದರಿಂದ 4 ಮುಖ್ಯ ತತ್ವಗಳನ್ನ ಜಗತ್ತಿಗೆ ಅವರು ಉಪದೇಶ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇಲ್ಲಿ ವ್ಯಾಖ್ಯಾನ ಬರುತ್ತೆ. ಯಾವುದದು? ರಾಮಾನಂದ ರಾಯರಿಂದ ಅವರು ಜಗತ್ತಿಗೆ ಇಂದ್ರಿಯ ನಿಗ್ರಹವನ್ನ ತೋರಿಸ್ತಾರೆ. ರಾಮಾನಂದ ರಾಯರು ಅವರು ಜಗನ್ನಾಥ ರಥಯಾತ್ರೆ ಯಾವಾಗ ಆಗ್ತಾ ಇರ್ತದೆ ಆವಾಗ ಸಣ್ಣ ಸಣ್ಣ ಹುಡುಗಿಯರಿಗೆ ಅವರೇ ಅವರಿಗೆ ಅವರ ವೇಷಭೂಷವನ್ನ ಧರಿಸಿ ಅವರನ್ನ ಆ ಜಗನ್ನಾಥ ರಥಯಾತ್ರೆಯ ಸಮಯದಲ್ಲಿ ಯಾವ ನೃತ್ಯ ಆಗ್ತಾ ಇತ್ತು ಅದಕ್ಕೆ ಅವರು ತಯಾರು ಮಾಡ್ತಾ ಇದ್ರು. ಆದ್ರೆ ರಾಮಾನಂದ ರಾಯರ ಮನಸ್ಸಿನಲ್ಲಿ ಒಂದು ಸ್ವಲ್ಪ ಮಟ್ಟಕ್ಕಾದರೂ ಕಾಮದ ಭಾವನೆ ಬರ್ತಾ ಇರಲಿಲ್ಲ. ಇದನ್ನ ನಾವ್ ಯಾವತ್ತೂ ಮಾಡೋದಕ್ಕೆ ಆಗೋದಿಲ್ಲ ಅಲ್ವಾ. ಆದ್ರೆ ರಾಮಾನಂದ ರಾಯರು ಆ ರೀತಿಯಾದಂತಹ ದಿವ್ಯ ಪುರುಷರು, ಲಲಿತೆ ಅಥವಾ ವಿಶಾಖೆಯ ಅವತಾರ ಅವರು ಅಲ್ವಾ. ಅಂದ್ರೆ ಶ್ರೀಮತಿ ರಾಧಾರಾಣಿಯ
ಇಬ್ಬರು ಅತಿ ಪ್ರಿಯ ಸಖಿಯರಿದ್ದಾರೆ, ಲಲಿತೆ ಮತ್ತೆ ವಿಶಾಖೆ. ಆ ವಿಶಾಖೆಯ ಅವತಾರ ಅವರು ಅಲ್ವಾ. ಮತ್ತೆ ಅರ್ಜುನನ ಅಂಶ ಕೂಡ ಅವರಲ್ಲಿ ಇದೆ ಅಂತ ಹೇಳ್ತಾರೆ. ಆದ್ದರಿಂದಲೇ ಅವರು ಮಾಡೋದಕ್ಕೆ ಸಾಧ್ಯವಾಗ್ತಾ ಇತ್ತು. ಅವರಿಂದ, ರಾಮಾನಂದ ರಾಯರಿಂದ ಇಂದ್ರಿಯ ನಿಗ್ರಹವನ್ನು ತೋರಿಸ್ತಾರೆ. ದಾಮೋದರ ಪಂಡಿತರಿಂದ ಸಮತೋಲನ ಭಾವನೆ ಏನಿದೆ ಅದನ್ನು ತೋರಿಸ್ತಾರೆ. ಈಕ್ವಿಪಾಯ್ಸ್ಡ್ ಬಿಹೇವಿಯರ್. ಕೃಷ್ಣ ಭಗವದ್ಗೀತೆಯಲ್ಲಿ ಅನೇಕ ಸ್ಥಳಗಳಲ್ಲಿ ಹೇಳ್ತಾನೆ, ತುಲ್ಯನಿಂದ ಸ್ಥಿತೋ ಮೌನಿರ್ ಸಂತುಷ್ಟೋ ಏನಕೇನಚಿತ್. ಆ ರೀತಿಯಾಗಿ ಅನೇಕ ಸ್ಥಳಗಳಲ್ಲಿ ಹೇಗೆ ನಾವು ಜೀವನದ ದ್ವಂದ್ವ ಪರಿಸ್ಥಿತಿಗಳಲ್ಲಿ ಆ ಸಮತೋಲನದಿಂದ ವರ್ತಿಸಬೇಕು ಎಂಬುದರ ಬಗ್ಗೆ ಹೇಳ್ತಾರಲ್ಲ, ಅದನ್ನ ದಾಮೋದರ ಪಂಡಿತರಿಂದ ನಾವು ಕೇಳ್ತೇವೆ ಅಥವಾ ಕಲಿತೀವಿ. ಆ ಕಥೆ ಏನು ಅನ್ನೋದನ್ನ ನಾವು ನಂತರ ಚರ್ಚೆ ಮಾಡ್ತೀವಿ, ಯಾಕೆಂದ್ರೆ ಎಲ್ಲವನ್ನ ಇಲ್ಲಿ ಚರ್ಚೆ ಮಾಡಕ್ಕಾಗ್ತಾ ಇಲ್ಲ. ಹರಿದಾಸ್ ಠಾಕೂರರಿಂದ ಸಹನೆ 22 ಆ ಒಂದು ಬಜಾರ್ಗಳಲ್ಲಿ ಆ ಆ ಚಾವಟಿಯಿಂದ ಆ ಏಟನ್ನ ತಿಂದರೂ ಕೂಡ ಹರಿದಾಸ್ ಠಾಕೂರ್ ಅವರು ತಮ್ಮ ನಾಮಜಪವನ್ನು ಬಿಡೋದಿಲ್ಲ. ಮತ್ತೆ ಆ ಎಲ್ಲ ಯಾರು ಆ ರಾಜನ ಸೇವಕರು ಅವರಿಗೆ ಅಷ್ಟು ತೊಂದರೆಯನ್ನು ಕೊಡ್ತಾ ಇದ್ರು, ಅವರಿಗೆ ಒಳ್ಳೇದಾಗ್ಲಿ, ಅವರಿಗೆ ಭಗವಂತ ಅವರನ್ನ ಕ್ಷಮಿಸಲಿ ಎಂಬುದರ ಬಗ್ಗೆ ಅವರು ಯೋಚಿಸ್ತಾ ಇರ್ತಾರೆ. ಅದರಿಂದ ಅವರಿಂದ ಸಹನೆಯನ್ನ ಕರಿತೀವಿ. ಮತ್ತೆ 4ನೇದು, ಈ ಪ್ರಸಂಗಕ್ಕೆ ಉಚಿತವಾಗಿರತಕ್ಕಂತಹದ್ದು, ಸನಾತನ ಗೋಸ್ವಾಮಿ ಅವರಿಂದ ನಾವು ವಿನಮ್ರತೆಯನ್ನ ನಾವು ಕಲಿತೀವಿ ಅಲ್ವಾ. ಅದರಿಂದ ಅವರ ಮೂಲಕ, ಸನಾತನ ಗೋಸ್ವಾಮಿ ಅವರ ಮೂಲಕ ವಿಶ್ವಕ್ಕೇನೆ ವಿನಮ್ರತೆ ಅನ್ನೋದು ಏನು ಅನ್ನೋದನ್ನ ಚೈತನ್ಯ ಮಹಾಪ್ರಭು ಅವರು ಉಪದೇಶ ಮಾಡ್ತಾರೆ ಅಲ್ವಾ. ತದನಂತರ ರಥಯಾತ್ರೆಯ ಸಮಯ ಬಂದ್ಬಿಡ್ತದೆ. ಆವಾಗ ಬಂಗಾಳದಿಂದ ಬಂದ ಅನೇಕ ವೈಷ್ಣವರು ಚೈತನ್ಯ ಮಹಾಪ್ರಭುಗಳ ಸನ್ನಿಧಿಗೆ ಬರ್ತಾರೆ. ಆವಾಗ ಒಬ್ಬೊಬ್ಬರಿಗೂ ಕೂಡ ಚೈತನ್ಯ ಮಹಾಪ್ರಭು ಅವರು ಮೊದಲು ಏನು ಮಾಡ್ತಾರೆ ಅಂದ್ರೆ, ಸನಾತನ ಗೋಸ್ವಾಮಿ ಅವರನ್ನ ಪರಿಚಯ ಮಾಡಿಸ್ಕೊಡ್ತಾರೆ. ಮತ್ತೆ ಸನಾತನ ಗೋಸ್ವಾಮಿ ಅವರನ್ನ ಇನ್ನಿಲ್ಲದಂತೆ 10 ಬಾಯಿಗಳು ಇರುವಂತೆ ಅವರು ಹೊಗಳಾಡ್ತಾರೆ. ಮುಂಚೆ ರೂಪ ಗೋಸ್ವಾಮಿ ಅವರನ್ನ ಕೂಡ ಅದೇ ರೀತಿಯಲ್ಲಿ ಹೊಗಳ್ತರು. ಅದನ್ನ ನಾವು ಮುಂಚೆ ನೋಡಿದ್ವಿ ನಾವು. ಇದೀಗ ಸನಾತನ ಗೋಸ್ವಾಮಿ ಅವರನ್ನ ಎಲ್ಲರ ಮುಂದೆ ಬಹಳ ಉಚ್ಚ ಸ್ವರದಲ್ಲಿ ಅವರನ್ನ ಹೊಗಳ್ತಾರೆ. ಇದಾದ ಮೇಲೆ ಸನಾತನ ಗೋಸ್ವಾಮಿ ಅವರಿಗೆ ತಮ್ಮ ಮನಸ್ಸಿನಲ್ಲಿ ಮತ್ತೊಂದು ಯೋಚನೆ ಬರುತ್ತೆ. ನೋಡಿ, ಸನಾತನ ಚೈತನ್ಯ ಮಹಾಪ್ರಭು ಅವರು ಪ್ರತಿ ದಿವಸ ನನ್ನನ್ನ ನೋಡೋದಕ್ಕೆ ಬಂದಾಗ ಪ್ರತಿ ದಿವಸ ನನ್ನನ್ನ ಆಲಿಂಗನ ಮಾಡ್ತಾ ಇದ್ದಾರೆ. ಇದು ನನಗೆ ಸರಿ ಅನ್ನಿಸ್ತಾ ಇಲ್ಲ. ನನ್ನ ಶರೀರ ಇವಾಗ ಕೂಡ ಅದೇ ರೀತಿ ಕಾಯಿಲೆಯುಕ್ತವಾದಂತಹ ಶರೀರವಾಗಿದೆ. ಆ ಶರೀರದ ಎಲ್ಲಾ ಕಡೆಯಲ್ಲೂ ಆ ರೀತಿಯಾದಂತಹ ಗುಳ್ಳೆಗಳಿದೆ. ಗುಳ್ಳೆಗಳಿಂದ, ಆ ಗುಳ್ಳೆಗಳ ಸ್ಪರ್ಶವನ್ನ ಮಾಡಿದರೆ ಸಾಕು, ಅದರಿಂದ ರಕ್ತ ಮತ್ತೆ ಕೀವು ಆಚೆ ಬರ್ತಾ ಇದೆ. ಆದರೂ ಸನಾತನ ಗೋಸ್ವಾಮಿ ಅವರು ಅನ್ಕೋತಾ ಇದ್ದಾರೆ, ಚೈತನ್ಯ ಮಹಾಪ್ರಭುವರು ಪ್ರತಿ ದಿವಸ ಬಂದು ನನ್ನನ್ನ ಆಲಿಂಗನ ಮಾಡ್ಕೋತಾ ಇದ್ದಾರೆ. ಅವರ ದಿವ್ಯವಾಗಿರ್ತಕ್ಕಂಥ ಶರೀರ ನನ್ನ ಶರೀರದ ರಕ್ತದಿಂದ ಆ ಸ್ಪರ್ಶ ಮಾಡಿದ್ರಿಂದ ಆ ರಕ್ತ ಅವರ ಶರೀರಕ್ಕೆ ಹೋಗ್ತಾ ಇದೆ. ಇದು ಸರಿ ಹೋಗ್ತಾ ಇಲ್ಲ, ನನಗೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಅದರಿಂದ ಆ ಕ್ಷಣದಲ್ಲಿ ಅಲ್ಲಿ ಬಂಗಾಳದಿಂದ ಬಂದಂತಹ ಮತ್ತೊಬ್ಬ ವೈಷ್ಣವರಿದ್ದರು, ಜಗದಾನಂದ ಪಂಡಿತ ಅಂತ. ಅವರು ಕೂಡ ಬಹಳ ಪ್ರಸಿದ್ಧ ವ್ಯಕ್ತಿ. ನೋಡಿ, ಚೈತನ್ಯ ಲೀಲೆಯಲ್ಲಿ ಅನೇಕ ಪಾತ್ರಗಳು ಬರುತ್ತದೆ, ಪ್ರತಿಯೊಂದು ಪಾತ್ರ ಕೂಡ ಬಹಳ ಮುಖ್ಯ. ಆ ಜಗದಾನಂದ ಪಂಡಿತರು ಅಂತ ಯಾರು ಬಂದಿದ್ರು, ಅವರಿಗೆ ಹೋಗಿ ಸನಾತನ ಗೋಸ್ವಾಮಿ ಅವರು ಕೇಳ್ತಾರೆ. ಏಕೆಂದ್ರೆ ಅವರು ಬಹಳ ನಿಕಟವಾದಂತಹ ವ್ಯಕ್ತಿ. ಯಾರಿಗೆ? ಚೈತನ್ಯ ಮಹಾಪ್ರಭುಗಳಿಗೆ. ಮತ್ತೆ ಸತ್ಯಭಾಮೆಯ ಅವತಾರ ಅವರು. ಕೃಷ್ಣ ಲೀಲೆ ಸತ್ಯಭಾಮೆ ಇದ್ದಾಳಲ್ವ, ಆ ಸತ್ಯಭಾಮೆಯ ಅವತಾರ ಚೈತನ್ಯ ಲೀಲೆಯಲ್ಲಿ ಜಗದಾನಂದ ಪಂಡಿತರಾಗಿ ಬರ್ತಾರೆ. ಅವರ ಕಥೆ ಕೂಡ ಬಹಳ ದೀರ್ಘವಾಗಿದೆ, ಮತ್ತೊಂದು ಬಾರಿ ನಾವು ಚರ್ಚೆ ಮಾಡ್ತೀವಿ. ಅವ್ರಿಗೆ ಹೋಗಿ ಸನಾತನ ಗೋಸ್ವಾಮಿ ಕೇಳ್ತಾರೆ, ಏನ್ ಮಾಡಬೇಕು, ನನಗೆ ಬಹಳ ಮುಜುಗರ ಆಗ್ತಾ ಇದೆಯಲ್ಲ ಅಂತ. ಅವಾಗ ಅವ್ರು ಹೇಳ್ತಾರೆ, ನೀವು ಇವಾಗ ಏನ್ ಮಾಡಬೇಕು ಅಂತ ಹೇಳಿದ್ರೆ ವೃಂದಾವನಕ್ಕೆ ಹೋಗ್ಬೇಕು. ಏನಕ್ಕೆ ಅಂತ ಹೇಳಿದ್ರೆ, ವೃಂದಾವನಕ್ಕೆ ಹೋಗಿ ಹೋಗಿ ಅಂತ ಎಷ್ಟೊಂದ್ಸತಿ ಚೈತನ್ಯ ಮಹಾಪ್ರಭು ಹೇಳಿದ್ದಾರೆ ತಾನೆ ನಿಮ್ಗೆ. ಮತ್ತೆ ಅಲ್ಲಿ ವೃಂದಾವನಕ್ಕೆ ಹೋಗಿ ಆದ್ಮೇಲೆ ಅಲ್ಲಿ ನೀವು ಸುಖವಾಗಿ ನೀವು ಅಲ್ಲಿ ಬಾಳಬಹುದು. ಇದೀಗ ಚೈತನ್ಯ ಮಹಾಪ್ರಭು ಅವರು ಪ್ರತಿ ದಿವಸ ನನ್ನನ್ನ ಆಲಿಂಗನ ಮಾಡ್ಕೋತಾ ಇದ್ದಾರೆ ಎಂಬಂತಹ ಚಿಂತೆ ಅವಾಗ ನಿಮ್ಗೆ ಇರೋದಿಲ್ಲ. ಆವಾಗ ಸನಾತನ ಗೋಸ್ವಾಮಿ ಅವರಿಗೆ ಸರಿ ಅಂತ ಅನಿಸುತ್ತೆ. ಮಾರನೇ ದಿವಸ ಬೆಳಿಗ್ಗೆನೆ ಚೈತನ್ಯ ಮಹಾಪ್ರಭು ಹತ್ರ ಹೋಗಿ ಹೇಳ್ತಾರೆ, ನಾನು ಇದೀಗ ವೃಂದಾವನಕ್ಕೆ ತೆರಳುತ್ತಾ ಇದ್ದೀನಿ ಅಂತ. ಚೈತನ್ಯ ಮಹಾಪ್ರಭುಗಳಿಗೆ ಬಹಳ ಆಶ್ಚರ್ಯವಾಗತ್ತೆ, ಮತ್ತೆ ಬಹಳ ಶಾಕ್ ಕೂಡ ಆಗತ್ತೆ ಅವ್ರಿಗೆ. ಒಂದು ಹೃದಯದ ಬಡಿತ ಬಂದಂಗೆ ಆಗತ್ತೆ. ಏಕೆಂದ್ರೆ ಸನಾತನ ಗೋಸ್ವಾಮಿ ಅವ್ರ ಜೊತೆಗೆ ಬಹಳ ನಿಕಟವಾದಂತಹ ಆದಾನ ಪ್ರದಾನವನ್ನ ಮಾಡ್ತಾ ಇರ್ತಾರೆ, ಪ್ರತಿ ದಿವಸ ಸ್ಪಂದನೆಯನ್ನ ಮಾಡ್ತಾ ಇರ್ತಾರೆ. ಆದ್ರಿಂದ ಅವ್ರಿಗೆ ಆಶ್ಚರ್ಯವಾಗತ್ತೆ. ಏನಕ್ಕೆ ಅಂತ ಕೇಳ್ತಾರೆ. ಅವಾಗ ಎಲ್ಲಾ ಪ್ರಸಂಗವನ್ನ ಹೇಳ್ತಾರೆ, ಜಗದಾನಂದ ಪಂಡಿತ ಅವರು ಹೇಳಿದ್ದಾರೆ ಅಂತ. ಅವಾಗ ಅದನ್ನ ಕೇಳಿ ಮಹಾಪ್ರಭುಗಳಿಗೆ ಬಹಳ ಬಹಳ ಕೋಪ ಬಂದ್ಬಿಡ್ತದೆ.
ಈ ಜಗ ಜಗ ಅಂತ ಕರೀತಾರೆ. ಮಹಾಪ್ರಭು ಜಗದಾನಂದ ಪಂಡಿತ್ ಅವರನ್ನ ಜಗ ಅಂತ ಕರೀತಾರೆ. ಈ ಜಗ ಯಾರು ನಿಮಗೆ ಹೇಳೋದಕ್ಕೆ? ಏನಕ್ಕೆ ಅಂದ್ರೆ ನೋಡಿ, ಸನಾತನ ಗೋಸ್ವಾಮಿ ಅವರು ವರಿಷ್ಠರು, ಮತ್ತೆ ಜಗದಾನಂದ ಪಂಡಿತ ಕನಿಷ್ಠ, ಅಂದ್ರೆ ವಯಸ್ಸಿನಲ್ಲಿ ಕೂಡ ಮತ್ತೆ ಅವರ ಕೃಷ್ಣ ಭಾವನೆಯ ಆ ಸಾಕ್ಷಾತ್ಕಾರದಲ್ಲಿ ಕೂಡ ಸನಾತನ ಗೋಸ್ವಾಮಿ ಅವರು ಬಹಳ ಉನ್ನತ ವ್ಯಕ್ತಿ. ಅಷ್ಟೊತ್ತವರೆಗೇನೆ ಬಹಳ ಉನ್ನತ ವ್ಯಕ್ತಿ ಅಂತ ಎಲ್ಲರಿಗೂ ಗೊತ್ತಿತ್ತು, ಲೋಕಕ್ಕೆ ಗೊತ್ತಿತ್ತು ಅದು, ಅಲ್ವಾ? ಆದ್ರೆ ಜಗದಾನಂದ ಪಂಡಿತರ ಸ್ವಭಾವ ಏನು ಅಂತ ಹೇಳಿದ್ರೆ ಬಹಳ ಸ್ಟ್ರೇಟ್ ಫಾರ್ವರ್ಡ್ ಅಂತ ಹೇಳ್ತೀವಲ್ಲ, ಬಹಳ ನೇರ ಸ್ವಭಾವದ ವ್ಯಕ್ತಿಯವರು. ಅಂದ್ರೆ ಮನಸ್ಸಿನಲ್ಲಿ ಏನಿರುತ್ತೋ ಅದನ್ನ ತಕ್ಷಣ ಎಲ್ಲರ ಮುಂದೆ ಹೇಳ್ಬಿಡ್ತಾರೆ. ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡದೇ ಇರತಕ್ಕಂತಹ ಒಂದು ಸ್ವಭಾವ ಅವರದಲ್ಲಿ ಇತ್ತು. ಅದರಿಂದ ಈ ಪ್ರಸಂಗದಲ್ಲಿ ಸನಾತನ ಗೋಸ್ವಾಮಿ ಅವರಿಗೆ ಈ ರೀತಿಯಾದಂತಹ ಸಲಹೆಯನ್ನಾಗಲಿ ಉಪದೇಶವನ್ನಾಗಲಿ ಕೊಡುವಂತಹ ಅರ್ಹತೆ ಅವರಿಗೆ ಇರಲಿಲ್ಲ. ಆದರೂ ಕೂಡ ಆ ಒಂದು ಸಲಹೆಯನ್ನಾಗಲಿ ಅಥವಾ ಉಪದೇಶವನ್ನಾಗಲಿ ಕೊಟ್ಟಿದ್ದಾರಲ್ಲ ಅಂತ ಹೇಳಿ ಚೈತನ್ಯ ಮಹಾಪ್ರಭುಗಳಿಗೆ ಬಹಳ ಕೋಪ ಬರುತ್ತೆ. ನಿಮಗೆ ವೃಂದಾವನಕ್ಕೆ ಹೋಗುವುದಕ್ಕೆ ಹೇಳುವುದು ಇವನ ಜಗ ಯಾರಿದ್ದಾನೆ ಅವನ ಅರ್ಹತೆ ಇಲ್ಲ ಅಲ್ವಾ? ಅವನು ಯಾರು ನಿಮಗೆ ಹೋಗೋದಕ್ಕೆ ಹೇಳೋದಕ್ಕೆ? ಆದ್ರಿಂದ ನೀವು ಇಲ್ಲೇ ಇರಿ, ಪ್ರತಿ ದಿವಸ ನಿಮ್ಮ ಸಾನ್ನಿಧ್ಯದಲ್ಲಿ ನನಗೆ ಅನುತ್ತಮವಾಗಿರ್ತಕ್ಕಂತಹ ಕೃಷ್ಣ ಭಾವನೆಯ ಸಾಕ್ಷಾತ್ಕಾರಗಳು ಬರ್ತಾ ಇವೆ ಅಂತ ಮಹಾಪ್ರಭು ಹೇಳ್ತಾ ಇದ್ದಾರೆ ಸನಾತನ ಗೋಸ್ವಾಮಿ ಅವರಿಗೆ, ಅಲ್ವಾ? ಸೊ ಅದಾದ್ಮೇಲೆ ಕೂಡ ಸ್ವಲ್ಪ ದಿವಸಗಳು ಅಥವಾ ಒಂದಷ್ಟು ತಿಂಗಳ ಕಾಲ ಅಲ್ಲೇ ಸನಾತನ ಗೋಸ್ವಾಮಿ ಅವರು ಇರ್ತಾರೆ. ಯಾರ ಆದೇಶದ ಮೇರೆಗೆ? ಚೈತನ್ಯ ಮಹಾಪ್ರಭುಗಳ ಆದೇಶದ ಮೇರೆಗೆ. ಆದ್ರೆ ಆ ಕ್ಷಣದಲ್ಲಿ ಸನಾತನ ಗೋಸ್ವಾಮಿ ಅವರು ಕೇಳ್ತಾರೆ, ಏನಕ್ಕೆ ನಾನು ಹೋಗ್ತಾ ಇದ್ದೀನಿ, ಏನಕ್ಕೆ ನನಗೆ ಹೋಗೋದಕ್ಕೆ ಮನಸ್ಸು ಬರ್ತಾ ಇದೆ ಅಂತ ಹೇಳಿದ್ರೆ, ಪ್ರತಿ ದಿವಸ ನೀವು ಬಂದು ನನ್ನ ಶರೀರವನ್ನ ಆಲಿಂಗನ ಮಾಡ್ಕೋತಾ ಇದ್ದೀರಾ, ನನ್ನ ಶರೀರ ಸಂಪೂರ್ಣವಾಗಿ ಕಾಯಿಲೆಯಿಂದ ಕೂಡಿದೆ, ಈ ಕಾಯಿಲೆಯ ಶರೀರವನ್ನ ನಿಮ್ಮ ಸ್ಪರ್ಶವನ್ನ ಮಾಡ್ಬೇಕಾಗ್ತಾ ಇದೆಯಲ್ಲ ಅಂತ ಬಹಳ ದುಃಖವಾಗ್ತಾ ಇದೆ ನನಗೆ. ಅದಕ್ಕೇನೆ ನನಗೆ ವೃಂದಾವನಕ್ಕೆ ಹೋಗೋದಕ್ಕೆ ಮನಸ್ಸು ಬರ್ತಾ ಇದೆ ಅಂತ ಹೇಳ್ತಾರೆ. ಆವಾಗ ಚೈತನ್ಯ ಮಹಾಪ್ರಭು ನೋಡಿ ಬಹಳ ಸೊಗಸಾಗಿ ಹೇಳ್ತಾರೆ, ನೀವಿಬ್ಬರು ನನ್ನ ಮಕ್ಕಳಂತೆ ಅಂತ ಹೇಳ್ತಾರೆ. ನೋಡಿ, ಮಕ್ಕಳು ಬಹಳ ಸಣ್ಣದಾಗಿರ್ಬೇಕಾದ್ರೆ, ಮಕ್ಕಳು ಈಗ ತಾನೇ ಹುಟ್ಟಿರ್ಬೇಕಾದ್ರೆ ಮೂತ್ರ ವಿಸರ್ಜನೆ ಮಲ ವಿಸರ್ಜನೆ ಎಲ್ಲ ಮಾಡ್ಬೇಕಾದ್ರೆ ತಾಯಿ ಮತ್ತೆ ತಂದೆ ಇಬ್ರು ಕೂಡ ಅದನ್ನ ಸ್ವಚ್ಛ ಮಾಡ್ತಾರೆ. ಅದನ್ನ ಸ್ವಚ್ಛ ಮಾಡ್ಬೇಕಾದ್ರೆ ನಾವೇನಪ್ಪ ಮಾಡ್ತಾ ಇದ್ದೀವಿ, ಇದನ್ನ ಈ ಕರ್ಮ ಬಂದಿದೆಯಲ್ಲ ನಮ್ಗೆ ಅಂತ ತಂದೆ ತಾಯಿಯಂದ್ರು ಅಂದ್ಕೊಳ್ಳೋದಿಲ್ಲ ಅಲ್ವಾ? ಆ ರೀತಿ ಚೈತನ್ಯ ಮಹಾಪ್ರಭು ಅವರು ಹೇಳ್ತಾರೆ ಅಲ್ವಾ? ಅದರಿಂದ ನಿಮ್ಮ ಶರೀರದಿಂದ ಈ ರೀತಿಯಾದಂತಹ ರಕ್ತ ಆಗ್ಲಿ ಕೀವಾಗ್ಲಿ ಆಚೆ ಬರ್ತಾ ಇರ್ಬೋದು, ಆದ್ರೆ ನೀವು ಒಬ್ಬರು ನನ್ನ ಮಕ್ಕಳಿದ್ದಂತೆ, ಅದರಿಂದ ನಾನು ಆ ರೀತಿ ಯಾವತ್ತೂ ಅಂದ್ಕೊಳ್ಳೋದಿಲ್ಲ, ಈ ರೀತಿ ಮೊದಲು ಹೇಳ್ತಾರೆ. ಅದಾದ್ಮೇಲೆ ಹೇಳ್ತಾರೆ, ನೋಡಿ, ಪ್ರತಿಯೊಂದು ನಮ್ಮ ದೇಹದ ಅಂಗ ಏನಿದೆ, ಅದರಲ್ಲೂ ವಿಶೇಷವಾಗಿ ನಮ್ಮ ಜ್ಞಾನೇಂದ್ರಿಯಗಳು ಏನಿದೆ, ಯಾವ ಇಂದ್ರಿಯಗಳಿಂದ ನಾವು ಜ್ಞಾನವನ್ನ ಗ್ರಹಿಸ್ತೀವಿ, ಆ ಎಲ್ಲಾ ಜ್ಞಾನೇಂದ್ರಿಯಗಳ ಪರಿಪೂರ್ಣತೆ ಹೇಗೆ ನಾವು ಪಡ್ಕೋತೀವಿ ಅಂತ ಹೇಳಿದ್ರೆ ವೈಷ್ಣವರ ಸಂಬಂಧದಲ್ಲಿ ಅಂತ ಹೇಳಿದ್ರೆ, ಒಂದು ಕಣ್ಣೇನಿದೆ, ನಮ್ಮ ಎರಡೂ ಕಣ್ಣುಗಳ ಪರಿಪೂರ್ಣತೆಯನ್ನ ಯಾವಾಗ ನಾವು ಪಡ್ಕೋತೀವಿ ಅಂತ ಹೇಳಿದ್ರೆ ವೈಷ್ಣವರ ದರ್ಶನದಿಂದ, ಉತ್ತಮ ವೈಷ್ಣವನ ದರ್ಶನದಿಂದ. ಅದೇ ರೀತಿಯಲ್ಲಿ ಕಿವಿಗಳ ಪರಿಪೂರ್ಣತೆ ಉತ್ತಮ ವೈಷ್ಣವರಿಂದ ನಾವು ಕೇಳೋದ್ರಿಂದ ಆ ಕಿವಿಗಳ ಪರಿಪೂರ್ಣತೆಯನ್ನ ಪಡ್ಕೋತೀವಿ. ಅದೇ ರೀತಿ ಈ ಚರ್ಮ ಏನಿದೆ, ಈ ಚರ್ಮದ ಪರಿಪೂರ್ಣತೆಯನ್ನ ಇತರ ವೈಷ್ಣವರ ಸ್ಪರ್ಶದಿಂದ ನಾವು ಪಡ್ಕೋತೀವಿ ಅಲ್ವಾ? ಅದೇ ರೀತಿ ಅಂಬರೀಷ್ ಮಹಾರಾಜರು ಕೂಡ ಹೇಳ್ತಾರೆ, ಸಮಯಮನ ಕೃಷ್ಣ ಪದಾರವಿಂದಯೋಹೋ ವಚಾಂಸಿ ವೈಕುಂಠ ಗುಣಾನುವರ್ಣನೆ ಹರೇ ಕಥೆ ಮಂದಿರ ಮಾರ್ಜನಾದಿಷು ಶ್ರುತಿಂ ಚಕಾರಾಚ್ಯುತ ಸತ್ಕಥೋದಯೇ. ಆ ರೀತಿ 2-3 ಶ್ಲೋಕಗಳು ಬರುತ್ತೆ. ಮುಕುಂದಲಿಂಗಾಲಯ ಪಾದ ದರ್ಶನೆ ಸ್ಪೃಶವು, ಆ ರೀತಿ ಬರುತ್ತೆ ಅಲ್ವಾ? ಒಂದೊಂದು ಅಂಗ ಕೂಡ ಹೇಗೆ ಅದರ ಪರಿಪೂರ್ಣತೆಯನ್ನ ಪಡೆದುಕೊಳ್ಳಬಹುದು ಅಂತ. ಆದ್ರಿಂದ ನಾನು ಹೇಗೆ ನೋಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಮ ದರ್ಶನ, ನಿಮ್ಮ ಮಾತುಗಳನ್ನ ಕೇಳೋದ್ರಿಂದ ಮತ್ತೆ ನಿಮ್ಮ ದೇಹದ ಸ್ಪರ್ಶದಿಂದ ನನ್ನ ಇಂದ್ರಿಯಗಳ ಪರಿಪೂರ್ಣತೆಯನ್ನ ನಾನು ಪಡ್ಕೊಳ್ತಾ ಇದ್ದೀನಿ ಅಂತ ನಾನು ಯೋಚಿಸ್ತಾ ಇದ್ದೀನಿ ಎಂಬುದಾಗಿ ಮಹಾಪ್ರಭು ಅವರು ಸನಾತನ ಗೋಸ್ವಾಮಿ ಅವ್ರಿಗೆ ಹೇಳ್ತಾರೆ ಅಲ್ವಾ? ಇದರಿಂದ ನಮ್ಗೆ ಗೊತ್ತಾಗತ್ತೆ ವೈಷ್ಣವರ ಮಧ್ಯದಲ್ಲಿ ಆದಾನ ಪ್ರದಾನ ಅಥವಾ ಅವರ ಒಡನಾಟ ಹೇಗಿರುತ್ತದೆ ಅಥವಾ ಹೇಗಿರಬೇಕು ಅನ್ನೋದನ್ನ ಇದರಿಂದ ನಾವು ಕಲಿತೀವಿ. ಭಗವಂತನೇ ಈ ರೀತಿಯಾದಂತಹ ಮನೋಭಾವನೆಯನ್ನು ಹೊಂದಿದ್ದಾನೆ ಅಂತ ಹೇಳಿದ್ರೆ ನಾವೆಲ್ಲರೂ ನಮ್ಮ ಮಧ್ಯದಲ್ಲಿ ಯಾವ ರೀತಿಯಾದಂತಹ ಒಡನಾಟವನ್ನ ಇಟ್ಕೋಬೇಕು ಅನ್ನೋದು ನಮ್ಗೆ ಗೊತ್ತಾಗತ್ತೆ. ತದನಂತರ ಮತ್ತೊಮ್ಮೆ
ಚೈತನ್ಯ ಮಹಾಪ್ರಭು ಅವರು ಸನಾತನ ಗೋಸ್ವಾಮಿಯವರು ಬೇಡ 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 ಅಂತ ಹೇಳ್ತಾ ಇದ್ರು ಕೂಡ ಮತ್ತೊಮ್ಮೆ ಅವರನ್ನ ಆಲಿಂಗನ ಮಾಡ್ಕೋತಾರೆ. ಆದರೆ ಈ ಆಲಿಂಗನ ಬಹಳ ಬಹಳ ವಿಶೇಷವಾದಂತಹ ಆಲಿಂಗನ. ಏಕೆಂದ್ರೆ ಮಹಾಪ್ರಭುಗಳಿಗೆ ಗೊತ್ತಾಗತ್ತೆ, ಈ ಕಾಯಿಲೆ ಇರೋದ್ರಿಂದ ತಾನೇ ಸನಾತನ ಗೋಸ್ವಾಮಿ ಅವರಿಗೆ ಈ ರೀತಿಯಾದಂತಹ ಮುಜುಗರ ಆಗ್ತಾ ಇರೋದು, ಆ ಕಾಯಿಲೆಯನ್ನ ತೆಗೆದಾಕ್ಬಿಡ್ತೀನಿ ನಾನು ಅಂತ ಹೇಳಿ ಆ ಆಲಿಂಗನ ಏನಿದೆ, ಆ ಈ ಬಾರಿ ಯಾವಾಗ ಚೈತನ್ಯ ಮಹಾಪ್ರಭು ಅವರು ಹರಿದಾಸ್ ಠಾಕೂರ್ ನಮ್ಮ ಸನಾತನ ಗೋಸ್ವಾಮಿ ಅವರನ್ನ ಆಲಿಂಗನ ಮಾಡ್ಕೋತಾರೆ, ಅದರಿಂದ ಸನಾತನ ಗೋಸ್ವಾಮಿ ಅವರಲ್ಲಿ ಇದ್ದಂತಹ, ಅವರ ಶರೀರದಲ್ಲಿ ಇದ್ದಂತಹ ಯಾವ ಕಾಯಿಲೆ ಇತ್ತು ಅದು ತಕ್ಷಣ ಮಾಯೆಯಾಗಿ, ಅದು ತಕ್ಷಣ ಅದರಿಂದ ಸಂಪೂರ್ಣವಾಗಿ ಅವರು ಗುಣರಾಗಿ ಅವರು ಪೂರ್ವ ಪರಿಸ್ಥಿತಿಗೆ ಬಂದ್ಬಿಡ್ತಾರೆ. ಅವರ ಶರೀರ ಸಂಪೂರ್ಣವಾಗಿ ಗುಣವಾಗ್ಬಿಡ್ತದೆ ಅಲ್ವಾ. ಆವಾಗ ಚೈತನ್ಯ ಮಹಾಪ್ರಭುರು ಹೇಳ್ತಾರೆ, ಇನ್ಮೇಲಿಂದ ನಾನು ನಿಮ್ಮನ್ನ ಆಲಿಂಗನ ಮಾಡ್ಕೋಬೇಕಾದ್ರೆ ದಯವಿಟ್ಟು ಈ ರೀತಿ ನೀವು ಅಂದ್ಕೊಳ್ಬೇಡಿ ಅಂತ ಹೇಳ್ತಾರೆ ಅಲ್ವಾ. ಇದನ್ನ ನೋಡಿ ಹರಿದಾಸ್ ಠಾಕೂರರವರಿಗೆ ಕೂಡ ಬಹಳ ಬಹಳ ಸಂತೋಷವಾಗತ್ತೆ. ಈ ರೀತಿಯಾದಂತಹ ಒಡನಾಟ ಏನಿದೆ ಭಗವಂತ ಮತ್ತೆ ಭಕ್ತರ ನಡುವೆ, ಅದನ್ನ ನೋಡಿ ಹರಿದಾಸ್ ಠಾಕೂರರಿಗೆ ಬಹಳ ಸಂತೋಷವಾಗತ್ತೆ. ಅದರಿಂದ ಪುರಿಯಲ್ಲಿ ಸನಾತನ ಗೋಸ್ವಾಮಿ ಅವರು 1 ವರ್ಷದ ತನಕ ವಾಸ ಮಾಡ್ತಾರೆ. ಅಂದ್ರೆ ನೋಡಿ, 10 ತಿಂಗಳು ರೂಪ ಗೋಸ್ವಾಮಿಯವರು ಇರ್ತಾರೆ, ಅದಕ್ಕಿಂತ 2 ತಿಂಗಳು ಜಾಸ್ತಿ ಸನಾತನ ಗೋಸ್ವಾಮಿಯವರು ಇರ್ತಾರೆ. ಅಂದ್ರೆ 1 ತಿಂಗಳಲ್ಲಿ 1 ವರ್ಷದಲ್ಲಿ ಅನೇಕ ಉತ್ಸವಗಳೇನು ಬರುತ್ತದೆ ನೋಡಿ. ಪುರಿಯಲ್ಲಿ ಪ್ರಾಯ ಪ್ರತಿ ದಿವಸವೂ ಉತ್ಸವ ಅಂತ ಹೇಳ್ತಾರೆ ಜಗನ್ನಾಥ ಪುರಿಯಲ್ಲಿ. ನಮ್ಮ ಎಲ್ಲ ಪ್ರಸಿದ್ಧವಾಗಿರ್ತಕ್ಕಂಥ ದೇವಸ್ಥಾನಗಳಲ್ಲೂ ಕೂಡ ಹಾಗೇನೆ. ತಿರುಪತಿಯಲ್ಲಿ ನಾವು ನೋಡ್ತೀವಿ, ಅದೇ ರೀತಿ ಮೇಲ್ಕೋಟೆಯಲ್ಲಿ ಕೂಡ ನಾನು ನೋಡಿದ್ದೀನಿ. ಜಗನ್ನಾಥಪುರಿಯಲ್ಲಿ ವಿಶೇಷವಾಗಿ ಹೇಳ್ತಾರೆ 365 ದಿವಸಗಳು ಕೂಡ ಉತ್ಸವದ ದಿವಸಗಳು, ಮಹೋತ್ಸವದ ಹಬ್ಬದ ದಿವಸಗಳು. ಅದೆಲ್ಲವನ್ನ ಚೆನ್ನಾಗಿ ಗಮನಿಸಿ ಸನಾತನ ಗೋಸ್ವಾಮಿ ಅವರು ಡೋಲಯಾತ್ರೆ ಯಾವಾಗ ಆಗತ್ತೆ ಅದರ ನಂತರ ಮಹಾಪ್ರಭುಗಳ ಆದೇಶದ ಮೇರೆಗೆ ವೃಂದಾವನಕ್ಕೆ ತೆರಳುತ್ತಾರೆ. ಅಲ್ಲಿಗೆ ಹೋಗೋದಕ್ಕಿಂತ ಮುಂಚೆ ಸನಾತನ ಗೋಸ್ವಾಮಿ ಅವರಿಗೆ ಏನು ಇಷ್ಟ ಇರ್ತದೆ ಅಂದ್ರೆ, ಯಾವ ದಿಕ್ಕಿನಲ್ಲಿ ಯಾವ ಮಾರ್ಗದಲ್ಲಿ ಚೈತನ್ಯ ಮಹಾಪ್ರಭು ಅವರು ಜಗನ್ನಾಥಪುರಿಯಿಂದ ವೃಂದಾವನಕ್ಕೆ ಹೋದ್ರಲ್ಲ ಅದೇ ಮಾರ್ಗದಲ್ಲೇ ನಾನು ಹೋಗ್ಬೇಕಂತ ಅವರಿಗೆ ಆಸೆ ಬರ್ತದೆ. ಆದ್ರಿಂದ ಯಾರನ್ನ ಕರ್ಕೊಂಡು ಹೋಗಿರ್ತಾರೆ ಚೈತನ್ಯ ಮಹಾಪ್ರಭು ಅವರು ತಮ್ಮ ಸ್ವಯಂ ಸೇವಕರಾಗಿ ವೃಂದಾವನಕ್ಕೆ ಅಂತ ಹೇಳಿದ್ರೆ ಬಲಭದ್ರ ಭಟ್ಟಾಚಾರ್ಯರನ್ನ, ಅವರ ಟಿಪ್ಪಣಿಯನ್ನ ಪಡೆದು ಅವರಿಂದ ಉಪದೇಶವನ್ನ ಪಡೆದು ಅದೇ ಜಾರಿಖಂಡದ ಅರಣ್ಯದ ಮಾರ್ಗದಿಂದ ಸನಾತನ ಗೋಸ್ವಾಮಿ ಅವರು ಎಲ್ಲಿಗೆ ಹೋಗ್ತಾರೆ? ವೃಂದಾವನಕ್ಕೆ ಹೋಗ್ತಾರೆ ಅಲ್ವಾ. ಸೊ ವೃಂದಾವನದಲ್ಲಿ ಕೊನೆಗೂ ಅನೇಕ ವರ್ಷಗಳ ನಂತರ ರೂಪ ಗೋಸ್ವಾಮಿ ಅವರನ್ನ ಭೇಟಿಯಾಗ್ತಾರೆ. ಇಬ್ಬರು ಅಣ್ಣ ತಮ್ಮಂದಿರು ಅನ್ನೋದಕ್ಕಿಂತ ಹೆಚ್ಚಾಗಿ ಗುರು ಶಿಷ್ಯರು. ಸನಾತನ ಗೋಸ್ವಾಮಿ ಅವರು ರೂಪ ಗೋಸ್ವಾಮಿ ಅವರ ಗುರುಗಳು. ಅದಕ್ಕಿಂತಲೂ ಹೆಚ್ಚಾಗಿ ಇಬ್ಬರು ಉಚ್ಚ ಕೋಟಿಯ ವೈಷ್ಣವರು ಅಲ್ವಾ. ಇಬ್ಬರು ಒಬ್ಬರನ್ನ ಇನ್ನೊಬ್ರು ಭೇಟಿಯಾಗ್ತಾರೆ, ಬಹಳ ಸಂತೋಷ ಪಡ್ತಾರೆ ಅಲ್ವಾ. ಅಲ್ಲಿಗೆ ಬರಬೇಕಾದ್ರೆ ಸನಾತನ ಗೋಸ್ವಾಮಿ ವೃಂದಾವನಕ್ಕೆ ಬರಬೇಕಾದ್ರೆ ಅನೇಕ ಶಾಸ್ತ್ರಗಳನ್ನ ಕೊಂಡೊಯ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ, ಇನ್ನು ಮುಂದಕ್ಕೆ ಅನೇಕ ಗ್ರಂಥಗಳನ್ನ ಬರೆಯೋದಕ್ಕೆ ಚೈತನ್ಯ ಮಹಾಪ್ರಭು ಅವರಿಗೆ ಆದೇಶ ಕೊಟ್ಟಿರ್ತಾರೆ ಅಲ್ವಾ. ಅದರಿಂದ ಅದನ್ನ ಪೂರೈಸೋದಕ್ಕೆ ಅನೇಕ ಶಾಸ್ತ್ರಗಳನ್ನ ಅಲ್ಲಿಗೆ ತಗೊಂಡು ಹೋಗ್ತಾರೆ. ನಂತರ ಅಲ್ಲಿಗೆ ಬಂದ ಕೂಡಲೇ ಸನಾತನ ಗೋಸ್ವಾಮಿಯವರು ವೃಂದಾವನಕ್ಕೆ ಬಂದ ಕೂಡಲೇ ತಮ್ಮ ವಿಶೇಷವಾಗಿರ್ತಕ್ಕಂಥ ಲೀಲೆಗಳನ್ನ ತೋರಿಸೋದಕ್ಕೆ ಶುರು ಮಾಡ್ತಾರೆ. ಇಲ್ಲಿಂದ ಮುಂದಕ್ಕೆ ನೋಡಿ, ವೃಂದಾವನದಲ್ಲಿ ಯಾವ ಯಾವ ಲೀಲೆಗಳಿದೆ ಸನಾತನ ಗೋಸ್ವಾಮಿ ಅವರದು, ಅದೆಲ್ಲವೂ ಬಹಳ ಮುಖ್ಯವಾಗಿರ್ತಕ್ಕಂತಹದ್ದು ಮತ್ತೆ ಬಹಳ ಇಂಟ್ರೆಸ್ಟಿಂಗ್, ಆಸಕ್ತಿಯುತವಾದಂತಹದ್ದು. ಮೊದಲನೇದಾಗಿ ಏನು ನಾವು ಚೈತನ್ಯ ಚರಿತಾಮೃತದಲ್ಲಿ ನೋಡ್ತೀವಿ ಅಂದ್ರೆ, ಸನಾತನ ಗೋಸ್ವಾಮಿ ಅವರು ಯಾವಾಗ ರಾಮಕೇಲಿಯಲ್ಲಿ ಇದ್ರು ಅವರ ಮನೆಯಲ್ಲಿ ಒಬ್ರು ಪೂಜಾರಿಗಳಿರ್ತಾರೆ. ಯಾಕೆಂದ್ರೆ ನಾವು ಕೇಳಿದ್ವಿ ಮುಂಚೆ, ನಿಮ್ಗೆ ನೆನಪಿದ್ರೆ ಅಲ್ಲಿ ಗುಪ್ತ ವೃಂದಾವನವನ್ನ ಮಾಡ್ಕೊಂಡಿದ್ರು ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ ಮತ್ತೆ ಅನುಪಮ ಅವರು ಅಂತ ನಾವು ಕೇಳಿದ್ವಿ ಅಲ್ವಾ. ಅಲ್ಲಿ ಒಬ್ರು ಪೂಜಾರಿ ಏನಿದ್ರು, ಅವರು ಸನಾತನ ಗೋಸ್ವಾಮಿ ಅವರು ರಾಜ್ಯವನ್ನ ಬಿಟ್ಟಾದ ಮೇಲೆ ಆ ರಾಜನ ಕೆಳಗಡೆನೆ ಬೇರೆ ಎಲ್ಲೋ ಸೇವೆಯನ್ನ ಮಾಡ್ತಾ ಇದ್ರು. ಆದ್ರೆ ಯಾವಾಗ ಅವ್ರಿಗೆ ಗೊತ್ತಾಗತ್ತೆ ಸನಾತನ ಗೋಸ್ವಾಮಿ ಅವರು ಇವಾಗ ವೃಂದಾವನಕ್ಕೆ ಬಂದಿದ್ದಾರೆ ಅಂತ, ಅವಾಗ ಅವರು ಕೂಡ ತಮ್ಮ ರಾಜ ವೈಭವ ಏನಿತ್ತು ಅದೆಲ್ಲವನ್ನ ಬಿಟ್ಟು ಅವರು ಕೂಡ ಬರ್ತಾರೆ. ಎಲ್ಲಿಗೆ? ವೃಂದಾವನಕ್ಕೆ ಬರ್ತಾರೆ. ಏನಕ್ಕೆ? ಸನಾತನ ಗೋಸ್ವಾಮಿ ಅವರ ಶಿಷ್ಯರಾಗೋದಕ್ಕೆ ಬರ್ತಾರೆ. ಅಲ್ಲಿ ಬಂದು ಸನಾತನ ಗೋಸ್ವಾಮಿ ಅವರಿಂದ ದೀಕ್ಷೆಯನ್ನ ಪಡೆದು ಗೌಡಿಯ ವೈಷ್ಣವ ಸಂಪ್ರದಾಯದಲ್ಲಿ ಅವರು ತಮ್ಮ ಕೊಡುಗೆಯನ್ನ ಸಲ್ಲಿಸೋದಕ್ಕೆ ಶುರು ಮಾಡ್ತಾರೆ.
ಅದಾದ್ಮೇಲೆ ಏನು ವರ್ಣನೆ ಬರುತ್ತೆ ಅಂದ್ರೆ ಇದು ಬಹಳ ಮುಖ್ಯವಾದಂತಹ ವರ್ಣನೆ. ಸನಾತನ ಗೋಸ್ವಾಮಿಯವರು ಪ್ರತಿ ದಿವಸ ಕೂಡ ವೃಂದಾವನದ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗ್ತಾ ಇದ್ರು. ಇವತ್ತು ಕೂಡ ನೀವು ವೃಂದಾವನಕ್ಕೆ ಹೋದ್ರೆ ಸನಾತನ ಗೋಸ್ವಾಮಿಯವರ ತಿರೋಭಾವ ದಿವಸ ಏನಿದೆ ಅದೇ ದಿವಸವನ್ನ ಗುರುಪೂರ್ಣಿಮೆ ಅಂತ ಅಲ್ಲಿ ಅವರು ಆಚರಿಸ್ತಾರೆ ಅಲ್ವಾ. ಯಾರು ವೃಂದಾವನಕ್ಕೆ ಹೋಗಿರ್ತೀರ ಅವ್ರಿಗೆ ಖಂಡಿತವಾಗ್ಲೂ ಗೊತ್ತಿರ್ತದೆ. ವಿಶೇಷವಾಗಿ ಗೋವರ್ಧನದ ಅಕ್ಕಪಕ್ಕ ಇರತಕ್ಕಂಥ ಯಾವ್ಯಾವ ಹಳ್ಳಿಗಳಿದೆ 500 ವರ್ಷಗಳಾದ್ಮೇಲೆ ಇವತ್ತು ಕೂಡ ಆ ಎಲ್ಲಾ ಹಳ್ಳಿಗಳಲ್ಲಿ ಸನಾತನ ಗೋಸ್ವಾಮಿ ಅವರ ತಿರೋಭಾವ ದಿವಸವೇ ಗುರುಪೂರ್ಣಿಮೆ. ಗುರುಪೂರ್ಣಿಮೆ ಅಂತ ಮತ್ತೊಂದು ದಿವಸ ಬರುತ್ತೆ ನಮ್ಮ ಪಂಚಾಂಗದಲ್ಲಿ ಅಲ್ವಾ. ಆ ದಿವಸವನ್ನ ಕೂಡ ಆಚರಿಸಬಹುದು, ಗೊತ್ತಿಲ್ಲ ನಮಗೆ ವೃಂದಾವನದಲ್ಲಿ. ಆದರೆ ಸನಾತನ ಗೋಸ್ವಾಮಿ ಅವರ ತಿರೋಭಾವ ದಿವಸವನ್ನ ಬಹಳ ಅದ್ದೂರಿಯಾಗಿ ಅವರು ಆಚರಿಸ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ ಏನು ವರ್ಣನೆ ಬರುತ್ತೆ ಅಂದ್ರೆ ಸನಾತನ ಗೋಸ್ವಾಮಿ ಅವರಿಗೆ ಆ ಎಲ್ಲಾ ವ್ರಜವಾಸಿಗಳ ಜೊತೆಗೆ ಕೂಡ ವೈಯಕ್ತಿಕವಾಗಿರ್ತಕ್ಕಂಥ ಸಂಬಂಧವಿತ್ತು. ಪ್ರತಿ ದಿವಸ ವೃಂದಾವನದ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ, ವೃಂದಾವನದ ಒಂದು ಹಳ್ಳಿಯಿಂದ ಮತ್ತೊಂದು ಹಳ್ಳಿಗೆ ಅವರು ಪ್ರಯಾಣ ಮಾಡ್ತಾ ಇದ್ರು. ಈ ಹಳ್ಳಿಯಿಂದ ಮತ್ತೊಂದು ಹಳ್ಳಿಗೆ ಹೋಗಬೇಕಾದ್ರೆ ಪ್ರತಿಯೊಂದು ಹಳ್ಳಿಯಲ್ಲಿ ಯಾವ ಯಾವ ಮನೆಗಳಿತ್ತು ಆ ಎಲ್ಲರ ಮನೆಗಳಿಗೆ ಹೋಗಿ ವೈಯಕ್ತಿಕವಾಗಿ ಎಲ್ಲರ ಜೊತೆಯಲ್ಲಿ ಅವರು ಮಾತಾಡ್ತಾ ಇದ್ರಂತೆ ಅಲ್ವಾ. ಅಂದ್ರೆ ಪ್ರಾಯಶಃ ಒಂದು ಹಳ್ಳಿಯಲ್ಲಿ ಒಂದಷ್ಟು ದಿವಸಗಳ ಕಾಲ ಇರ್ತಾ ಇದ್ರು. ಆ ಒಂದು ಹಳ್ಳಿಯಲ್ಲೇ ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗ್ತಾ ಇದ್ರು. ಮತ್ತೆ ಯಾವಾಗ ಎಲ್ಲ ಮನೆಗಳನ್ನ ವೀಕ್ಷಿಸಿ ಮುಗಿದಾಯಿತು ಅದಾದ್ಮೇಲೆ ಮತ್ತೊಂದು ಹಳ್ಳಿಗೆ ಹೋಗ್ತಾ ಇದ್ರು. ಆ ಹಳ್ಳಿಯಲ್ಲಿ ಕೂಡ ಇದೇ ರೀತಿ ಮಾಡುವರು. ಒಂದೊಂದು ಮನೆಗೆ ಕೂಡ ಹೋಗಿ ನಿಮ್ಮ ವ್ಯವಸಾಯ ಹೇಗೆ ನಡೀತಾ ಇದೆ, ಯಾಕಂದ್ರೆ ಎಲ್ಲರೂ ಕೂಡ ವ್ಯವಸಾಯದಿಂದನೇ ಅಂದ್ರೆ ಅಗ್ರಿಕಲ್ಚರ್ ಅದರಿಂದಾನೇ ಅವರ ಜೀವನವನ್ನ ಸಾಗಿಸ್ತಾ ಇದ್ರು. ಅದರಿಂದ ವ್ಯವಸಾಯ ಹೇಗೆ ನಡೀತಾ ಇದೆ, ಮತ್ತೆ ಬೆಳೆ ಹೇಗೆ ಬೆಳೀತಾ ಇದೆ, ನಿಮ್ಮ ಮಗಳಿಗೆ ಮದುವೆ ಆಯ್ತಾ, ಮಗನಿಗೆ ಮದುವೆ ಆಯ್ತಾ, ಮಗ ಏನ್ ಮಾಡ್ತಾ ಇದ್ದಾನೆ, ಮಗನಿಗೆ ಎಷ್ಟು ವಯಸ್ಸು, ಈ ರೀತಿಯ ಪ್ರತಿಯೊಂದು ಹಳ್ಳಿಗೆ ಹೋಗಿ ಪ್ರತಿಯೊಂದು ಮನೆಗೆ ಹೋಗಿ ಅವರು ವಿಚಾರಿಸ್ತಾ ಇದ್ರಂತೆ. ಆದ್ರಿಂದ ಅತಿ ಶೀಘ್ರದಲ್ಲಿ ಎಲ್ಲರಿಗೂ ಸನಾತನ ಗೋಸ್ವಾಮಿಯವರ ಮೇಲೆ, ಎಲ್ಲಾ ವ್ರಜವಾಸಿಗಳಿಗೂ ಸನಾತನ ಗೋಸ್ವಾಮಿಯವರ ಮೇಲೆ ಇನ್ನಿಲ್ಲದಂತಹ ಒಂದು ತೀವ್ರವಾದಂತಹ ಆಸಕ್ತಿ ಬಂದ್ಬಿಡುತ್ತದೆ. ಇದೇ ರೀತಿ ಚೈತನ್ಯ ಚರಿತಾಮೃತ ಹೇಳುತ್ತೆ. ಏನಕ್ಕೆ ಅಂದ್ರೆ ಸನಾತನ ಗೋಸ್ವಾಮಿಯವರು ಪ್ರತಿಯೊಂದು ಮನೆಗೆ ಹೋಗಿ ಆ ರೀತಿಯಾಗಿ ಅವ್ರ ಜೊತೆಯಲ್ಲಿ ಸ್ಪಂದಿಸ್ತಾ ಇದ್ರಂತೆ ಅಲ್ವಾ. ಅವ್ರ ಜೊತೆಯಲ್ಲಿ ತಮ್ಮ ಕಷ್ಟ ಸುಖಗಳನ್ನ ಹಂಚ್ಕೋತಾ ಇದ್ರಂತೆ ಅಲ್ವಾ. ಇದು ಕೂಡ ಬಹಳ ಮುಖ್ಯ. ಎಷ್ಟೊಂದು ಸತಿ ನಾವು ಅಂದ್ಕೋತೀವಿ ಭಕ್ತಿ ಮಾರ್ಗಕ್ಕೆ ಬಂದಾದ ಮೇಲೆ ನಾವು ನಮ್ಮ ಕೇವಲ ಭಕ್ತಿ ಬಗ್ಗೆ ಮಾತ್ರ ಮಾತಾಡಬೇಕು, ಅವರ ಕಷ್ಟಗಳ ಬಗ್ಗೆ ಏನು ಮಾತಾಡೋದು ಬೇಕಾಗಿಲ್ಲ. ಆದರೆ ಯಾವಾಗ ಕಷ್ಟಗಳು ಬರುತ್ತೆ ನಮ್ಮ ಜೀವನದಲ್ಲಿ ಅದನ್ನ ಹಂಚ್ಕೊಳ್ಳೋದಕ್ಕೆ ಇತರರ ಜೊತೆಗೆ ಹಂಚ್ಕೊಳ್ಳೋದಕ್ಕಿಂತ ಭಕ್ತರ ಜೊತೆಗೆ ಹಂಚ್ಕೊಳ್ಳೋದೇ ಮೇಲು ಅಲ್ವಾ. ಅದರಿಂದ ಸನಾತನ ಗೋಸ್ವಾಮಿ ಅವರ ಮೇಲೆ ಬಹಳ ತೀವ್ರವಾದಂತಹ ಒಂದು ಅಟ್ಯಾಚ್ಮೆಂಟ್, ಆಸಕ್ತಿ ಬಂದ್ಬಿಡುತ್ತದೆ ಎಲ್ಲಾ ವ್ರಜವಾಸಿಗಳಿಗೂ ಕೂಡ. ಅದನ್ನ ನಾವು ನೋಡ್ತೀವಿ. ಸೊ ಇದು ಮತ್ತೊಂದು ಒಂದೇ ಒಂದು ಕಥೆಯನ್ನು ಹೇಳಿ ಇಲ್ಲಿ ನಿಲ್ಲಿಸ್ತೀನಿ. ಇದು ಬಹಳ ಮುಖ್ಯವಾದಂತಹ ಕಥೆ. ಎಲ್ಲದಕ್ಕಿಂತ ಮುಖ್ಯ ಏನಕ್ಕೆ ಅಂದ್ರೆ ನಾವು ಸನಾತನ ಗೋಸ್ವಾಮಿ ಅವರ ನೆನೆಸ್ಕೊಂಡಾಗ ತಕ್ಷಣ ಏನ್ ಬರುತ್ತೆ ನಮ್ಮ ಮನಸ್ಸಿನಲ್ಲಿ ಅಂತ ಹೇಳಿದ್ರೆ ಅವರ ವಿಗ್ರಹ ಏನಿದೆ, ಮದನ ಮೋಹನನ ವಿಗ್ರಹ, ಅದು ನಮ್ಮ ಮನಸ್ಸಿಗೆ ಬರುತ್ತೆ. ಅದರಿಂದ ಈ ಮದನ ಮೋಹನ ವಿಗ್ರಹ ಹೇಗೆ ಬರುತ್ತೆ, ಸನಾತನ ಗೋಸ್ವಾಮಿಯವರ ಕಡೆ ಹೇಗೆ ಬರುತ್ತೆ, ಅದು ಹೇಗೆ ಸಿಗತ್ತೆ ಅನ್ನೋದನ್ನ ಇವಾಗ ನಾವು ಸ್ವಲ್ಪ ನೋಡೋಣ. ನೋಡಿ, ಈ ಮದನ ಮೋಹನ ವಿಗ್ರಹ ಏನಿದೆ ಅದರ ಪೂರ್ವದ ಹೆಸರು, ಮುಂಚಿನ ಹೆಸರು ಮದನ ಗೋಪಾಲ ಅಂತ. ಆ ವಿಗ್ರಹ ಅದನ್ನ ಪ್ರತಿಷ್ಠಾಪಿಸಿದ್ದು ವಜ್ರನಾಭ. ಹೇಗೆ ರಾಧಾ ಗೋವಿಂದನ ವಿಗ್ರಹವನ್ನ, ರೂಪಗೋಸ್ವಾಮಿ ಅವರ ವಿಗ್ರಹವನ್ನ ಪ್ರತಿಷ್ಠಾಪಿಸಿದ್ದು ವಜ್ರನಾಭ ಅಂತ ನಾವು ಕೇಳಿದ್ವಿ. ಕೃಷ್ಣನ ಮರಿಮಗ, ಕೃಷ್ಣನ ಮಗ ಪ್ರದ್ಯುಮ್ನ, ಪ್ರದ್ಯುಮ್ನನ ಮಗ ಅನಿರುದ್ಧ, ಅನಿರುದ್ಧನ ಮಗ ವಜ್ರನಾಭ 5000 ವರ್ಷಗಳ ಹಿಂದೆ ಪ್ರತಿಷ್ಠಾಪಿಸಿದ್ದು. ಆದರೆ ತದನಂತರ ಅದ್ವೈತಾಚಾರ್ಯರು ಯಾವಾಗ, ಅದ್ವೈತಾಚಾರ್ಯರ ಬಗ್ಗೆ ನಾವು ಕೇಳಿರ್ತೀವಿ, ಚೈತನ್ಯ ಮಹಾಪ್ರಭುಗಳ ಬಹಳ ನಿಕಟವಾದಂಥ ಪಾರ್ಷದರು, ಅವರು ವೃಂದಾವನಕ್ಕೆ ಬಂದಾಗ ಈ ಒಂದು ವಿಗ್ರಹವನ್ನ ಅವರು ಹುಡುಕಿ ತೆಗಿತಾರೆ, ಅಂದ್ರೆ ಅವರು ಕಂಡು ಹಿಡಿತಾರೆ. ಅದಾದ್ಮೇಲೆ ಅವರ ಒಬ್ಬ ನಿಕಟವಾಗಿರ್ತಕ್ಕಂಥ ಶಿಷ್ಯ ಯಾರಿದ್ರು, ಪುರುಷೋತ್ತಮ ಚೌಬೆ ಅಂತ, ಅವರಿಗೆ ನೀಡಿ ಅವರಿಗೆ ಆರಾಧನೆಯನ್ನು ಮಾಡೋದಕ್ಕೆ, ಮಹಾವನದಲ್ಲಿ ಆರಾಧನೆಯನ್ನು ಮಾಡೋದಕ್ಕೆ ಹೇಳಿರ್ತಾರೆ. ಆ ಪುರುಷೋತ್ತಮ ಚೌಬೆ ಅಂತವರು ಯಾರಿದ್ರು, ಅವರು ಮಹಾವನದಲ್ಲಿ, ಮಹಾವನ ಅನ್ನೋದು ವೃಂದಾವನದ 12 ಪ್ರಮುಖವಾಗಿರ್ತಕ್ಕಂಥ ಅರಣ್ಯಗಳಲ್ಲಿ ಒಂದು. ಆ ಮಹಾವನದಲ್ಲಿ ಒಂದು ಸಣ್ಣದಾಗಿದ್ದಂತಹ ಒಂದು ದೇವಸ್ಥಾನವನ್ನು ನಿರ್ಮಿಸಿ ಅಲ್ಲಿ ಪ್ರತಿ ದಿವಸವೂ ಕೂಡ ಈ ಮದನ ಗೋಪಾಲರ ವಿಗ್ರಹದ ಆರಾಧನೆಯನ್ನ ಮಾಡ್ತಾ ಇರ್ತಾರೆ.
ಅಲ್ವಾ? ಸೊ ಸನಾತನ ಗೋಸ್ವಾಮಿ ಯಾವಾಗ ಅಲ್ಲಿಗೆ ಹೋಗ್ತಾರೆ ಮಹಾವನಕ್ಕೆ, ಈ ವಿಗ್ರಹದ ಒಂದು ಅಪೂರ್ವವಾದಂತಹ ಸೌಂದರ್ಯವನ್ನ ನೋಡಿ ಅವರು ಬೆರಗಾಗ್ಬಿಡ್ತಾರೆ. ಬೆರಗಾಗಿ ಒಂದಷ್ಟು ದಿವಸಗಳ ಕಾಲ ಇಲ್ಲೇ ಇರೋಣ ಅಂತ ಅವರು ಯೋಚನೆ ಮಾಡ್ತಾರೆ. ಅದೇ ಸಮಯದಲ್ಲಿ ಪ್ರತಿ ದಿವಸ ಅವರು ಹೋಗಿ ಆ ಮದನ ಗೋಪಾಲನ ದರ್ಶನವನ್ನ ದೇವಸ್ಥಾನದಲ್ಲಿ ಮಾಡ್ತಾ ಇರ್ತಾರೆ. ತದನಂತರ ದರ್ಶನ ಆಯಿತು. ಇದೀಗ ಯಮುನೆಯ ತೀರಕ್ಕೆ ಬಂದು ಅವರು ಅಲ್ಲಿ ಸ್ನಾನ ಮಾಡ್ತಾ ಇರಬೇಕಾದ್ರೆ ಅಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ, ಯಮುನೆಯ ತೀರದಲ್ಲಿ ಒಬ್ಬ ಬಹಳ ಆಕರ್ಷಕವಾಗಿರತಕ್ಕಂಥ ಒಬ್ಬ ಗೋಪಬಾಲಕ ತನ್ನ ಇತರ ಗೋಪಬಾಲಕರ ಜೊತೆಗೆ ಆಟ ಆಡ್ತಾ ಇರೋದನ್ನ ನೋಡ್ತಾರೆ. ಅದನ್ನ ನೋಡಿ ಆ ಗೋಪಬಾಲಕನ ಮೇಲೆ ಬಹಳ ತೀವ್ರವಾದಂತಹ ಆಸಕ್ತಿ ಬರುತ್ತೆ. ಬಹಳ ಆಕರ್ಷಕನಾಗಿದ್ದಾನಲ್ಲ ಇವನು, ಯಾರಿರ್ಬೋದು ಅಂತ ಅವ್ರಿಗೆ ಅನ್ಸೋದಕ್ಕೆ ಶುರು ಆಗುತ್ತೆ. ಅದು ಮಧ್ಯಾಹ್ನದಿಂದ ಸಾಯಂಕಾಲದವರೆಗೆ ಆ ಗೋಪಬಾಲಕರು ಅಲ್ಲೇ ಯಮುನೆಯ ತೀರದಲ್ಲಿ ಆಟ ಆಡ್ತಾ ಇರ್ತಾರೆ, ಬೇರೆ ಬೇರೆ ಆಟಗಳನ್ನ ಆಡ್ತಾ ಇರ್ತಾರೆ ಅಂತ ಹೇಳುತ್ತೆ ಇತಿಹಾಸ. ಅದರಿಂದ ಅವಾಗ ಸನಾತನ ಗೋಸ್ವಾಮಿ ಅವರು ಸಾಯಂಕಾಲ ಯಾವಾಗ ಆ ಬಾಲಕರು ತಮ್ಮ ಆಟವನ್ನ ಮುಗಿಸಿ ಬೇರೆ ಬೇರೆ ದಿಕ್ಕಿನಲ್ಲಿ ಹೋಗ್ತಾ ಇರ್ತಾರೆ, ಈ ಅತಿ ಆಕರ್ಷಕನಾಗಿದ್ದಂತಹ ಬಾಲಕ ಯಾರಿದ್ದ ಅವನನ್ನ ಹಿಂಬಾಲಿಸ್ಕೊಂಡು ಸನಾತನ ಗೋಸ್ವಾಮಿ ಅವರು ಹೋಗ್ತಾ ಇರ್ತಾರೆ. ಕೊನೆಗೆ ನೋಡ್ತಾರೆ ಆಶ್ಚರ್ಯದಿಂದ, ಆ ಗೋಪಬಾಲಕ ಮದನ ಗೋಪಾಲನ ದೇವಸ್ಥಾನದ ಒಳಗೆ ಹೋಗ್ತಾನೆ. ಆದ್ರೂ ಒಳಗೆ ಹೋಗ್ತಾರೆ ಸನಾತನ ಗೋಸ್ವಾಮಿ ಅವರು. ಆದ್ರೆ ಒಳಗೆ ಹೋದಾದ್ಮೇಲೆ ಗೊತ್ತಾಗತ್ತೆ ಆ ವಿಗ್ರಹದ ಒಳಗೆ ಅವನು ಲೀನವಾಗ್ಬಿಟ್ಟಿದ್ದಾನೆ ಅನ್ನೋದು ಗೊತ್ತಾಗತ್ತೆ. ಅಂತ ಹೇಳಿದ್ರೇನು, ಆ ಮದನ ಗೋಪಾಲನೇ ಆ ರೀತಿಯಾದಂತಹ ಅಪೂರ್ವವಾದಂತಹ ದರ್ಶನವನ್ನ ಸನಾತನ ಗೋಸ್ವಾಮಿ ಅವರಿಗೆ ನೀಡಿರ್ತಾನೆ ಅಲ್ವಾ? ಇದನ್ನ ನೋಡಿ ಸನಾತನ ಗೋಸ್ವಾಮಿ ಅವರಿಗೆ ಅತ್ಯಾಶ್ಚರ್ಯವಾಗತ್ತೆ. ಅವರ ದರ್ಶನವನ್ನ ಪದೇ ಪದೇ ಮತ್ತೆ ಮಾಡಿ ಅಲ್ಲಿ ಹೋಗಿ ಮಲ್ಕೋತಾರೆ. ಆ ರಾತ್ರಿ, ಅದೇ ದಿವಸ ರಾತ್ರಿ ಮದನ ಗೋಪಾಲ ಪುರುಷೋತ್ತಮ ಚೋಬೆ ಅಂತ ಹೇಳಿದ್ರೆ ಅದ್ವೈತಾಚಾರ್ಯರ ಶಿಷ್ಯ ಯಾರು ಆ ದೇವಸ್ಥಾನವನ್ನ ನಡೆಸ್ತಾ ಇದ್ರು, ಅವರ ಕನಸಿನಲ್ಲಿ ಬಂದು ಅವರಿಗೆ ಹೇಳ್ತಾನೆ ಏನಂದ್ರೆ, ಇನ್ನು ಮುಂದೆ ಸನಾತನ ಗೋಸ್ವಾಮಿ ಅವರೇ ನನ್ನ ಆರಾಧನೆಯನ್ನ ಮಾಡಲಿ, ದಯವಿಟ್ಟು ನನ್ನನ್ನ ಸನಾತನ ಗೋಸ್ವಾಮಿ ಅವರಿಗೆ ಸಮರ್ಪಿಸು ಅಂತ ಹೇಳ್ತಾರೆ. ಮಾರನೇ ದಿವಸ ಬೆಳಿಗ್ಗೆ ಬಂದು ಪುರುಷೋತ್ತಮ್ ಚೋಬೆ ಅವರು ಆ ವಿಗ್ರಹವನ್ನ ಸನಾತನ ಗೋಸ್ವಾಮಿ ಅವರಿಗೆ ಸಮರ್ಪಿಸ್ತಾರೆ. ಸನಾತನ ಗೋಸ್ವಾಮಿ ಅವರು ಮೊದಲು ನಿರಾಕರಿಸ್ತಾರೆ. ಆದರೆ ಯಾವಾಗ ಅವರಿಗೆ ಗೊತ್ತಾಗತ್ತೆ ಇದೇ ಕೃಷ್ಣನ ಇಚ್ಛೆ, ಕೃಷ್ಣನೇ ಬಂದು ಈ ಪುರುಷೋತ್ತಮ ಚೋಬೆಯವರ ಕನಸಿನಲ್ಲಿ ಹೇಳಿದ್ದಾರೆ ಅಂತ, ಆವಾಗ ಒಪ್ಕೊಂಡು ಸನಾತನ ಗೋಸ್ವಾಮಿ ಅವರು ಆ ವಿಗ್ರಹವನ್ನ ಸ್ವೀಕರಿಸ್ತಾರೆ. ಆ ವಿಗ್ರಹವನ್ನ ಸ್ವೀಕರಿಸಿ ವೃಂದಾವನಕ್ಕೆ ಕರ್ಕೊಂಡು ಬರ್ತಾರೆ. ಆ ವಿಗ್ರಹವನ್ನ ಎಲ್ಲಿಗೆ? ದ್ವಾದಶಾದಿತ್ಯ ತಿಲಾ, ಇವತ್ತಿನ ಮದನ ಮೋಹನ ದೇವಸ್ಥಾನ ಇದೆಯಲ್ಲ, ನೀವು ನೋಡಿದ್ರೆ ಮದನ ಮೋಹನ ದೇವಸ್ಥಾನ ಒಂದು ಬೆಟ್ಟದ ಮೇಲೆ ಇರುವಂತೆ ನಮ್ಗೆ ಅನಿಸ್ತದೆ. ಆ ಬೆಟ್ಟಕ್ಕೆ ಏನ್ ಹೆಸರು ಅಂತ ಹೇಳಿದ್ರೆ ದ್ವಾದಶಾದಿತ್ಯ ತಿಲಾ. ಅದಕ್ಕೆ ಕೂಡ ಒಂದು ಕಥೆ ಇದೆ, ಇವಾಗ ಹೇಳೋದಕ್ಕೆ ಸಮಯ ಇಲ್ಲ, ಮುಂದಿನ ಬಾರಿ ಅದನ್ನ ನಾನು ಹೇಳ್ತೀನಿ. ಆದ್ರೆ ಆ ದ್ವಾದಶಾದಿತ್ಯ ತಿಲಾ ಎಂಬಂತ ಬೆಟ್ಟದ ಮೇಲೆ ಅವರನ್ನ ಕರ್ಕೊಂಡು ಬಂದು ಅಲ್ಲಿ ಒಂದು ಮರದ ಕೆಳಗಡೆ ಅವರ ಆರಾಧನೆಯನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ ಅಲ್ವಾ? ಅದೇ ಸಮಯದಲ್ಲಿ ಮತ್ತೊಂದು ವಿಷಯ ಕೂಡ ಇಲ್ಲಿಗೆ ಬರುತ್ತೆ. ಇಲ್ಲಿ ಏನ್ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಇವಾಗ ಸಮಯ ಆಗ್ತಾ ಇದೆ. ಆಯ್ತು, ಕೇವಲ ಈ ಮುಖ್ಯವಾಗಿರ್ತಕ್ಕಂಥ ವಿಷಯವನ್ನ ಹೇಳಿ ಇಲ್ಲಿ ನಾನು ಮುಗಿಸ್ಬಿಡ್ತೀನಿ. ಮಧ್ಯದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಜಗದಾನಂದ ಪಂಡಿತರ ಬಗ್ಗೆ ನಾವು ಕೇಳಿದ್ವಿ ಅಲ್ವಾ? ಜಗದಾನಂದ ಪಂಡಿತರು ಕೂಡ ಅಲ್ಲಿ ಜಗನ್ನಾಥಪುರಿಯಲ್ಲಿ ಇರ್ಬೇಕಾದ್ರೆ ಚೈತನ್ಯ ಮಹಾಪ್ರಭುಗಳಿಗೆ ಇದ್ದಕ್ಕಿದ್ದಂತೆ ಒಂದು ದಿವಸ ಹೇಳ್ತಾರೆ, ನನಗೆ ಕೂಡ ವೃಂದಾವನಕ್ಕೆ ಹೋಗೋದಕ್ಕೆ ಆಸೆ ಆಗ್ತಾ ಇದೆ ಅಂತ. ಅವಾಗ ಮಹಾಪ್ರಭು ಹೇಳ್ತಾರೆ, ನೀವು ಹೋಗ್ಬೋದು ವೃಂದಾವನಕ್ಕೆ, ಆದರೆ ವೃಂದಾವನದಲ್ಲಿ ನೀವು ಯಾವತ್ತೂ ಒಬ್ಬಂಟಿಯಾಗಿ ಇರಬಾರದು, ಯಾವಾಗಲೂ ಸನಾತನ ಗೋಸ್ವಾಮಿ ಅವರೊಂದಿಗೆ ಮಾತ್ರ ಇರಿ ನೀವು. ಏನಕ್ಕೆ ಅಂತ ಹೇಳಿದ್ರೆ, ಆ ವೃಂದಾವನದ ವ್ರಜವಾಸಿಗಳು ಯಾರಿದ್ದಾರೆ, ಆ ವ್ರಜವಾಸಿಗಳಿಗೆ ಕೃಷ್ಣನ ಮೇಲೆ ಸ್ವಾಭಾವಿಕವಾದಂತಹ ಪ್ರೇಮ ಇದೆ. ಆ ಪ್ರೇಮವನ್ನ ನೋಡಿ ನೀವು ಅಪಾರ್ಥ ಮಾಡ್ಕೋತೀರಾ, ನಿಮಗೆ ಅರ್ಥ ಆಗದೇನೆ ನೀವು ಅಪಾರ್ಥ ಮಾಡ್ಕೋತೀರಾ, ಮತ್ತೆ ಅವರ ಪ್ರತಿ ನೀವು ಅಪರಾಧವನ್ನ ಮಾಡ್ತೀರಾ. ಆದ್ರಿಂದ ಒಬ್ಬ ಉನ್ನತ ವೈಷ್ಣವರ ಜೊತೆಗೆ ಇರೋದು ಯಾವಾಗಲೂ ಅದೇ ಲೇಸು, ನೀವು ಸನಾತನ ಗೋಸ್ವಾಮಿ ಅವರ ಜೊತೆಯಲ್ಲೇ ನೀವು ಇರಿ ಅಂತ ಹೇಳ್ತಾರೆ. ಅದರಿಂದ ಅವರು ಬರ್ತಾರೆ ಜಗದಾನಂದ ಪಂಡಿತರು ಅಲ್ಲಿ ವೃಂದಾವನದಲ್ಲಿ ಇರಬೇಕಾದ್ರೆ, ಅನೇಕ ಲೀಲೆಗಳಾಗತ್ತೆ, ಅದನ್ನ ಕೂಡ ಹೇಳೋದಕ್ಕೆ ಇಲ್ಲಿ ಸಮಯ ಇಲ್ಲ. ಆದ್ರೆ ಒಮ್ಮೆ ಅವರು ಜಗದಾನಂದ ಪಂಡಿತರು ಅಲ್ಲೇ ಉಳ್ಕೊಂಡು ಸನಾತನ ಗೋಸ್ವಾಮಿ ಅವರ ಕುಟೀರಲ್ಲಿ ಉಳ್ಕೊಂಡು ಅವರು ಅಡುಗೆಯನ್ನ ಮಾಡ್ತಾ ಇರ್ತಾರೆ. ಜಗದಾನಂದ ಪಂಡಿತರು ವಿಶೇಷವಾಗಿ ಅವರ ಅಡುಗೆಗೆ ಬಹಳ ಪ್ರಸಿದ್ಧ, ಹೆಸರುವಾಸಿ. ಅಡುಗೆ ಮಾಡ್ತಾ ಇರ್ತಾರೆ.
ಅಲ್ಲಿ ಮತ್ತೊಂದು ಕಡೆಯಲ್ಲಿ ಸನಾತನ ಗೋಸ್ವಾಮಿ ಅವರು ಅಲ್ಲಿ ಇದ್ದಂತಹ ಒಬ್ಬ ಅದ್ವೈತ ಸನ್ಯಾಸಿ ಅವರಿದ್ರು, ಮುಕುಂದ ಸರಸ್ವತಿ ಅಂತ. ಅವರ ಜೊತೆಯಲ್ಲಿ ಮಾತಾಡ್ತಾ ಇರ್ತಾರೆ. ಆ ಮುಕುಂದ ಸರಸ್ವತಿ ಅವರು ಅಲ್ಲಿ ಬಹಳ ಬೇಸಿಗೆಗಾಲ, ಬಹಳ ಬಿಸಿಲಿದ್ದಿದ್ರಿಂದ ಅವರ ಉತ್ತರಿ ಏನಿತ್ತು, ಆ ಸನ್ಯಾಸ ವಸ್ತ್ರ ಇತ್ತಲ್ಲ, ಅದನ್ನ ಸನಾತನ ಗೋಸ್ವಾಮಿ ಅವರಿಗೆ ನೀಡಿರ್ತಾರೆ. ಏನಕ್ಕೆ ಅಂದ್ರೆ ದಯವಿಟ್ಟು ಇದನ್ನ ಮೇಲ್ಗಡೆ ಹಾಕೊಂಡು ನೀವು ವಾಪಸ್ಸು ಹೋಗಿ ಅಂತ ನೀಡಿರ್ತಾರೆ. ಆ ಉತ್ತರಿ ಅದು ಸನ್ಯಾಸಿಯ ಉತ್ತರಿ ಆಗಿರೋದ್ರಿಂದ ಅದು ಕೆಂಪು ಬಣ್ಣದ ಉತ್ತರಿ ಆಗಿತ್ತು. ಅದನ್ನ ಹಾಕೊಂಡು ವಾಪಸ್ಸು ಬರ್ತಾರೆ. ಜಗದಾನಂದ ಪಂಡಿತರು ಕೇಳ್ತಾರೆ, ಏನಿದು ಅಪೂರ್ವವಾದಂತಹದ್ದು, ನನಗೇನು ಅನಿಸ್ತಾ ಇದೆ ಅಂತಾರೆ ಅಂತ ಹೇಳಿದ್ರೆ, ನೀವು ಪ್ರಾಯಶಃ ಚೈತನ್ಯ ಮಹಾಪ್ರಭು ಅವರ ಉತ್ತರಿಯನ್ನೇ ನೀವು ಹಾಕೊಂಡಿರೋ ತರ ಇದೆಯಲ್ಲ, ಯಾರ್ದಿದು ಉತ್ತರಿ ಅಂತ ಕೇಳ್ತಾರೆ. ತಕ್ಷಣ ಹೇಳ್ತಾರೆ, ಇಲ್ಲ ಇಲ್ಲ, ಇದು ಮುಕುಂದ ಸರಸ್ವತಿ ಅವರದು ಅಂತ. ಮುಕುಂದ ಸರಸ್ವತಿ ಅಂತ ಕೇಳದ ಕೂಡಲೇ ಈ ಜಗದಾನಂದ ಪಂಡಿತರಿಗೆ ಅತೀವ ಕೋಪ ಬಂದ್ಬಿಡ್ತದೆ. ಏನಕ್ಕೆ ಅಂತ ಹೇಳಿದ್ರೆ, ಅವ್ರಿಗೆ ಮಾಯಾವಾದಿಗಳನ್ನ ಕಂಡ್ರೆ ಆಗ್ತಾ ಇರ್ಲಿಲ್ಲ. ಮುಕುಂದ ಸರಸ್ವತಿ ಅನ್ನೋರು ಅದ್ವೈತಿ ಸನ್ಯಾಸಿ ಅಲ್ವಾ, ಅದ್ವೈತ ಮತದ ಸನ್ಯಾಸಿ. ಅದರಿಂದ ತಕ್ಷಣ ಯಾವ ಒಂದು ಪಾತ್ರೆಯಲ್ಲಿ ಅವರು ಅಡುಗೆ ಮಾಡ್ತಾ ಇದ್ರು ಅದನ್ನ ಕೆಳಗಡೆ ಬಿಸಾಡಿ ಮತ್ತೊಂದು ಪಾತ್ರೆಯನ್ನ ತಗೊಂಡು ಸನಾತನ ಗೋಸ್ವಾಮಿ ಅವರಿಗೆ ಹೊಡೆಯೋದಕ್ಕೆ ಬಂದ್ಬಿಡ್ತಾರೆ. ನೋಡಿ, ಅವರು ಸತ್ಯಭಾಮೆಯ ಅವತಾರ. ಸತ್ಯಭಾಮೆಗೆ ಸಾಮಾನ್ಯವಾಗಿ ಕೋಪ ಬಹಳ ಜಾಸ್ತಿ ಅಲ್ವಾ. ಅದರಿಂದ ಸನಾತನ ಗೋಸ್ವಾಮಿ ಅವರಿಗೆ ಅವ್ರ ಮೇಲೆ ಆಕ್ರಮಣವನ್ನ ಮಾಡೋದಕ್ಕೆ ಬರ್ತಾರೆ. ಸನಾತನ ಗೋಸ್ವಾಮಿ ಅವರು ಬಹಳ ವಿನಮ್ರತೆಯಿಂದ, ಇದೀಗ ನನಗೆ ಅರ್ಥ ಆಗ್ತಾ ಇದೆ ನಿಮ್ಗೆ ಯಾವ ರೀತಿಯಾದಂತಹ ಪ್ರೀತಿ ನಿಮ್ಮಲ್ಲಿ ಇದೆ ಚೈತನ್ಯ ಮಹಾಪ್ರಭುಗಳ ಪ್ರತಿ. ಚೈತನ್ಯ ಮಹಾಪ್ರಭುಗಳ ಅನುಯಾಯಿಗಳು ಯಾರೂ ಕೂಡ ಮಾಯಾವಾದಿಗಳ ಹತ್ರ ಕೂಡ ಹೋಗಬಾರ್ದು ಅಂತ ಮಹಾಪ್ರಭುಗಳೇ ಹೇಳಿದ್ದಾರೆ. ಆದ್ರಿಂದ ನೀವು ನನಗೆ ಉತ್ತಮ ಉಪದೇಶವನ್ನ ನೀಡ್ತಾ ಇದ್ದೀರಾ, ಮತ್ತೆ ನೀವು ಏನಕ್ಕೆ ಚೈತನ್ಯ ಮಹಾಪ್ರಭುಗಳಿಗೆ ಅಷ್ಟೊಂದು ನಿಕಟವಾದಂತಹ ಪಾರ್ಷದರು ಅನ್ನೋದು ನನಗೆ ಈಗ ಅರ್ಥ ಆಗ್ತಾ ಇದೆ ಅಂತ ಹೇಳ್ತಾರೆ. ಆವಾಗ ಜಗದಾನಂದ ಪಂಡಿತರು ತಮ್ಮ ಕೋಪವನ್ನ ನಿಯಂತ್ರಿಸಿ ಹಾಗೆ ಅವ್ರ ಜೊತೆಗೆ ಮಾತಾಡೋಕೆ ಶುರು ಮಾಡ್ತಾರೆ. 2 ತಿಂಗಳ ಕಾಲ ಅವರು ಅಲ್ಲೇ ಇರ್ತಾರೆ ಜಗದಾನಂದ ಪಂಡಿತರು. ತದನಂತರ ಅಲ್ಲಿಂದ ಹೊರಡ್ತಾ ಇರಬೇಕಾದ್ರೆ ಸನಾತನ ಗೋಸ್ವಾಮಿ ಅವರು ನೋಡಿ 4 ವಿಶೇಷವಾದಂತಹ ಉಡುಗೊರೆಯನ್ನ ನೀಡ್ತಾರೆ. ಯಾರಿಗೆ? ಜಗದಾನಂದ ಪಂಡಿತರಿಗೆ, ಚೈತನ್ಯ ಮಹಾಪ್ರಭುಗಳಿಗೆ ತಲುಪಿಸೋದಕ್ಕೆ ನೀಡ್ತಾರೆ. ಯಾವುದದು? ಕೃಷ್ಣನ ರಾಸಕ್ರೀಡೆಯ ಸ್ಥಳದ ಮರಳು. ಕೃಷ್ಣನ ರಾಸಕ್ರೀಡೆಯ 2 ಸ್ಥಳಗಳಿದೆ ಅಲ್ವಾ. ಅಲ್ಲಿ ವಂಶಿವಟ್ ಅದೊಂದು ಸ್ಥಳ ಇದೆ, ಮತ್ತೊಂದು ಇದು ರಾಧಾ ಶ್ಯಾಮ್ ಸುಂದರ ದೇವಸ್ಥಾನ ಇದೆಯಲ್ಲ, ಅದರ ಹೆಸರೇನೋ ನನಗೆ ಮರ್ತೋಗ್ತಾ ಇದೆ. ಅದು 2 ಸ್ಥಳಗಳಿದೆ. ಅದರಿಂದ ಅದರ ಮರಳನ್ನ ನೀಡ್ತಾರೆ. ಗೋವರ್ಧನ ಶಿಲೆಯನ್ನ ಒಂದು ನೀಡ್ತಾರೆ. 3ನೇದು ಗುಂಜಮಾಲೆಯನ್ನ ನೀಡ್ತಾರೆ. 4ನೇದು ಒಣಗಿದ ಪಿಡು ಹಣ್ಣುಗಳು. ಈ 4 ಉಡುಗೊರೆಯನ್ನ ನೀಡ್ತಾರೆ. ತದನಂತರ ಇಲ್ಲಿ ಇವಾಗ ಈ ದೇವಸ್ಥಾನವನ್ನು ಹೇಗೆ ಕಟ್ಟಿಸ್ತಾನೆ ಅನ್ನೋದನ್ನ ಹೇಳಿ ನಿಲ್ಲಿಸ್ಬಿಡ್ತೀನಿ. ಬಹಳ ಲೇಟ್ ಆಗಿದೆ, ಹೌದು, ತಡವಾಗಿದೆ, ಆದರೆ ದಯವಿಟ್ಟು ನನ್ಗೆ ಕ್ಷಮಿಸಿ, ಇದೊಂದನ್ನ ಹೇಳಿ ನಿಲ್ಲಿಸ್ಬಿಡ್ತೀನಿ. ಸೊ ಸನಾತನ ಗೋಸ್ವಾಮಿ ಅವರು ಚೈತನ್ಯ ಮಹಾಪ್ರಭುಗಳು ಬರೋದಕ್ಕೆ ಕಾಯ್ತಾ ಇರ್ತಾರೆ. ಏನಕ್ಕೆ ಅಂದ್ರೆ, ಯಾವಾಗ ಜಗದಾನಂದ ಪಂಡಿತರು ಹೊರಡ್ತಾ ಇರ್ತಾರೆ ವೃಂದಾವನಕ್ಕೆ ಬರೋದಕ್ಕೆ, ಆವಾಗ ಚೈತನ್ಯ ಮಹಾಪ್ರಭು ಹೇಳಿರ್ತಾರೆ ಜಗದಾನಂದ ಪಂಡಿತರಿಗೆ, ನಾನು ಇನ್ನೇನು ಶೀಘ್ರದಲ್ಲಿ ಬರ್ತಾ ಇದ್ದೀನಿ ವೃಂದಾವನಕ್ಕೆ, ದಯವಿಟ್ಟು ನನಗೆ ಒಂದು ಉತ್ತಮವಾದಂತಹ ಸ್ಥಳದ ವ್ಯವಸ್ಥೆಯನ್ನು ಮಾಡೋದಕ್ಕೆ ಸನಾತನ ಗೋಸ್ವಾಮಿಗೆ ಹೇಳಿ ಅಂತ ಹೇಳಿರ್ತಾರೆ. ಅದರಿಂದ ಸನಾತನ ಗೋಸ್ವಾಮಿ ಪ್ರತಿ ದಿವಸ ಪ್ರತೀಕ್ಷೆ ಮಾಡ್ತಾ ಇರ್ತಾರೆ. ಅವರು ಎಲ್ಲಿ ವಾಸ ಮಾಡ್ತಾ ಇದ್ರು, ಆ ದ್ವಾದಶ ಆದಿತ್ಯ ತಿಲ ಅಂತ ಅದೇ ಸ್ಥಳದಲ್ಲಿ ಒಂದು ಚೆನ್ನಾಗಿರುವಂತಹ ಸಣ್ಣದಾದಂತಹ ಒಂದು ಸ್ಥಳವನ್ನು ನಿರ್ಮಾಣ ಮಾಡಿ ಅದನ್ನ ಸ್ವಚ್ಛಗೊಳಿಸಿ ಪ್ರತಿ ದಿವಸ ಕಾಯ್ತಾ ಇರ್ತಾರೆ. ಯಾರಿಗೆ? ಚೈತನ್ಯ ಮಹಾಪ್ರಭುಗಳಿಗೆ ಕಾಯ್ತಾ ಇರ್ತಾರೆ. ಒಂದು ದಿವಸ ಚೈತನ್ಯ ಮಹಾಪ್ರಭು ಅವರ ಕನಸಿನಲ್ಲಿ ಬಂದು, ಇನ್ನೇನು ಬಹಳ ಶೀಘ್ರದಲ್ಲಿ ನಾನು ಬರ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆವಾಗ ಸನಾತನ ಗೋಸ್ವಾಮಿ ಅವರಿಗೆ ಅನಿಸೋದಕ್ಕೆ ಶುರು ಆಗತ್ತೆ. ಮಾರನೇ ದಿವಸ ಎದ್ದು ಅವರು ಯೋಚನೆ ಮಾಡ್ತಾ ಇರ್ತಾರೆ, ನನ್ನ ಹತ್ರ ಏನೂ ಕೂಡ ಇಲ್ಲ. ಚೈತನ್ಯ ಮಹಾಪ್ರಭುವರು ಬರ್ತಾರೆ, ಆದ್ರೆ ಅದಕ್ಕಿಂತ ಮುಂಚೆನೆ ಇದೀಗ ನಾನು ಈ ಮದನ ಮೋಹನನ ವಿಗ್ರಹ ಏನಿದೆ ನೋಡಿ, ಮದನ ಗೋಪಾಲದ ವಿಗ್ರಹ ಏನಿದೆ, ಅದೇ ಮದನ ಮೋಹನ ಎಂಬಂತ ಹೆಸರು ತಾಳತ್ತೆ. ಅದು ಹೇಗೆ ಅಂತ ಮುಂದಿನ ಚರ್ಚೆಯಲ್ಲಿ ನಾವು ಚರ್ಚೆ ಮಾಡೋಣ. ಆದ್ರೆ ಆ ಮದನ ಮೋಹನ ವಿಗ್ರಹಕ್ಕೆ ಏನನ್ನೂ ಕೂಡ ಅರ್ಪಿಸೋದಕ್ಕೆ ನಮ್ಗೆ ಸಾಧ್ಯ ಆಗ್ತಾ ಇಲ್ಲ. ಕೇವಲ ಒಂದಷ್ಟು ರೊಟ್ಟಿಗಳೇನಿದೆ, ವ್ರಜ ರೋಟಿ ಅಂತ ಹೇಳ್ತೀವಲ್ಲ, ಅದನ್ನು ಮಾತ್ರ ಅರ್ಪಿಸ್ತಾ ಇದ್ದೀನಿ. ಒಮ್ಮೆ ಆ ವಿಗ್ರಹನೇ ಸನಾತನ ಗೋಸ್ವಾಮಿ ಅವ್ರ ಜೊತೆಗೆ ಮಾತಾಡೋದಕ್ಕೆ ಶುರು ಮಾಡುತ್ತೆ. ಏನಂದ್ರೆ, ಪ್ರತಿ ದೇವಸ್ಥಾನದಲ್ಲಿ ನೋಡಿ ಎಂಥ ರೀತಿಯಾದಂಥ ಚಪ್ಪನ್ ಭೋಗೆಲ್ಲ ಅರ್ಪಿಸ್ತಾ ಇದ್ದಾರೆ, ನೀನು ಇದೆಯಾ ಕೇವಲ ರೊಟ್ಟಿಯನ್ನ ತಿನ್ನಿಸ್ತಾ ಇದೆಯಾ ನನಗೆ ಪ್ರತಿ ದಿವಸ. ಬೆಳಗ್ಗೆ ರೊಟ್ಟಿ, ಮಧ್ಯಾಹ್ನ ರೊಟ್ಟಿ, ರಾತ್ರಿ ರೊಟ್ಟಿ. ಅದರಿಂದ ಆ ರೀತಿ ವಿಗ್ರಹ ಅಂದ್ರೆ ಮದನ ಮೋಹನನೇ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಅವಾಗ ಸನಾತನ ಗೋಸ್ವಾಮಿ ಅವ್ರು ಹೇಳ್ತಾರೆ, ನನ್ನ ಹತ್ರ ಇರೋದಿಷ್ಟು, ನನ್ನ ಜೊತೆಗೆ ಇರೋದಾದ್ರೆ ಇರು, ಇಲ್ಲ ಅಂದ್ರೆ ನೀನ್ ಬೇಕಾದ್ರೆ ಬೇರೆ ಬೇಕಾದ್ರೂ ಹೋಗ್ಬೋದು ಅಂತ ಹೇಳ್ತಾರೆ ಅಲ್ವಾ. ಸೊ ಆವಾಗ ಆ ಕ್ಷಣದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ,
ಮುಲ್ತಾನ್ ಅಂದರೆ ಇವತ್ತಿನ ಪಾಕಿಸ್ತಾನ್. 500 ವರ್ಷಗಳ ಹಿಂದೆ ಪಾಕಿಸ್ತಾನ ಎಲ್ಲ ಇಂಡಿಯಾದಲ್ಲೇ ಇತ್ತು ಅಲ್ವಾ, ಭಾರತದ ಅವಿಭಾಜ್ಯ ಅಂಗವಾಗಿತ್ತು. ಅದರಿಂದ ಮುಲ್ತಾನದಿಂದ ಒಬ್ಬ ವ್ಯಾಪಾರಿ, ಅವರ ಹೆಸರು ಕೃಷ್ಣದಾಸ ಕಪೂರ ಅಂತ, ಕೃಷ್ಣದಾಸ್ ಕಪೂರ್. ಅವರು ಆಗ್ರಾಗೆ ಹೋಗ್ತಾ ಇದ್ರು. ಆ ಯಮುನೆಯ ಆ, ಇದು ಏನಿದೆ, ಯಮುನೆಯ ಮಾರ್ಗದಿಂದ ಆಗ್ರಾ ಪ್ರದೇಶಕ್ಕೆ ಹೋಗ್ತಾ ಇದ್ರು. ಆದರೆ ದಾರಿಯಲ್ಲಿ ಅವರ ದೋಣಿ ಏನಿದೆ ಅದು ಅಲ್ಲಿ ದ್ವಾದಶಾದಿತ್ಯ ತಿಲ ಏನಿತ್ತೋ ಅದರ ಮುಂದೆನೆ ಅದು ನಿಂತ್ಕೊಂಡ್ಬಿಡತ್ತೆ, ಅಲ್ಲೇ ಸ್ಥಗಿತವಾಗ್ಬಿಡತ್ತೆ. ಆ ದೋಣಿಯಲ್ಲಿ ಏನೇನಿತ್ತು, ಅವರ ಅನೇಕ ಬೆಲೆ ಬಾಳುವಂತಹ ವಸ್ತುಗಳಿತ್ತು. ಅವರು ವ್ಯಾಪಾರಿಯಾಗಿದ್ದರು. ಅವರ ಅನೇಕ ಬೆಲೆ ಬಾಳುವಂತಹ ಚಿನ್ನ ಬೆಳ್ಳಿ ಎಲ್ಲವೂ ಇತ್ತು ಆಗ್ರಾದಲ್ಲಿ. ಅವರು ಅದನ್ನು ಮಾರಬೇಕಂತ ಇದ್ರು. ಎಲ್ಲದಕ್ಕಿಂತ ಹೆಚ್ಚಾಗಿ ಉಪ್ಪನ್ನ ಇಟ್ಕೊಂಡಿದ್ರಂತೆ ಅವರು, ಅಲ್ವಾ. ಸೊ ದ್ವಾದಶಾದಿತ್ಯ ತಿಲದ ಮುಂದೆನೆ ಅದು ಸ್ಥಗಿತವಾಗ್ಬಿಡತ್ತೆ, ಅದು ಹೋಗ್ತಾ ಇರೋದಿಲ್ಲ ಅಲ್ಲಿಂದ, ಅದು ಅಲ್ಗಾಡ್ತಾ ಇರೋದಿಲ್ಲ. ಅಲ್ಲಿ ಅವರು ಈ ಅನೇಕ ಇದರ ಕಥೆಗಳ ಅನೇಕ ವರ್ಷನ್ ಇದೆ. ಆದರೆ ಮುಖ್ಯವಾದಂತಹ ಏನು ಕಥೆ ಬರುತ್ತೆ ಅಂತ ಹೇಳಿದ್ರೆ, ಆವಾಗ ಆ ಮದನ ಮೋಹನನೇ ಒಬ್ಬ ಸುಂದರನಾದ ಬಾಲಕನ ರೂಪವನ್ನು ತಾಳಿ ಕೆಳಗೆ ಹೋಗಿ ಈ ಕೃಷ್ಣದಾಸ ಕಪೂರನ ಜೊತೆಗೆ ಮಾತಾಡೋಕ್ಕೆ ಶುರು ಮಾಡ್ತಾನೆ. ಮೇಲ್ಗಡೆ ಒಬ್ಬ ಅತಿ ದೊಡ್ಡ ಸಾಧುಗಳು ವಾಸ ಮಾಡ್ತಾ ಇದ್ದಾರೆ, ಅವರ ಆಶೀರ್ವಾದವನ್ನು ನೀವು ಪಡೆದರೆ ಖಂಡಿತವಾಗ್ಲೂ ನಿಮ್ಮ ದೋಣಿಯನ್ನ ನೀವು ಸಾಗಿಸಬಹುದು ಅಂತ ಹೇಳ್ತಾರೆ. ಆವಾಗ ತಕ್ಷಣ ಕೃಷ್ಣದಾಸ್ ಕಪೂರ್ ಅವರು ಬಂದು ಸನಾತನ ಗೋಸ್ವಾಮಿ ಅವರ ಕಾಲಲ್ಲಿ ಬಿದ್ದು ಅವರ ಆಶೀರ್ವಾದವನ್ನು ಪಡಿತಾರೆ. ತಕ್ಷಣ ಸನಾತನ ಗೋಸ್ವಾಮಿ ಅವ್ರಿಗೆ ಆಶೀರ್ವಾದವನ್ನು ಕೊಡ್ತಾರೆ. ಏನು ಸಮಸ್ಯೆ ಅಂತ ಕೇಳ್ತಾರೆ. ಈ ಸಮಸ್ಯೆ ಅಂತ ಹೇಳ್ತಾರೆ. ಅವಾಗ ತಕ್ಷಣ ಸನಾತನ ಗೋಸ್ವಾಮಿ ಅವರು ಅಲ್ಲಿಗೆ ವೈಯಕ್ತಿಕವಾಗಿ ಅವರೇ ಬಂದು ಆ ದೋಣಿಯನ್ನ ಯಾವ ಸ್ಥಗಿತವಾದಂತಹ ಒಂದು ಪ್ರದೇಶದಲ್ಲಿತ್ತು ಅಲ್ಲಿಂದ ಮುಂದಕ್ಕೆ ಕರ್ಕೊಂಡು ಹೋಗೋದಕ್ಕೆ ಅವರೇ ಸಹಾಯ ಮಾಡ್ತಾರೆ. ಇದನ್ನು ನೋಡಿ ಆ ವ್ಯಾಪಾರಿಗೆ, ಕೃಷ್ಣದಾಸ್ ಕಪೂರ್ ಯಾರಿದ್ರು, ಅವರಿಗೆ ಬಹಳ ಸಂತೋಷವಾಗತ್ತೆ. ನನ್ನಲ್ಲಿ ಏನಿದೆಯೋ ಎಲ್ಲವನ್ನ ನಿಮಗೆ ಕೊಡ್ತೀನಿ ಅಂತ ಹೇಳ್ತಾನೆ. ಅವಾಗ ಸನಾತನ ಗೋಸ್ವಾಮಿ ಅವರು ಹೇಳ್ತಾರೆ, ಇಲ್ಲ ಇಲ್ಲ, ನನಗೇನು ಬೇಕಾಗಿಲ್ಲ, ಆದರೆ ಈ ವಿಗ್ರಹ ಏನಿದೆ, ವಿಗ್ರಹಕ್ಕೋಸ್ಕರ ಒಂದು ದೇವಸ್ಥಾನವನ್ನ ದಯವಿಟ್ಟು ಕಟ್ಟಿಸಿಕೊಡಿ. ಆವಾಗ ವೃಂದಾವನದಲ್ಲಿ ಇರುವಂತಹ ಪ್ರಪ್ರಥಮವಾಗಿರ್ತಕ್ಕಂತಹ ದೊಡ್ಡ ದೇವಸ್ಥಾನ, ಅಂದ್ರೆ ಆಗಿನ ಕಾಲದಲ್ಲಿ, ಯಾಕೆಂದ್ರೆ 500 ವರ್ಷಗಳ ಹಿಂದೆ ಅಲ್ಲಿವರೆಗೆ ನಾವು ನೋಡಿದ್ರೆ ಅನೇಕ ದಬ್ಬಾಳಿಕೆ ಮತ್ತೆ ಆಕ್ರಮಣಗಳಿಂದ ಎಲ್ಲವೂ ನಾಶವಾಗ್ಬಿಟ್ಟಿತ್ತು. ಅದರಿಂದ ಆವಾಗ 500 ವರ್ಷಗಳ ಹಿಂದೆ ಇಷ್ಟು ದೊಡ್ಡವಾದಂತಹ ಪ್ರಪ್ರಥಮ ದೇವಸ್ಥಾನ ವೃಂದಾವನದಲ್ಲಿ ಬರುತ್ತೆ. ಯಾವುದದು? ರಾಧಾ ಮದನ ಮೋಹನರ ದೇವಸ್ಥಾನ. ಇವತ್ತು ಕೂಡ ನಾವು ನೋಡ್ತೀವಿ ಎಷ್ಟು ಉನ್ನತವಾಗಿದೆ ಅದು, ಅಲ್ವಾ, ಎಷ್ಟು ಎತ್ತರವಾಗಿದೆ ಅದು. ನಿಜವಾಗ ನೋಡಿದ್ರೆ ಔರಂಗಜೇಬ್ ಯಾವಾಗ ಆಕ್ರಮಣ ಮಾಡ್ತಾನೆ, ಇದಾದ ಮೇಲೆ ಅವಾಗ ಅನೇಕ ದೇವಸ್ಥಾನಗಳನ್ನು ನಾಶ ಮಾಡ್ತಾನೆ. ರಾಧಾ ಗೋವಿಂದರ ದೇವಸ್ಥಾನದ 7 ಮಹಡಿಗಳಲ್ಲಿ 6 ಮಹಡಿಗಳನ್ನ ನಾಶ ಮಾಡ್ತಾನೆ. ಈ ಮದನ ಮೋಹನ ದೇವಸ್ಥಾನದ ಶಿಖರವನ್ನ ಕೂಡ ಬಹಳಷ್ಟು ನಾಶ ಮಾಡ್ತಾನೆ. ಆದರೆ ಯಾವುದನ್ನ ನಾಶ ಮಾಡೋಕ್ಕಾಗಲೇ ಇಲ್ಲ ಅವ್ರಿಗೆ, ಏನಕ್ಕೆ ಅಂದ್ರೆ ಅಷ್ಟು ಮಜಬೂತಾಗಿತ್ತದು. ಅದನ್ನ ಮಾತ್ರ ಬಿಟ್ಬಿಡ್ತಾನೆ. ಆದ್ರೂ ಕೂಡ ಇವತ್ತು ಎಷ್ಟು ಎತ್ತರವಾಗಿದೆ ಅಂತ ನಾವು ನೋಡ್ತೀವಿ ಆ ದೇವಸ್ಥಾನ, ಅಲ್ವಾ. ಅದು ಪ್ರಪ್ರಥಮ ದೇವಸ್ಥಾನ, ವೃಂದಾವನದ ಪ್ರಪ್ರಥಮ ದೇವಸ್ಥಾನ, ಅಲ್ಲಿ ಅದು ಕಾಣಿಸ್ಕೊಳುತ್ತೆ. ಆಯ್ತಾ? 15 ನಿಮಿಷ ಆಗಲೇ ಎಕ್ಸ್ಟ್ರಾ ಆಗಿದೆ, ಅದರಿಂದ ಇಲ್ಲಿ ನಾನು ನಿಲ್ಲಿಸ್ತಾ ಇದ್ದೀನಿ. ಎಲ್ಲರಿಗೆ ಬಹಳ ಧನ್ಯವಾದಗಳು. ಪ್ರತಿ ಸೋಮವಾರ ಇದೇ ರೀತಿಯಲ್ಲಿ ನಾವು ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ಪ್ರಾಯಶಃ ಮುಂದಿನ ವಾರ ಸನಾತನ ಗೋಸ್ವಾಮಿ ಅವರ ಚರ್ಚೆಯನ್ನ ಮುಗಿಸಿ ನಂತರ ರಘುನಾಥ್ ದಾಸ್ ಗೋಸ್ವಾಮಿ ಅವರ ಚರ್ಚೆಯನ್ನು ಅದಕ್ಕೆ ಮುಂದಿನ ವಾರದಿಂದ ನಾವು ಮಾಡ್ತೀವಿ. ಆಯ್ತಾ? ಎಲ್ಲರಿಗೂ ಧನ್ಯವಾದಗಳು. ಇದೀಗ ಒಂದಷ್ಟು ರಸಪ್ರಶ್ನೆಯ ಪ್ರಶ್ನೆಗಳಿವೆ. ದಯವಿಟ್ಟು ಯಾವಾಗಲೂ ನಾವು ಮಾಡೋ ತರಹ ನಿಮಗೆ ಉತ್ತರ ಗೊತ್ತಿದ್ರೆ ದಯವಿಟ್ಟು ನೀವು ಹ್ಯಾಂಡ್ ರೈಸ್ ಮಾಡಿ. ಅದಾದಮೇಲೆ ನಾನು ಹೇಳ್ತೀನಿ, ಅವಾಗ ನೀವು ಉತ್ತರವನ್ನು ಕೊಡ್ಬೋದು. ದಯವಿಟ್ಟು ಹ್ಯಾಂಡ್ ರೈಸ್ ಮಾಡ್ದೇನೆ ದಯವಿಟ್ಟು ಯಾರು ಹೇಳಬೇಡಿ, ಆಯ್ತಾ? ಮೊದಲನೇ ಪ್ರಶ್ನೆ, ಹರಿದಾಸ್ ಠಾಕೂರರು ವಾಸಿಸುತ್ತಿದ್ದಂತಹ ಸ್ಥಳ ಏನಿದೆ ಜಗನ್ನಾಥಪುರಿಯಲ್ಲಿ, ಅದಕ್ಕೆ ಹೆಸರೇನು? ಬಹಳ ಸುಲಭವಾದಂತಹ ಪ್ರಶ್ನೆ. ಯಾರಾದ್ರೂ ಹೇಳ್ತೀರಾ? ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ, ಅದಾದ್ಮೇಲೆ ಹೇಳಿ. ಸಿದ್ದಬಕುಳ. ಒಂದೇ ನಿಮಿಷ. ವನಜಾ ಮಾತಾಜಿ ಅವ್ರು ಹೇಳಿ. ಸಿದ್ದಬಕುಳ. ಹರೇ ಕೃಷ್ಣ. ಸಿದ್ದಬಕುಳ. ಸಿದ್ದಬಕುಳ. ಧನ್ಯವಾದಗಳು. ಸರಿಯಾದಂತಹ ಉತ್ತರ. ಬಹಳ ಸರಳವಾದಂತಹ ಪ್ರಶ್ನೆ. ಮುಂದಿನ ಪ್ರಶ್ನೆ, ರೂಪ ಗೋಸ್ವಾಮಿ ಅವರು ಮತ್ತೆ ಸನಾತನ ಗೋಸ್ವಾಮಿ ಅವರು ಮಹಾಪ್ರಭುವರ ಜೊತೆಯಲ್ಲಿ ಎಷ್ಟು ಸಮಯ ಪುರಿಯಲ್ಲಿ ಕಳೆಯುತ್ತಾರೆ? ಬಹಳ ಸುಲಭವಾದಂತ ಪ್ರಶ್ನೆ. ಮತ್ತೆ ಯಾರು ಹೇಳ್ತೀರಾ? ಸುಂದರಿ ಪ್ರಿಯಾ ಮಾತಾಜಿ ಅವರು ಹೇಳಿ. ಹೇಳಿ.
ಅನ್ಮ್ಯೂಟ್ ಮಾಡ್ಕೋಬೇಕು ಮಾತಾಜಿ. ಸುಂದರಿ ಪ್ರಿಯಾ ಮಾತಾಜಿ ಅವರು ಹೇಳಿ. 2 ತಿಂಗಳು. 2 ತಿಂಗಳ? ಇಲ್ಲ ಇಲ್ಲ ಇಲ್ಲ, ಅದು ವ್ಯತ್ಯಾಸ 2 ತಿಂಗಳು, ವ್ಯತ್ಯಾಸ 2 ತಿಂಗಳು. ಓಕೆ, ತೊಂದರೆ ಇಲ್ಲ. ಆ ಯಾರಿದ್ದಾರೆ? ಸವಿತಾ ಕೃಷ್ಣ ಮಾತಾಜಿ ಹೇಳಿ. ಹರೇ ಕೃಷ್ಣ ಪ್ರಭುಜಿ. ಆ, ಹೇಳಿ ಮಾತಾಜಿ. ರೂಪ ಗೋಸ್ವಾಮಿ ಅವರು 10 ತಿಂಗಳ ಕಾಲ ಕಳೀತಾರೆ. ಸನಾತನ ಗೋಸ್ವಾಮಿ ಅವರು 12 ತಿಂಗಳ ಕಾಲ ಇರ್ತಾರೆ. ಹಾ, ಸರಿ ಸರಿ, ಧನ್ಯವಾದಗಳು. 10 ತಿಂಗಳ ಕಾಲ ರೂಪ ಗೋಸ್ವಾಮಿ ಅವರು, ಮತ್ತೆ 1 ವರ್ಷ ಅಂದ್ರೆ 12 ತಿಂಗಳು ಈ ಸನಾತನ ಗೋಸ್ವಾಮಿ ಅವರು. ಆಯ್ತಾ? ಮುಂದಿನ ಪ್ರಶ್ನೆ ಇಲ್ಲಿ ಬಂತು ನೋಡಿ. ಯಾವ ಸ್ಥಳಕ್ಕೆ ಮಹಾಪ್ರಭು ಅವರು ಸನಾತನ ಗೋಸ್ವಾಮಿ ಅವರನ್ನು ಪ್ರಸಾದದ ಗ್ರಹಣಕ್ಕೆ ಕರೆಯುತ್ತಾರೆ? ಯಾವ ಸ್ಥಳಕ್ಕೆ ಕರೀತಾರೆ? ನೆನಪಿದ್ಯಾ ಯಾರಿಗಾದ್ರು? ಅದೇ ಹರೇ ಸ್ಥಳದಲ್ಲಿ ಕೃಷ್ಣ ಪ್ರಭುಜಿ, ಹೇಳ್ಬೋದಾ? ಮಾಧುರಿ ಮಾತಾಜಿ ಹೇಳಿ. ಯಮಲ ತೋಟಕ್ಕೆ ಕರೀತಾರೆ. ಯಮಲ ತೋಟ, ಕರೆಕ್ಟ್ ಕರೆಕ್ಟ್. ಅದೇ ಸ್ಥಳಕ್ಕೆ ಅವರು ಕಡಲ ತೀರದ ಮಾರ್ಗದಿಂದ ಹೋಗ್ತಾರೆ. ಸನಾತನ ಗೋಸ್ವಾಮಿಯರಿಗೆಂದು ರೂಪ ಗೋಸ್ವಾಮಿಯವರು ಎಷ್ಟು ಚಿನ್ನದ ನಾಣ್ಯಗಳನ್ನ ಇದೆಲ್ಲ ಇದು ಸರಿ ಇಲ್ಲ, ಇದು ಕಳೆದ ಇದರಲ್ಲಿ ಬಂದ್ಬಿಟ್ಟಿದೆ ಒಂದಂತ ಕಾಣುತ್ತೆ, ತೊಂದರೆ ಇಲ್ಲ. ಮದನ ಮೋಹನ ವಿಗ್ರಹದ ಪೂರ್ವ ಹೆಸರೇನು? ಅದನ್ನು ಯಾರು ಕಂಡು ಹಿಡಿದರು? ಯಾರು ಅದನ್ನ ಪೂಜಿಸ್ತಾ ಇದ್ರು? ಇದು ಮತ್ತೊಂದು ಬಹಳ ಸರಳವಾದ ಪ್ರಶ್ನೆ. ತುಕಾರಾಮ್ ಬ್ರೋ ಹೇಳಿ. ಮಿಸ್ಕಿನ್ ಬ್ರೋ ಹೇಳಿ. ಹರೇ ಕೃಷ್ಣ ಪ್ರಭುಜಿ. ಮದನ ಗೋಪಾಲ. ಮದನ ಗೋಪಾಲ. ಆಮೇಲೆ ಅದನ್ನ ಯಾರು ಕಂಡುಹಿಡಿತಾರೆ? ಯಾರು ಅದನ್ನ ಪೂಜಿಸ್ತಾ ಇದ್ರು? ಅದನ್ನ ಪೂಜಿಸ್ತಾ ಇದ್ದಿದ್ದು ಪುರುಷೋತ್ತಮ್ ಚೌಬೆ ಅವರು. ಹಾ ಹಾ, ಅದನ್ನ ಅವರ ಗುರುಗಳ ಹೆಸರು? ಅದ್ವೈತಾಚಾರ್ಯ. ಅದ್ವೈತಾಚಾರ್ಯ. ಧನ್ಯವಾದಗಳು ಧನ್ಯವಾದಗಳು. ಮತ್ತೆ ಮದನ ಮೋಹನ ದೇವಸ್ಥಾನವನ್ನ ಕಟ್ಟಿಸಿದ ವ್ಯಕ್ತಿಯ ಹೆಸರೇನು? ಈಗ ತಾನೇ ನಾವು ಚರ್ಚೆ ಮಾಡಿದ್ವಿ 5 ನಿಮಿಷದ ಹಿಂದೆ. ಬಹಳ ಸರಳವಾದ ಮತ್ತೊಂದು ಪ್ರಶ್ನೆ. ಯಾರು ಹೇಳ್ತೀರಾ? ಭಾನು ಮಾತಾಜಿ ಹೇಳ್ತೀರಾ? ಹೇಳಿ. ಮುಲ್ತಾನದ ಕೃಷ್ಣದಾಸ ಕಪೂರ್. ಕೃಷ್ಣದಾಸ ಕಪೂರ್. ಓಕೆ, ಇನ್ನು ಅನೇಕ ಪ್ರಶ್ನೆಗಳಿದೆ. ಇನ್ನೊಂದಿದೆ ಅನ್ಸುತ್ತೆ ಇಲ್ಲಿ, ಒಂದು ನಿಮಿಷ. ಚೈತನ್ಯ ಮಹಾಪ್ರಭು ಅವರ ವೃಂದಾವನದ ಸಂಚಾರದ ಬಗ್ಗೆ ಯಾರಿಂದ ಸನಾತನ ಗೋಸ್ವಾಮಿಯವರು ಟಿಪ್ಪಣಿಯನ್ನ ಪಡೆದರು? ಅದೇ ಮಾರ್ಗದಲ್ಲಿ ನಾವು ಕೂಡ ಹೋಗ್ಬೇಕಂತ ಅವ್ರಿಗೆ ಆಸೆ ಆಗತ್ತಲ್ಲ, ಅದ್ಯಾರದು? ಜಗದಾನಂದ. ದಾನಂ ಪಂಡಿತಲ್ಲ, ಮತ್ತೊಬ್ರು. ಮುಕುಂದ ಸರಸ್ವತಿ. ಇಲ್ಲ ಇಲ್ಲ, ಮುಕುಂದ ಸರಸ್ವತಿ ಅಲ್ಲ. ಪ್ರಭುಜಿ, ನಾನು ಹೇಳ್ಬೋದಾ? ಹೇಳಿ ಹೇಳಿ ಮಾತಾಜಿ. ಬಲಭದ್ರ ಭಟ್ಟಾಚಾರ್ಯ ಅವರು. ಬಲಭದ್ರ ಭಟ್ಟಾಚಾರ್ಯ. ಬಲಭದ್ರ ನೋಡಿ, ಭಟ್ಟಾಚಾರ್ಯ. ಚೈತನ್ಯ ಮಹಾಪ್ರಭು ಯಾವಾಗ ದಕ್ಷಿಣ ಭಾರತದ ಯಾತ್ರೆಗೆ ಬರ್ತಾರೆ, ಅವರ ವೈಯಕ್ತಿಕ ಸೇವಕರಾಗಿ ಕಾಲಕೃಷ್ಣದಾಸ್ ಅವರು ಬರ್ತಾರೆ. ಅದೇ ರೀತಿ ವೃಂದಾವನಕ್ಕೆ ಹೋದಾಗ ಮಹಾಪ್ರಭು ಅವರ ವೈಯಕ್ತಿಕ ಸೇವಕರಾಗಿ ಬಲಭದ್ರ ಭಟ್ಟಾಚಾರ್ಯರು ಹೋಗ್ತಾರೆ. ಆಯ್ತಾ? ಇನ್ನು ಅನೇಕ ಪ್ರಶ್ನೆಗಳನ್ನು ಕೇಳ್ಬೋದು, ಆದ್ರೆ ಆಗ್ಲೇ ಬಹಳ ತಡವಾಗಿದೆ, ಅದರಿಂದ ನಿಲ್ಲಿಸ್ತಾ ಇದ್ದೀನಿ ಇಲ್ಲಿ. ಯಾವ್ದಾದ್ರು ಟೀಕೆ ಟಿಪ್ಪಣಿ ಇವತ್ತಿನ ಕಕ್ಷೆ ಬಗ್ಗೆ ಯಾವ್ದಾದ್ರು ಇನ್ನೂ ಜಾಸ್ತಿ ನೀವು ಕೇಳಿರುವಂತಹ ಮಾಹಿತಿಯನ್ನ ಹಂಚ್ಕೊಳ್ಬೇಕು ಅಂತ ಇದ್ರೆ, ಅಥವಾ ಏನಾದರೂ ಪ್ರಶ್ನೆ ಇದ್ರೆ ಇವಾಗ ನೀವು ಕೇಳ್ಬೋದು. ಯಾವ್ದಾದ್ರು ಟೀಕೆ ಟಿಪ್ಪಣಿ ಪ್ರಶ್ನೆ ಏನಾದ್ರು ಯಾರಿಗಾದ್ರೂ ಇದೆಯಾ ಇಲ್ಲಿ? ಹರೇ ಕೃಷ್ಣ ಪ್ರಭುಜಿ. ಕೇಳಿ ಮಾತಾಜಿ. ಇದು ನಿಮ್ದು ಫಸ್ಟ್ ಸ್ಲೈಡ್ ಅಲ್ಲಿ ಸೆಷನ್ 7 ಅಂತ ಬರ್ದಿರಿ. ಸೆಷನ್ 9 ಸರಿಯಾಗಿ ಕೇಳಿಸ್ತಾ ಇಲ್ಲ ಮಾತಾಜಿ ನನಗೆ. ಫಸ್ಟ್ ಸ್ಲೈಡ್ ಅಲ್ಲಿ ನೀವು ಸೆಷನ್ 7 ಅಂತ ಬರ್ದಿರಿ. ಹೌದೌದು, ಸರಿ ಇಲ್ಲ. ಸೆಷನ್ 9 ಇರ್ಬೇಕು. ಮಾಡ್ಬೇಕಾಗಿತ್ತು, ಅದು ಮಾಡ್ಬೇಕಾಗಿತ್ತು, ಸರಿ ಇಲ್ಲ ಅದು. ಮಾಡ್ತೀನಿ ಮತ್ತೆ. ಎಸ್. ಹರೇ ಕೃಷ್ಣ ಪ್ರಭುಜಿ. ಇದು ಮದನ ಮೋಹನ ದೇವಸ್ಥಾನ ಹತ್ರ ಯಾರದು ಸಮಾಧಿ ಇರೋದು ಅಲ್ಲಿ? ಸನಾತನ ಗೋಸ್ವಾಮಿ. ಸನಾತನ ಗೋಸ್ವಾಮಿ ಅವ್ರ ಸಮಾಧಿ ಇದೆ, ಮತ್ತೆ ಪ್ರಬೋಧಾನಂದ ಸರಸ್ವತಿ ಅವರ ಸಮಾಧಿ ಕೂಡ ಇದೆ. ಸರಿ ಪ್ರಭು. ಸನಾತನ ಗೋಸ್ವಾಮಿ ಅವ್ರ ಸಮಾಧಿ ಹಿಂದ್ಗಡೆ ಹೋದ್ರೆ, ಅಲ್ಲಿ ಕೆಳಗಡೆ ಹೋದ್ರೆ ಅಲ್ಲಿ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಇವಾಗ ಇಸ್ಕಾನ್ ಅವರೇನೆ ಮಾಡ್ಕೊಟ್ಟಿದ್ದಾರೆ. ತೋಟ ಅವ್ರಿಗೆ ತರ ಇದೆ. ಬಹಳ ಸುಂದರವಾಗಿದೆ. ಇವಾಗ ಬಹಳ ಪ್ರಶಾಂತವಾದಂತ ಸ್ಥಳ. ನೀವು ವೃಂದಾವನಕ್ಕೆ ಹೋಗಿದ್ದೀನಿ ಹೋಗಿ ಪ್ರಭು. ಪ್ರಶಾಂತವಾದಂತಹ ಸ್ಥಳದಲ್ಲಿ ನೀವು ಜಪ ಮಾಡ್ಬೇಕಂದ್ರೆ ಅಲ್ಲಿ ಹೋಗ್ಬೋದು. ಅದ್ರ ಜೊತೆಗೆ ಅಲ್ಲೇ ಹತ್ರ ಹೋದ್ರೆ ನೀವು ಗೂಗಲ್ ಮ್ಯಾಪ್ಸ್ ಹಾಕೊಂಡು ಹೋಗ್ಬೋದು. ಅಲ್ಲಿ ಪ್ರಬೋಧಾನಂದ ಸರಸ್ವತಿ ಅವರ ಸಮಾಧಿ ಕೂಡ ನೀವು ನೋಡ್ಬೋದು. ಓಕೆ, ಬೇರೆ ಯಾವ್ದಾದ್ರು ಪ್ರಶ್ನೆ ಟೀಕೆ ಟಿಪ್ಪಣಿ ಇದೆಯಾ ಯಾರಿಗಾದ್ರು? ಹರೇ ಕೃಷ್ಣ ಪ್ರಭುಜಿ. ಹೇಳಿ ಮಾತಾಜಿ. ಮಾಯಾವಾದಿಗಳು ಅಂದ್ರೆ ಏನ್ ಪ್ರಭುಜಿ? ಓಕೆ, ಮಾಯಾವಾದಿಗಳು ಅಂತ ಹೇಳಿದ್ರೆ ಯಾರು ಕೃಷ್ಣನ ಲೀಲೆ, ಕೃಷ್ಣನ ರೂಪ, ಕೃಷ್ಣನ ನಾಮ, ಕೃಷ್ಣನ ಸಂಬಂಧದಲ್ಲಿ ಇರ್ತಕ್ಕಂಥ ಎಲ್ಲವೂ ಕೂಡ ಮಾಯೆ ಅಂತ ಹೇಳ್ತಾರೆ. ಅಂಥವರು ಮಾಯಾವಾದಿಗಳು.
ಮಾಯೆಯನ್ನ ವಾದ ಮಾಡ್ತಾರೆ ಅಂತ ಹೇಳಿದ್ರೆ ಅದೊಂದು ಸಿದ್ಧಾಂತ ಇದೆ ನಮ್ಮಲ್ಲಿ, ನಮ್ಮ ಭಾರತೀಯ ತತ್ವಶಾಸ್ತ್ರಗಳಲ್ಲಿ ಒಂದು ಸಿದ್ಧಾಂತ ಇದೆ, ಅದ್ವೈತ ಅಂತ. ಅದ್ವೈತದಲ್ಲೂ ಅನೇಕ ಪ್ರಕಾರಗಳಿವೆ. ಅದ್ವೈತ ಮತದಲ್ಲಿ ಬರ್ತಕ್ಕಂಥವ್ರೆಲ್ಲರೂ ಮಾಯಾವಾದಿಗಳು ಅಂತ ಕೂಡ ಹೇಳೋದಕ್ಕಾಗೋದಿಲ್ಲ. ಬ್ರಹ್ಮವಾದಿಗಳು ಅಂತ ಕೂಡ ಹೇಳ್ತಾರೆ. ಬ್ರಹ್ಮವಾದಿಗಳು ಅಂತ ಹೇಳಿದ್ರೆ ನಮ್ಮ ಜೀವನದ ಲಕ್ಷ್ಯ ಆ ನಿರಾಕಾರ ಬ್ರಹ್ಮವನ್ನ ತಲುಪುವಂತಹದ್ದು ಅಂತ ಯಾರು ಹೇಳ್ತಾರೆ ಅವರು ಬ್ರಹ್ಮವಾದಿಗಳು. ಆದರೆ ಮಾಯಾವಾದಿಗಳು ಯಾರಿದ್ದಾರೆ ಅವರು ಕೇವಲ ನಿರಾಕಾರ ಬ್ರಹ್ಮವನ್ನ ತಲುಪಬೇಕು ಅಂತ ಹೇಳೋದಿಲ್ಲ. ನಿರಾಕಾರ ಬ್ರಹ್ಮ ಅವರ ಜೀವನದ ಧ್ಯೇಯವೂ ಕೂಡ ಅಲ್ಲ. ಆದರೆ ಅವರ ಸಿದ್ಧಾಂತ ಏನು ಅಂತ ಹೇಳಿದ್ರೆ, ಈ ವಿಗ್ರಹದ ಆರಾಧನೆಯನ್ನ ನಾವೇನಕ್ಕೆ ಮಾಡ್ತೀವಿ? ಈ ವಿಗ್ರಹದ ಆರಾಧನೆಯ ಮೂಲಕ ನಾವೇ ಭಗವಂತ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ, ನಾವೇ ಭಗವಂತ ಅನ್ನೋದನ್ನ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದಕ್ಕೆ. ಅಂದ್ರೆ ಜೀವ ತತ್ವಕ್ಕೂ ಭಗವಂತನಿಗೂ ಯಾವುದೇ ವ್ಯತ್ಯಾಸವಿಲ್ಲ ಅಂತ ಹೇಳೋದು. ಅದೇ ರೀತಿಯಲ್ಲಿ ಕೃಷ್ಣನ ಲೀಲೆ ಏನಿದೆ ಅದೆಲ್ಲವೂ ಮಾಯೆ. ಕೃಷ್ಣನ ಯಾವ ಯಾವ ಸಂಬಂಧದಲ್ಲಿ ಯಾವ ಯಾವ ವಿಷಯಗಳಿದೆ ಎಲ್ಲವೂ ಕೂಡ ಮಾಯೆ ಅಂತ ಯಾರು ಹೇಳ್ತಾರೆ ಅವರು ಮಾಯಾವಾದಿಗಳು. ಅವರಿಂದ ನಾವು ಯಾವಾಗಲೂ ದೂರ ಇರಬೇಕು ಅಂತ ಚೈತನ್ಯ ಮಹಾಪ್ರಭುಗಳು ನಮಗೆ ಆದೇಶವನ್ನ ಕೊಟ್ಟಿದ್ದಾರೆ. ಏನಕ್ಕೆ ಅಂದ್ರೆ ಅವರ ಪ್ರಕಾರ ಈ ಸಂಪೂರ್ಣವಾದಂಥ ಲೋಕವೇ ಮಾಯೆ. ಮತ್ತೆ ಸಂಪೂರ್ಣವಾದಂಥ ಲೋಕ ಮಾಯೆ ಆಗಿರ್ಬೇಕಾದ್ರೆ ಯಾರಿಂದ ಈ ಲೋಕ ಬಂದಿದೆ ಆ ವ್ಯಕ್ತಿಯೂ ಕೂಡ ಮಾಯೆ. ಹಾಗಾದ್ರೆ ಏನು ಉಳ್ಕೊಂಡಿದೆ? ಯಾರಿಂದ ಈ ಲೋಕ ಬಂದಿದೆ ಭಗವಂತ ಅವನೇ ಮಾಯೆ ಅಂದಮೇಲೆ ಬೇರೆ ಏನು ಉಳ್ಕೊಳತ್ತೆ ಅಂತ ಹೇಳಿದ್ರೆ ನಾನೇ ಭಗವಂತ ಅಂತ ಹೇಳ್ತಾರೆ ಅಲ್ವಾ? ಅದು ಕೃಷ್ಣನಿಗೆ ಅಪರಾಧವನ್ನ ಎಸಗದಂತಾಗತ್ತೆ. ಅದರಿಂದ ಮಾಯಾವಾದಿ ಕೃಷ್ಣ ಅಪರಾಧಿ ಅಂತ ಚೈತನ್ಯ ಮಹಾಪ್ರಭು ಹೇಳ್ತಾ ಇದ್ರು. ಅವರಿಂದ ನಾವು ದೂರ ಇರಬೇಕು ಅಂತ ಹೇಳ್ತಾರೆ. ಆಯ್ತಾ? ಬೇರೆ ಯಾವ್ದಾದ್ರು ಪ್ರಶ್ನೆ ಏನಾದ್ರು ಇದೆಯಾ ಯಾರಿಗಾದ್ರು? ಹರೇ ಕೃಷ್ಣ ಪ್ರಭುಜಿ, ದಂಡವತ್ ಪ್ರಣಾಮ್. ಹರೇ ಕೃಷ್ಣ, ಹೇಳಿ ಪ್ರಭು. ಪ್ರಭುಜಿ, ಮಹಾಪ್ರಭುಗಳದ ಸೌತ್ ಇಂಡಿಯಾ ಟೂರ್ ಹೋಗಕ್ಕಿಂತ ಮುಂಚೆನೆ ಸನಾತನ್ ಅವರು ರೂಪ ಅವರು ಬಂದಿದ್ರ ಅಲ್ಲಿ ಪೂರಿಗೆ? ಇಲ್ಲ, ಇದು ದಕ್ಷಿಣ ಭಾರತದ ಯಾತ್ರೆ ಆದ್ಮೇಲೆ ಅನೇಕ ವರ್ಷಗಳಾದ್ಮೇಲೆ ನೋಡಿ, ಮಹಾಪ್ರಭು ಅವರು ಸನ್ಯಾಸ ಸ್ವೀಕರಿಸಿದ ನಂತರ ತಕ್ಷಣನೇ ದಕ್ಷಿಣ ಭಾರತ ಹೊರಟೋಗ್ತಾರೆ ಅಲ್ವಾ? 1510ನೇ ಇಸ್ವಿ ಮಕರ ಸಂಕ್ರಾಂತಿಯಲ್ಲಿ ಅವರು ಸನ್ಯಾಸವನ್ನ ಸ್ವೀಕರಿಸ್ತಾರೆ. ತದನಂತರ ಆ ವರ್ಷದ ಜ್ಯೇಷ್ಠ ಮಾಸದಲ್ಲಿ, ಜ್ಯೇಷ್ಠ ಅಲ್ಲ, ಅದಿದು ಚೈತ್ರ ಮಾಸದಲ್ಲಿ, ಅಂದ್ರೆ ಏಪ್ರಿಲ್ ಮೇನಲ್ಲಿ ಬರುತ್ತೆ ಅಲ್ಲ, ಚೈತ್ರ ವೈಶಾಖ, ಆ ಮಾಸದಲ್ಲಿ ಅವರು ದಕ್ಷಿಣ ಭಾರತಕ್ಕೆ ಹೊರಟೋಗ್ತಾರೆ. 2 ವರ್ಷ ಆದ್ಮೇಲೆ 1512ನೇ ಇಸ್ವಿಯಲ್ಲಿ ವಾಪಸ್ಸು ಪುರಿಗೆ ಬರ್ತಾರೆ. ಅದಾದ್ಮೇಲೆ ಬೇರೆ ಎಲ್ಲ ಆಗುವಂಥದ್ದು. ಅದಾದ್ಮೇಲೆ ವೃಂದಾವನಕ್ಕೆ ಹೋಗಕ್ಕೆ ಮೊದಲನೇ ಪ್ರಯತ್ನ, ವಾಪಸ್ ಬರ್ತಾರೆ. ಅದಾದ್ಮೇಲೆ ಯಶಸ್ವಿಯಾಗಿ ಬಲಭದ್ರ ಭಟ್ಟಾಚಾರ್ಯರ ಜೊತೆಗೆ ವೃಂದಾವನಕ್ಕೆ ಹೋಗಿ ಬಂದಾಗಿರುತ್ತದೆ. ಅದಾದ್ಮೇಲೆ ಇದೆಲ್ಲ ಆಗ್ತಾ ಇರೋದು. ಇವತ್ತು ನಾವೇನೇನ್ ಚರ್ಚೆ ಮಾಡಿದ್ದೀವಿ, ಮಹಾಪ್ರಭುವರ ಮೊದಲನೇ ಯಶಸ್ವಿ ಪೂರ್ವಕ ವೃಂದಾವನದ ಯಾತ್ರೆ ಆದ್ಮೇಲೆ ಏನೇನಾಗಿದೆ ಅದನ್ನೇ ಇವತ್ತು ನಾವು ಚರ್ಚೆ ಮಾಡ್ತಾ ಇರೋದು. ಸರಿ ಪ್ರಭು. ಒಂದ್ ಸಣ್ಣ ಪ್ರಶ್ನೆ. ಅದ್ವೈತಾಚಾರ್ಯರ ಬಗ್ಗೆ ತಾವು ಇದರಲ್ಲಿ ಈಗ ಉಲ್ಲೇಖ ಮಾಡಿದ್ರಿ ತಮ್ಮ ಪ್ರವಚನದಲ್ಲಿ. ಇವರು ಅದೇನಾ ಪಂಚತತ್ವದಲ್ಲಿ ನಾವೇನ್ ನೋಡ್ತೀವಿ ಅದ್ವೈತಾಚಾರ್ಯರನ್ನ? ಅವರೇ ಪಂಚತತ್ವದ ಅದ್ವೈತಾಚಾರ್ಯರೇ. ಶಾಂತಿಪುರ ಏಕದಿನ ಶಾಂತಿಪುರೆ ಅಂತ ಬರುತ್ತಲ್ಲ, ವೈಷ್ಣವ ಭಜನೆ, ಅವರೇನೆ. ಮಹಾವಿಷ್ಣುವಿನ ಅವತಾರ. ಓಕೆ, ಧನ್ಯವಾದಗಳು ಎಲ್ಲರಿಗೆ. ಧನ್ಯವಾದಗಳು. ತಡವಾಗಿದೆ, ಆದ್ರಿಂದ ಎಲ್ಲರಿಗೆ ನಾನು ಇವಾಗ ಇಲ್ಲಿ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೆ ಧನ್ಯವಾದಗಳು. ಮುಂದಿನ ಸೋಮವಾರ ಮತ್ತೆ ಭೇಟಿಯಾಗಿ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಸನಾತನ ಗೋಸ್ವಾಮಿಯವರ ಅಂತಿಮ ಚರ್ಚೆ ಮುಂದಿನ ಸೋಮವಾರ. ಎಲ್ಲರಿಗೆ ಧನ್ಯವಾದಗಳು. ಹರೇ ಕೃಷ್ಣ. ಶ್ರೀಪಾದ್ ಸನಾತನ ಗೋಸ್ವಾಮಿ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಹರೇ ಕೃಷ್ಣ ಪ್ರಭು, ದಂಡವತ್ ಕೃಷ್ಣ ಪ್ರಭು, ಪ್ರಣಾಮಗಳು ಪ್ರಭು.